ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆಯಾಯಿತು. 3991 ಪುಟಗಳ ಚಾರ್ಜ್ ಶೀಟ್. ಇಪ್ಪತ್ನಾಲ್ಕನೇ ಎಸಿಎಂಎಂ ನ್ಯಾಯಾಲಯಕ್ಕೆ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಸಿದರು. ಅಕ್ಯೂಸ್ಡ್ ನಂಬರ್ಗಳಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಒಟ್ಟು 17 ಜನ ಆರೋಪಿಗಳು. ಆರೋಪಿ ನಂಬರ್ 1 to 14 ಇವರ ಮೇಲೆ ಕೊಲೆ, ಕಿಡ್ನಾಪ್ ಮತ್ತು ಸಾಕ್ಷ್ಯನಾಶದ ಆರೋಪ ಇದೆ. 3 ಜನ ಆರೋಪಿಗಳ ಮೇಲೆ ಕೊಲೆ ಮತ್ತು ಕಿಡ್ನಾಪ್ ಆರೋಪವನ್ನು ಪೊಲೀಸರು ಕೈಬಿಟ್ಟಿದ್ದಾರೆ. ಆರೋಪಿ ನಂಬರ್ 15, 16, 17 ಇವರ ಮೇಲೆ ಕೊಲೆ ಮತ್ತು ಕಿಡ್ನಾಪ್ ಆರೋಪ ಇಲ್ಲ, ಸಾಕ್ಷ್ಯನಾಶದ ಆರೋಪ ಇದೆ. ಈ 3 ಜನ ದರ್ಶನ್ ಸೂಚನೆಯ ಮೇರೆಗೆ ಸರೆಂಡರ್ ಆಗಿದ್ದವರು. ಕಾರ್ತಿಕ್, ಕೇಶವಮೂರ್ತಿ ಮತ್ತು ನಿಖಿಲ್. ಕೊನೆಯ 3 ಜನ ಆರೋಪಿಗಳು ಸಾಕ್ಷ್ಯನಾಶದಲ್ಲಿ ಭಾಗಿಯಾಗಿದ್ದಾರೆ, ಕೊಲೆಯಲ್ಲಿ ಅಥವಾ ಕಿಡ್ನಾಪ್ನಲ್ಲಿ ಅಲ್ಲ. ಪೂರ್ತಿ ಕಥೆ ಇದೆ ಚಾರ್ಜ್ ಶೀಟ್ ನಲ್ಲಿ. ಕಿಡ್ನಾಪ್ ಹೆಂಗಾಯ್ತು, ಯಾವ ರೀತಿ ಹಲ್ಲೆ ಮಾಡಿದ್ರು, ಅಂತಿಮವಾಗಿ ರೇಣುಕಾಸ್ವಾಮಿಯ ಪ್ರಾಣ ಹೋಗಿದ್ದಂಗೆ, ಸರೆಂಡರ್ ಮಾಡಿಸೋದಕ್ಕೆ ದುಡ್ಡು ಎಲ್ಲಿಂದ ತಂದ್ರು, ಯಾರ್ಯಾರಿಗೆ ಎಷ್ಟೆಷ್ಟು ಕೊಟ್ರು, ಆ ಮಹಾ ಸಂಚು ಹೆಂಗಿತ್ತು, ನಾವೇ ಕೊಲೆ ಮಾಡಿದೀವಿ ಅಂತ 3 ಜನ ಸೇರ್ಕೊಂಡು ಸರೆಂಡರ್ ಆಗೋದಕ್ಕೆ ಹೋದ ಕಥೆ ಎಲ್ಲವೂ ಇದೆ. ಇನ್ನೊಂದು ಸ್ವಲ್ಪ ತನಿಖೆ ಬಾಕಿ ಇದೆ. ಮುಂದಿನ ದಿನಗಳಲ್ಲಿ ಹೆಚ್ಚುವರಿ ಚಾರ್ಜ್ ಶೀಟ್ ಸಲ್ಲಿಸ್ತೀವಿ ಅಂದಿದ್ದಾರೆ. ಚಾರ್ಜ್ ಶೀಟ್ನ ವಿವರಗಳನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬೆಳಗ್ಗೆಯಿಂದಲೂ ಕೊಟ್ಟಿದೆ. ಈಗ ಪೊಲೀಸರು ಕೊಟ್ಟಿರುವ ಸಾಕ್ಷಿಗಳ ಪೈಕಿ ಯಾವ್ಯಾವುದಕ್ಕೆ ಎಷ್ಟೆಷ್ಟು ಮಹತ್ವ, ಫೋರೆನ್ಸಿಕ್ ರಿಪೋರ್ಟ್ ಎಷ್ಟರ ಮಟ್ಟಿಗೆ ಮಹತ್ವ, ಟೆಕ್ನಿಕಲ್ ಎವಿಡೆನ್ಸ್ನ ಇಂಪಾರ್ಟೆನ್ಸ್ ಏನು. ಟೆಕ್ನಿಕಲ್ ಎವಿಡೆನ್ಸ್ ಪೈಕಿ CCTV ಫುಟೇಜ್ಗಳಿದ್ದಾವೆ, ಮೊಬೈಲ್ನ ಲೊಕೇಶನ್ಗಳಿದ್ದಾವೆ, ಮೊಬೈಲ್ನಿಂದ ವಶಪಡಿಸಿಕೊಂಡಿರುವ ಫೋಟೋಗಳಿದ್ದಾವೆ, ಯಾರ್ಯಾರ ಜೊತೆ ಸಂಪರ್ಕದಲ್ಲಿದ್ರು ಅನ್ನುವ ವಿವರಗಳಿದ್ದಾವೆ. ಇವೆಲ್ಲವೂ ಎಷ್ಟರ ಮಟ್ಟಿಗೆ ಮಹತ್ವ. 3 ಜನ ಪ್ರತ್ಯಕ್ಷ ಸಾಕ್ಷಿಗಳಿದ್ದಾರೆ ಈ ಕೇಸ್ನಲ್ಲಿ. ಆ ಪ್ರತ್ಯಕ್ಷ ಸಾಕ್ಷಿಗಳು ಅಂತಿಮವಾಗಿ ಶಿಕ್ಷೆನೋ ಅಥವಾ ಅಕ್ವಿಟಲ್ಗೋ ಎಷ್ಟರ ಮಟ್ಟಿಗೆ ಕಾಂಟ್ರಿಬ್ಯೂಷನ್ ಮಾಡ್ತಾರೆ. ಎಲ್ಲ ವಿವರಗಳು 164 ಅಡಿಯಲ್ಲಿ ಕೊಟ್ಟಿರುವ ಹೇಳಿಕೆಗಳು, ಅವುಗಳ ಪಾತ್ರ ಏನು, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅದರ ಮಹತ್ವ ಏನು. ಬರೀ ರಿಪೋರ್ಟ್ ಬಂದ್ರೆ ಆಗೋದಿಲ್ಲ. ಪೋಸ್ಟ್ ಮಾರ್ಟಮ್ ಮಾಡಿದ ಡಾಕ್ಟರ್ ನಾಳೆ ಕಟಕಟೆಯಲ್ಲಿ ನಿಂತ್ಕೊಂಡು ಪ್ರಶ್ನೆಗೆ ಉತ್ತರ ಕೊಡಬೇಕು. ಡಿಫೆನ್ಸ್ ಅಡ್ವೊಕೇಟ್ ಕ್ರಾಸ್ ಕ್ವಶನ್ ಮಾಡ್ತಾರೆ ಅವರು. ಈ ಪ್ರಕರಣಕ್ಕೆ 17 ಜನ ಆರೋಪಿಗಳು, 3991 ಪುಟಗಳ ಚಾರ್ಜ್ ಶೀಟ್, 231 ಸಾಕ್ಷಿಗಳು, 27 ಜನರದ್ದು 164 ಗ್ರಾಫಿಕ್ಸ್ ಬರಲಿ, 27 ಜನರದ್ದು 164 ಸ್ಟೇಟ್ಮೆಂಟ್ ಮಾಡಿಸಿದ್ದಾರೆ. 59 ಜನ ಪಂಚರ ಹೇಳಿಕೆಗಳಿದ್ದಾವೆ. ರೇಣುಕಾಸ್ವಾಮಿಯ ಮೈ ಮೇಲೆ, ಆತನ ದೇಹದ ಮೇಲೆ ಒಟ್ಟು 39 ಗಾಯದ ಗುರುತುಗಳು. ಪ್ರತಿಯೊಂದರ ಡಿಸ್ಕ್ರಿಪ್ಷನ್ ಇದೆ. 9 ಫೋಟೋಗಳಿದ್ದಾವೆ, 1 ಆಡಿಯೋ ಸಂಭಾಷಣೆ ಇದೆ. 86 ದಿನಗಳ ತನಿಖೆಯ ನಂತರ ಈ ಚಾರ್ಜ್ ಶೀಟನ್ನು
ಸಲ್ಲಿಸಿದ್ದಾರೆ. 8 ಜನ ಪೊಲೀಸರಿಂದ ಮಹಜರ್ ನಡೆದಿದೆ. ಒಟ್ಟು 56 ಸಿಬ್ಬಂದಿ, ಪೊಲೀಸ್ ಸಿಬ್ಬಂದಿ ತನಿಖೆಯಲ್ಲಿ ಭಾಗಿಯಾದವರು. ಇದೇ ವಿಷಯದ ಬಗ್ಗೆ ಇವತ್ತು ಮಾತಾಡ್ತೀವಿ. ಹಲವು ಜನ ಗಣ್ಯರು ನಮ್ಮ ಜೊತೆಗಿರ್ತಾರೆ. ನನ್ನ ಕೊಲೀಗ್ ಪ್ರಶಾಂತ್ ನಾಥ್ ಇದ್ದಾರೆ. ಪ್ರಶಾಂತ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮಗೆ ವಕೀಲರಾದ ಲೋಹಿತ್ ಅವರು ಸ್ಟುಡಿಯೋದಲ್ಲಿ ಕಾರ್ಯಕ್ರಮಕ್ಕೆ ಸ್ವಾಗತ. ಲೋಹಿತ್ ಅವರೇ, ಶ್ರೀನಿವಾಸ್ ಆಚಾರ್ಯ ಸೈಬರ್ ಎಕ್ಸ್ಪರ್ಟ್ ನಮ್ಮ ಜೊತೆಗಿದ್ದಾರೆ. ಕಾರ್ಯಕ್ರಮಕ್ಕೆ ನಿಮಗೂ ಕೂಡ ಸ್ವಾಗತ. ದಿನೇಶ್ ರಾವ್ ವಿಧಿವಿಜ್ಞಾನ ತಜ್ಞರು ಕೆಲವೇ ಕ್ಷಣಗಳಲ್ಲಿ ನಮ್ಮನ್ನು ಜಾಯ್ನ್ ಆಗ್ತಾರೆ. ಫಣೀಂದ್ರ ಅವರು ಕೂಡ ನಮ್ಮನ್ನು ಜಾಯ್ನ್ ಆಗ್ತಾರೆ. ಪ್ರಶಾಂತ್, ಲೆಟ್ಸ್ ಆಸ್ಕ್ ಲೈಕ್ ಲೇಮ್ಯಾನ್ ಅಂತ, ಲೇಮ್ಯಾನ್ ರೀತಿಯಲ್ಲಿ ಪ್ರಶ್ನೆ ಕೇಳೋಣ. ಲೋಹಿತ್ ಅವರೇ, 3991 ಪುಟಗಳ ಚಾರ್ಜ್ ಶೀಟು. ಈ ರೀತಿಯಾದಂಥ ಕ್ರೈಮ್ನಲ್ಲಿ ಇಷ್ಟು ದೊಡ್ಡದೇ ಇರುತ್ತಾ ಚಾರ್ಜ್ ಶೀಟು, ಅಥವಾ ಒಂದು ಎಕ್ಸ್ಟ್ರಾ ಮೈಲ್ ಹೋಗಿ ಪೊಲೀಸರು ಪಿನ್ ಟು ಪಿನ್ ಡೀಟೇಲ್ಸ್ಗೆ ಹೋಗಿದ್ದಾರಾ ಏನು? ಖಂಡಿತವಾಗ್ಲೂ ಇರಲ್ಲ. ಎಲ್ಲರೂ ಕೂಡ ಪರೀಕ್ಷೆ ಬರೆದಿರುವಂಥವ್ರೆ. ನಮಗೆ ಸಬ್ಜೆಕ್ಟ್ ಬಗ್ಗೆ ತುಂಬಾ ಕೆಪಾಸಿಟಿ ಇದ್ದಾಗ ಅಡಿಷನಲ್ ಪೇಜಸ್ಗಳು ಜಾಸ್ತಿ ಆಗ್ತವೆ. ಆ ರೀತಿ ಐಒಗೆಲ್ಲೋ ಇದ್ರ ಬಗ್ಗೆ ಅಂದರೆ 302 ಅನ್ನೋ ಅಫೆನ್ಸ್ಗಳಿಗೆ ತುಂಬ ಸೂಕ್ಷ್ಮವಾಗಿ ಸಬ್ಸ್ಟೆನ್ಷಿಯಲ್ ಆಗಿ ಅವರು ತಿಳ್ಕೊಂಡಿರೋದ್ರಿಂದ ಅತಿಯಾಗಿ ಪೇಜ್ ಆಗಿರ್ತವೆ. ಎಷ್ಟೋ ಡಬಲ್ ಮರ್ಡರ್ ಕೇಸ್ಗಳಲ್ಲೂ ಕೂಡ 300, 350 ಪೇಜು, 200, 250 ಪೇಜು ತುಂಬಿಸೋದೇ ಭಾರಿ ಕಷ್ಟ ಸಾಕ್ಷಿಗಳು. ಆದರೆ ಇದರಲ್ಲಿ 3991 ಪೇಜ್ಗಳನ್ನ ತುಂಬಿಸಿದ್ದಾರೆ. ಅಂದರೆ ಫೋರೆನ್ಸಿಕ್ ಲ್ಯಾಬ್ ರಿಪೋರ್ಟ್ಸ್ಗಳು ಮತ್ತೆ 164 ಸ್ಟೇಟ್ಮೆಂಟ್ 24 ಜನ ಕೊಟ್ಟಿದ್ದಾರೆ ಸ್ವಾಮಿ. ಇದರಲ್ಲಿ 21 ಜನ 161 ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. 53 ಜನ 164 27 ಜನ ಮೋರ್ ದೆನ್ ದಟ್ 24. ಮತ್ತೆ 52 ಜನ ಪಂಚರ್ ಇದ್ದಾರೆ ಸಾಕ್ಷಿಗಳು. ಈಗ ಒಂದು ಉದಾಹರಣೆ ಹೇಳ್ತೀನಿ. ಶೆಡ್ಡಿನ ಹತ್ರ ಆತನಿಗೆ ಹಲ್ಲೆ ಮಾಡಿದಾಗ ಆತ ಉಗುಳ್ತಾನೋ ರಕ್ತ ಬೀಳುತ್ತೆ, ಅದನ್ನ ಪಂಚನಾಮೆ ಮಾಡ್ಬೇಕಂದಾಗ 3 ಜನ ಸಾಕ್ಷಿ ತಗೊಂತಾರೆ. ಇಟ್ ವಿಲ್ ಗೋ ಫಾರ್ 9 ಪೇಜಸ್. ಈ ರೀತಿಯಾಗಿ ಪೇಜಸ್ಗಳು ಜಾಸ್ತಿ ಆಗ್ತವೆ. ಆದರೆ ಪೇಜಸ್ಗಳು ಜಾಸ್ತಿ ಆಗಿದಾವೆ ಅಂದ ತಕ್ಷಣನೇ ಕನ್ವಿಕ್ಷನ್ ಆಗೋಯ್ತು ಅನ್ನೋ ಅಂದ್ಕೊಳ್ಳೋದಲ್ಲ, ಅಥವಾ ಅಕ್ವಿಟ್ ಆಗ್ಬಿಡುತ್ತೆ ಅನ್ನೋದಲ್ಲ. ಬರ್ಡನ್ ಆಫ್ ಪ್ರೂಫ್ ಏನಾಗುತ್ತೆ ಅಂದ್ರೆ ಪೇಜಸ್ ಜಾಸ್ತಿ ಆದಾಗಿಂದ ಐವಗಳಿಗೆ ಅದನ್ನ ಪ್ರೂವ್ ಮಾಡೋ ಜಾಸ್ತಿ ಆಗುತ್ತವೆ. ಬರೆಯೋದು ಬೇರೆ, ವ್ಯಾಲ್ಯೂಯೇಷನ್ ಬೇರೆ, ಹಾಗೆ ಅದನ್ನ ಪ್ರೆಸೆಂಟೇಷನ್ ಮಾಡೋದು ಬೇರೆ ಕೋರ್ಟ್ ಮುಂದೆ. ಎಲ್ಲ ಲೈನ್ಗಳನ್ನು ಕೂಡ ಅತಿ ಸೂಕ್ಷ್ಮವಾಗಿ ಅಫರ್ಮೇಟಿವ್ ಆಗಿ ಪ್ರೂವ್ ಮಾಡೋದಿದೆಯಲ್ಲ, ದಟ್ ಇಸ್ ಎ ಚಾಲೆಂಜ್ ಬಿಫೋರ್ ದಿ ಕೋರ್ಟ್ ನೌ ಫಾರ್ ದಿ ಪ್ರಾಸಿಕ್ಯೂಷನ್. ಬರ್ಡನ್ ಆಫ್ ಪ್ರೂಫ್ ಅವ್ರದ್ದಾಗಿರೋದ್ರಿಂದ ಇವರು ಓನ್ಲಿ ಡಿಫೆನ್ಸ್ ಅಂದ್ರೆ ಏನು, ಫಾಸ್ಟ್ ಆಗಿ ಬರೋ ಬಾಲ್ನ ತಡೆ ಹಿಡಿಯುವಂಥದ್ದು ಅಷ್ಟೇ ಡಿಫೆನ್ಸ್ ಅಂದ್ರೆ. ಸೊ ಇದನ್ನೆಲ್ಲವೂ ಕೂಡ ಉಲ್ಟಾ ಮಾಡುವಂಥದ್ದು ಅಥವಾ ದಾರಿ ತಪ್ಪಿಸುವಂಥ ಕೆಲಸವನ್ನ ಡಿಫೆನ್ಸ್ ಮಾಡ್ಕೊಂಡು ಹೋಗುತ್ತೆ. ಸೊ 3991 ಪೇಜಿನಲ್ಲಿ ಇರುವಂಥ ಎಲ್ಲವನ್ನು ಕೂಡ ಅಫರ್ಮೇಟಿವ್ ಮಾಡಬೇಕನ್ನೋದು ಕೂಡ ಇಲ್ಲ. 70% ಅದನ್ನು ಅಫರ್ಮೇಟಿವ್ ಮಾಡಬೇಕಲ್ಲ. ಸೊ ಈ ಕೇಸಿನಲ್ಲಿ ಯಾಕೆ ಅಷ್ಟು ಜನ ಸಾಕ್ಷಿ ತಗೊಂಡಿದ್ದಾರೆ ಅಂದ್ರೆ, ಈತ ಪ್ರಭಾವಿ ಆಗಿರೋದ್ರಿಂದ, ಸಾಕ್ಷಿಗಳನ್ನ ಟ್ಯಾಂಪರ್ ಮಾಡುವುದರಿಂದ ನೀವು 27 ಜನನ ಕೋಟ್ ಮಾಡ್ತೀರಿ ಸರ್. 27 ಜನದಲ್ಲಿ ಒಂದು ಸಾಕ್ಷಿ ಜೈಲಿನ ಹತ್ರನೇ ಹೋಗ್ಬಿಡುತ್ತೆ. 164 ಕೊಟ್ಟಿರುವಂತ ಸಾಕ್ಷಿ ಚಿಕ್ಕಣ್ಣ ಸಾಕ್ಷಿನೇ ಹೋಗ್ಬಿಡುತ್ತೆ ಜೈಲ್ ಹತ್ರ ಆರೋಪಿನ ಭೇಟಿ ಆಗಕ್ಕೆ. ಸೊ ವಾಟ್ ಇಸ್ ದಿಸ್? ಇದನ್ನ ನೀವು ಕೇಳಿದ್ರಲ್ಲ, ಎಲ್ಲರೂ ನೋಡಿದಿರಾ ಇಷ್ಟೊಂದು ಅಂತ? ನಾನು ಎಲ್ಲೂ ನೋಡಿಲ್ಲ. ಬಟ್ ಈ ರೀತಿ ಸಾಕ್ಷಿನ ಜೈಲ್ಗೆ ಹೋಗಿರುವಂತಂದ್ರೆ ನೋಡಿಲ್ಲ ಲೀಗಲ್ ಆಗಿ. ಸೊ ವಾಟ್ ಇಸ್ ದ ಮೆಸೇಜ್? ಈ ಸಾಕ್ಷಿಗಳು ನಾಶ ಆಗುವಂತ ಎಲ್ಲಾ ಸನ್ನಿವೇಶಗಳು ಈ ಪ್ರಕರಣದಲ್ಲಿ ಎದ್ದು ಕಾಣ್ತಾ ಇದಾವೆ ಅಂತ ಹೇಳಿ. ಎರಡನೇದು, ಒಬ್ಬ ಯಾರೋ ನಟ ಇವರನ್ನ ಭೇಟಿಯಾಗಿ ವಿಕ್ಟಿಮ್ ಫಾದರ್ಗೆ ಹೋಗಿ 1 ಲಕ್ಷ ರೂಪಾಯಿನ ಚೆಕ್ ಅನ್ನ ಕೊಡ್ತಾರೆ. ಇಟ್ ಈಸ್ ಆಲ್ಸೋ ಅಸ್ಯೂಮ್ಡ್ ಸರ್ಕಮ್ಸ್ಟೆನ್ಸಸ್ ಎವಿಡೆನ್ಸ್ ಮೇಲೆ ನಡೀತಾ ಇರೋಂಥದ್ದು ಇದು. ಎಲ್ಲೋ ಸಾಕ್ಷಿನ ಅಂದ್ರೆ ಅವ್ರ ತಂದೆಯನ್ನ ದುಡ್ಡು ಕೊಟ್ಟು ಅವ್ರು ಒಪ್ಪಿಸ್ತಾ ಇದ್ದಾರಾ ಅನ್ನೋದು ಕೂಡ ನಾವು ಸೂಕ್ಷ್ಮವಾಗಿ ನೋಡ್ಬೇಕಾಗತ್ತೆ. ಸೊ ವೈಲ್ ಕ್ಯಾನ್ಸಲಿಂಗ್ ದ ಬೇಲ್ ಆರ್ಗ್ಯುಮೆಂಟ್ ಸ್ಟಾರ್ಟ್ ಆಗುತ್ತೆ. ಈ ಚಾರ್ಜ್ ಶೀಟ್ ಅಂದ್ರೆ ಏನು ಅಂದ್ರೆ, ಈ ಪ್ರಕರಣ ಸ್ಟಾರ್ಟ್ ಆದಾಗ ದರ್ಶನ್ ಕೇಳ್ತಾನೆ ಲಾಯರ್ಗೆ, ಏನಿದೆ ಇದರಲ್ಲಿ? ಚಾರ್ಜ್ ಶೀಟಲ್ಲಿ ಬರುತ್ತೆ, ಕಾಯ್ದು ನೋಡೋಣ. ಮತ್ತೆ ನನಗೆ ಬೇಲ್ ಯಾವಾಗ ಸಿಗುತ್ತೆ? ಚಾರ್ಜ್ ಶೀಟ್ ಆದ್ಮೇಲೆ ಆಗುತ್ತೆ. ಏನ್ ಬರ್ಕೊಂತ ಇದ್ದಾರೆ? ಚಾರ್ಜ್ ಶೀಟ್ ಆದ್ಮೇಲೆ ಗೊತ್ತಾಗುತ್ತೆ. ಯಾರು ಕೊಟ್ಟಿದ್ದಾರೆ? ಚಾರ್ಜ್ ಶೀಟ್ ಆದ್ಮೇಲೆ. ಸೊ ಚಾರ್ಜ್ ಶೀಟ್ ಇಸ್ ದ ನಂಬರ್. ಏನು ಅಂದ್ರೆ ಅದು ಒಂಥರ ಬೈಬಲ್ ತರ ಅವ್ರಿಗೆ, ಇವಾಗ ಒಂದು ಭಗವದ್ಗೀತೆ ತರ ಅವ್ರಿಗೆ. ಅಂದ್ರೆ ಚಾರ್ಜ್ ಶೀಟ್ ಆದ್ಮೇಲೆ ಈ ಪ್ರಕರಣದ ಬಗ್ಗೆ ನನಗೆ ಎಲ್ಲನೂ ಗೊತ್ತಾಗುತ್ತೆ ಅಂತ ಹೇಳಿ. ಸೊ ಈ ಚಾರ್ಜ್ ಶೀಟ್ ನ ಇಟ್ಕೊಂಡು, ಚಾರ್ಜ್ ಶೀಟ್ ಅಲ್ಲಿ ನಮ್ಗೆ ಏನ್ ಗೊತ್ತಾಗುತ್ತೆ? ಸಾಕ್ಷಿಗಳ ಫೋನ್ ನಂಬರ್ ಗೊತ್ತಾಗುತ್ತೆ, ಸಾಕ್ಷಿಗಳ ಅಡ್ರೆಸ್ ಗೊತ್ತಾಗುತ್ತೆ, ಸಾಕ್ಷಿ ಏನ್ ಹೇಳಿದ್ರು ಗೊತ್ತಾಗುತ್ತಲ್ವಾ ಚಾರ್ಜ್ ಶೀಟ್ ಅಲ್ಲಿ. ಇಟ್ ಇಸ್ ರಿಟನ್ ಡಾಕ್ಯುಮೆಂಟ್. ಸೊ ಈಸಿಯಾಗಿ ಆತನ ಮನೆ ತನಕ ಈಗ ಆರೋಪಿಗಳು ಹೋಗ್ಬೋದು, ಅಥವಾ ಅವರ ಹೆನ್ಸ್ಮನ್ಗಳು ಕೂಡ ಹೋಗ್ಬೋದು ಅನ್ನೋದು ಚಾರ್ಜ್ ಶೀಟ್ ಅಲ್ಲಿ ಗೊತ್ತಾಗುತ್ತೆ. ಸೊ ಈ ಸರ್ಕಮ್ಸ್ಟೆನ್ಸ್ ನಲ್ಲಿ ಇದ್ದಾಗ ವೆದರ್ ಕ್ಯಾನ್ ಯು ಗ್ರಾಂಟ್ ದಿ ಬೇಲ್ ಆರ್ ನಾಟ್, ನೆಕ್ಸ್ಟ್ ಇರೋ ಕ್ವಶನ್. ಸೊ ಆಗಿರುವಂತ ಜೈಲ್ ಆಗಿರುವಂತ ಎಲ್ಲಾ ವಿಷಯಗಳನ್ನ ನೋಡಿದಾಗ, ಅಂದ್ರೆ ಒಂದು ಸಾಕ್ಷಿನೇ ಹೋಗಿ ಜೈಲಲ್ಲಿ ನೋಡುವಂತ ಅಂದ್ರೆ ಈಗ ದರ್ಶನ್ ಮತ್ತು ಇತರ 16 ಜನರಿಗೆ ಶಿಕ್ಷೆ ಆಗುತ್ತಾ ಅಥವಾ ನಿರಪರಾಧಿಗಳಂತ ಬಿಡುಗಡೆ ಆಗ್ತಾರಾ, ದಟ್ ಇಸ್ ಸೆಕೆಂಡರಿ. ಸದ್ಯಕ್ಕೆ ಬೇಲ್ ಆಗುತ್ತಾ ಅನ್ನೋ ಪ್ರಶ್ನೆ. ಇವಾಗ ಎಲ್ಲವೂ ಅಷ್ಟೇ. ಇವಾಗ ಆರೋಪಿಗಳು ಕೂಡ ಹೇಳ್ತಿದ್ದೇನು ಅಂದ್ರೆ, ಕ್ರೈಮ್ ಸ್ಟೇಜ್ ಅಲ್ಲಿ ಬೇಲ್ ಆಗಲ್ಲ ಅಂತ ಹೇಳಿ ಎಲ್ರಿಗೂ ಸರ್ವಸಾಮಾನ್ಯ, ಇಟ್ ಇಸ್ ಅ ಪ್ರಾಕ್ಟೀಸ್ ಆಫ್ ಲಾ. ಆದ್ರೆ ಚಾರ್ಜ್ ಶೀಟ್ ಆದ್ಮೇಲೆ ಬೇಲ್ ಆಗ್ಬಿಡುತ್ತೆ, ನಾಳೆ ಬೇಲ್ ಆಗ್ಬಿಡುತ್ತಾ ಅನ್ನೋ ರೀತಿಯ ಪ್ರಶ್ನೆ. ಏನು ಚಾರ್ಜ್ ಶೀಟ್ ಆಯ್ತಲ್ಲ, ನಾಳೆ ಬೇಲ್ ಆಗ್ಬಿಡುತ್ತೆ ನಮ್ಮ ಅಂತ ಹೇಳುವಂತ ಮಾತುಗಳಿದ್ದಾವೆ. ಸೊ ಇವೆಲ್ಲವೂ ಕೂಡ ಆಗಲ್ಲ ಈ ಕೇಸ್ನಲ್ಲಿ ಅಂತ ನಾನು ಹೇಳ್ತೀನಿ. ಯಾಕಂದ್ರೆ 3991 ಪೇಜಸ್ ಇರುವಂತ ಅಲಿಗೇಷನ್ಸ್ಗಳಲ್ಲಿ ಟೆಕ್ನಿಕಲ್ ಎವಿಡೆನ್ಸ್ ತುಂಬಾ ಪ್ರಾಮುಖ್ಯತೆ ನೀಡುತ್ತೆ.
ಇರುತ್ತಾ? ಫಾರೆನ್ಸಿಕ್ ಲ್ಯಾಬ್ ಡೆಫಿನೆಟ್ಲಿ. ಓಕೆ. ಮತ್ತೆ ಫಾರೆನ್ಸಿಕ್ ಲ್ಯಾಬ್ಸ್ ರಿಪೋರ್ಟ್ಸ್, ಆ ಟಿ ಶರ್ಟ್ ಮೇಲೆ ಆ ರಕ್ತದ ಕಳೆ ಅಂತಿದೆ, ಇಟ್ ಇಸ್ ಸೋ ಕಾಲ್ಡ್ ಏನಿದೆ, ಸೂಕ್ಷ್ಮವಾಗಿ ನೋಡಿದಾಗ ಆ ಜಾಗದಲ್ಲಿ ಈತ ಪ್ರೆಸೆಂಟ್ ಇದ್ದಾರೆ ಅಂತ. ಡೆಡ್ ಬಾಡಿಯ ರಕ್ತ ಫ್ಲೋ ಆಗಲ್ಲ, ಅದನ್ನ ತಗೊಂಡೋಗಿ ನಾವು ಶರ್ಟ್ಗೆ ಹಾಕಕ್ಕಾಗಲ್ಲ. ಸಾಕ್ಷಿ ಡಿಫೆನ್ಸ್ ತಗೋಬಹುದು, ಅವ್ರು ಶರ್ಟ್ ಮೇಲೆ ರಕ್ತ ಇತ್ತು ಅದನ್ನ ತಗೊಂಡು ಹಾಕಿರ್ಬೋದು ಅಂತ. ನೋ, ಇಟ್ ಇಸ್ ವಾಶ್ ಆದ್ರೂ ಕೂಡ 3 ತಿಂಗಳಾದ್ರೂ ಕೂಡ ಎಳೆಯುವಂಥ ಟೆಕ್ನಾಲಜಿ ಇದಾವೆ. ಸೊ ದಟ್ ಈಸ್ ವೈ ಈ ಕೇಸ್ನಲ್ಲಿ ಬೆಳಗ್ಗೆ ದಯಾನಂದ್ ಅವರು ಹೇಳ್ತಾರೆ, ಸರ್ ನಾವು ಇಂಜಿನಿಯರ್ಸ್ಗಳನ್ನ ಸಾಕ್ಷಿ ಮಾಡಿದ್ದೀವಿ, ತಹಶೀಲ್ದಾರ್ಗಳನ್ನ ಸಾಕ್ಷಿ ಮಾಡಿದ್ದೀವಿ, RTO ಅಧಿಕಾರಿಗಳನ್ನ ಸಾಕ್ಷಿ ಮಾಡಿದ್ದೀವಿ. ಯಾಕೆ RTO ಅಧಿಕಾರಿಗಳನ್ನ ಸಾಕ್ಷಿ ಮಾಡ್ತೀರಿ? ಬಾಡಿಯನ್ನ ರವಾನೆ ಮಾಡಿರುವಂಥ ಗಾಡಿ ಈತ ವ್ಯಕ್ತಿಗೆ ಸೇರಿರುವಂಥದ್ದು, ಅಧಿಕಾರಿಯಲ್ಲ ಲರ್ಜಿಯರಲ್ಲಿ ಇರುವಂಥದ್ದನ್ನ ಕೋರ್ಟಿಗೆ ಕೊಡ್ಸಕ್ಕೆ ಇಟ್ ಇಸ್ ನಾಟ್ ನೀಡೆಡ್. ಏನಕ್ಕೆ ಅಂದ್ರೆ ಇಟ್ ಇಸ್ ನಾಟ್ ನೀಡೆಡ್. ಇದನ್ನ ನಾನು RC ಬುಕ್ ಕೊಟ್ರೆ ಸಾಕು, ಇದು ಗಾಡಿ ಇವ್ರದೇ ಅಂತ ಹೇಳ್ಬೋದು. ಬಟ್ ಅದನ್ನು ಕೂಡ ಮಾಡಿದ್ದಾರೆ ಅಂದ್ರೆ ವೆರಿ ಪ್ರಾಂಪ್ಟ್ ಆಗಿ, ಸಬ್ಸ್ಟಾನ್ಷಿಯಲ್ ಆಗಿ, ಎಲ್ಲೂ ಕೂಡ ಬಚಾವಾಗಬೇಡ ಅನ್ನೋ ರೀತಿಯಲ್ಲಿ ಮಾಡಿದ್ದಾರೆ. ಹಾಗಾದ್ರೆ ಇಂಜಿನಿಯರ್ಸ್ಗಳನ್ನ ಯಾಕೆ ಸಾಕ್ಷಿ ಮಾಡಿದ್ದಾರೆ? ಡ್ಯಾಮ್ ಕಟ್ಟಿದ್ದಾರೆ ಈ ಕೇಸಲ್ಲಿ, ಡ್ಯಾಮ್ ಬಾಡಿ ಬಿದ್ದಿದೆಯಾ? ನೋ. ವೈ ಇಸ್ ದಟ್? ಟೆಕ್ನಾಲಜಿಕಲ್ ಇಂಜಿನಿಯರ್ಸ್ಗಳು ಯಾರಿದ್ದಾರೆ ಅಂದ್ರೆ ಆ ನೆಟ್ವರ್ಕ್ ಎಲ್ಲಿಗೆ ಫ್ಲೋ ಆಗಿದೆ, ಆತನ ಆ ನೆಟ್ವರ್ಕ್ ಇವ್ರದೇನಾ, ಎಕ್ಸ್ಟ್ರಾಕ್ಟ್ ಮಾಡಿರೋ ಕೆಲಸ ಇವ್ರದೇನಾ ಅಂತ ಹೇಳಿ ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ ಇಂಜಿನಿಯರ್ಸ್ಗಳನ್ನ ಈ ಸಾಕ್ಷಿಯಾಗಿ ತಗೊಂಡ್ಬರ್ತಾರೆ. ತಹಶೀಲ್ದಾರ್ ಇಟ್ಸ್ ಕಾಮನ್, ಪೋಸ್ಟ್ ಬಾಟಮ್ ರಿಪೋರ್ಟ್ ಆಗ್ತ ತಕ್ಷಣ ಅಲ್ಲಿ ಪೋಸ್ಟ್ ಬಾಟಮ್ ಪ್ರೊಸೀಜರ್ಸ್ ತಹಶೀಲ್ದಾರ್ ಇರಲೇಬೇಕು. ಪಂಚನಾಮೆ ಅಂತ ಬರುತ್ತೆ, ಪಂಚರು ಸಾಮಾನ್ಯವಾಗಿ ಸರ್ಕಾರಿ ನೌಕರರಿದ್ರು ಉಲ್ಟಾ ಹೊಡೆಯೋದಿಲ್ಲ ಅಂತ. ಎಸ್, ಈ ಕೇಸ್ನಲ್ಲಿ ಸಾಕ್ಷಿಗಳು ಹಾಕೊಂಡಿದ್ದಾರೆ. ಬಟ್ ವಿ ಡೋಂಟ್ ನೋ ಹೌ ಫಾರ್ ಇಸ್ ದಟ್. ಯಾಕಂದ್ರೆ ಇವು ಎಲ್ಲವೂ ಮೀರಿ ಈ ಪ್ರಕರಣದಲ್ಲಿ ತುಂಬಾ ಅತಿಯಾಗಿ ಇನ್ಫ್ಲೂಯೆನ್ಷಿಯಲ್ ಮ್ಯಾನ್ ಅಂತ ನಮ್ಗೆ ಈಗಾಗಲೇ ಪ್ರೂವ್ ಆಗಿದೆ. ಹೇಗೆ ಪ್ರೂವ್ ಮಾಡ್ತೀರಿ ನೀವು? ಸಬ್ಸ್ಟಾನ್ಷಿಯಲ್ ಆಗಿ ಜೈಲಿನ ವ್ಯವಸ್ಥೆಯನ್ನ ಬದಲು ಮಾಡಿರ್ಬೋದು, ಅದು ಆಗುತ್ತಲ್ವಾ ಜೈಲಿನ ಒಳಗಡೆ ರಾಜಾತಿಥ್ಯದ ಅದು ಕನ್ವಿಕ್ಷನ್ ಬೇಲಿಗೆ. ದಿಸ್ ಇಸ್ ಆಲ್ ಗ್ರೌಂಡ್, ಇಟ್ಸ್ ಆಲ್ ಸಬ್ಸ್ಟಾನ್ಷಿಯಲ್ ಗ್ರೌಂಡ್. ನಾವು ರಿಮ್ಯಾಂಡ್ ಅಪ್ಲಿಕೇಶನ್ ಅಲ್ಲಿ ತಾವು ಸೂಕ್ಷ್ಮವಾಗಿ ನೋಡಬಹುದು, ಯಾವುದೇ ರಿಮ್ಯಾಂಡ್ ಅಪ್ಲಿಕೇಶನ್ ಅಲ್ಲೂ ಕೂಡ ಅಸೋಸಿಯೇಷನ್ ಫ್ಯಾನ್ ಬೇಸ್ ಇದೆ ಅಂತ ಹೇಳಿ ಎಲ್ಲೂ ಕೂಡ ಮೆನ್ಷನ್ ಆಗಿರಲ್ಲ. ಬಟ್ ಈ ಕೇಸಲ್ಲಿ ರಿಮ್ಯಾಂಡ್ ಅಪ್ಲಿಕೇಶನ್ ತೋರಿಸಿದ್ದಾರೆ ಅಂದ್ರೆ ಈತ ಫ್ಯಾನ್ ಬೇಸ್ ಇರುವಂತ ಮನುಷ್ಯ ಇದ್ದಾರೆ. ಸೊ ಇವರಿಗೆ ನಾವು ಸ್ಪೆಷಲ್ ಆಗಿ ನೋಡ್ಬೇಕಾಗತ್ತೆ ಅಂತ ಹೇಳುವಂಥದ್ದು. ಸೊ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಆಗಲಿ ರೆಗ್ಯುಲರ್ ಕೋರ್ಟ್ ಆಗಲಿ ನಡೆಯುವಂಥ ದಿಕ್ಕು ಒಂದೇನೆ. ಅತಿ ಬೇಗವಾಗಿ ಏನಾದ್ರು ಮುಗ್ಸಕ್ ಹೋದ್ರೆ ಈ ಕೇಸು 3991 ಪುಟಗಳನ್ನ ಅಫರ್ಮ್ ಆಗಿ ತಗೊಳಕ್ಕಾಗಲ್ಲ. ಲೆಟ್ಸ್ ಲಾ ಟೇಕ್ ಇಟ್ಸ್ ಓನ್ ಟೈಮ್ ಟು ಅನಲೈಸ್ ದಿ ಎವಿಡೆನ್ಸಸ್. 3991 ಪೇಜಿನ ಓದಬೇಕು ಅಂದ್ರೂ ಸಮಯ ಬೇಕಲ್ಲ ಸರ್, ಅದನ್ನ ಅರ್ಥ ಮಾಡ್ಕೊಬೇಕಲ್ಲ, ಪ್ರೆಸೆಂಟೇಷನ್ ಮಾಡಬೇಕಲ್ಲ, ಮತ್ತೆ ಸಮಯಗಳನ್ನ ಕೊಡಬೇಕಲ್ಲ ಸಾಕ್ಷಿಗಳಿಗೆ. ಇವೆಲ್ಲವೂ ಕೂಡ ಸಮಯ ಹಿಡಿಯುತ್ತೆ. ಅಲ್ಲಿವರೆಗೂ ಕೂಡ ಲೆಟ್ಸ್ ಲಾ ಟೇಕ್ ಇಟ್ಸ್ ಓನ್ ಟೈಮ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಈ ರಾಷ್ಟ್ರೀಯ ಭದ್ರತೆ ಬಿಟ್ಟು ಉಳಿದ ಕೊಲೆ ಕೇಸ್ಗಳಲ್ಲಿ ಚಾರ್ಜ್ ಶೀಟ್ ಆದ ನಂತರವೂ ಕೂಡ ಬೇಲ್ ಸಿಗದೆ ಕನ್ವಿಕ್ಟ್ ಆಗಿರ್ತಕ್ಕಂಥ ಉದಾಹರಣೆಗಳುಂಟ ಸರ್? ರಾಜ್ಯ ಅಂತಲ್ಲ, ಈಗ ನಾವು ಐ ಕ್ಯಾನ್ ಕೋಟ್ ಇಟ್ ಒನ್ ವೆರಿ ಬೇಲೆ ಆಗಲಿಲ್ಲ, ನಮ್ಮ ಸ್ಟೇಟ್ ಅಲ್ಲಿ ಆಗಿರುವಂತದ್ದೇ. ನಮ್ಮ ಅಜಿತ್ ಅನ್ವಾಗ ಅವರು ರಿಪೋರ್ಟರ್ ಆದಾಗ ಹೇಳುವಂತ ಕೇಸು ಡಬಲ್ ಮರ್ಡರ್ ಆಗುತ್ತೆ, ಸೋನಿ ಅಂಡ್ ಟೂರಿ ಅಂತ ಕೇಸ್ ಅಂತ ಹೇಳಿ ಒಂದು ಕೇಸ್ ಆಗುತ್ತೆ ಕೆಂಗೇರಿಯಲ್ಲಿ. ಆ ಕೇಸ್ನಲ್ಲಿ ಅದು ಕೂಡ ಆಗ್ಲಿಲ್ಲ, ಬೇಲು ಕಂಟಿನ್ಯೂಸ್ ಆಗಿ ಕನ್ವಿಕ್ಷನ್ ಆಗಲಿಲ್ಲ, ಅಕ್ವಿಟ್ ಆಯ್ತು. ಬಟ್ ಅಲ್ಲಿವರೆಗೂ ಕೂಡ ಉಳಿಸಿದ್ರು. ಯಾವ ಪ್ರಕರಣದಲ್ಲಿ ರೇರೆಸ್ಟ್ ಆಫ್ ರೇರ್ ಕೇಸ್ ತರ ಒಂದು ಪ್ರಕರಣಗಳು ಬರ್ತಾವೋ, ಬಿಂಬಿಸ್ತಾವೋ, ಅದರಲ್ಲಿ ಬೇಲ್ ಕೊಡಬೇಕು ಅನ್ನೋದೇನು ಇಲ್ಲ. ಆದ್ರೆ ಮೊನ್ನೆ ಚಂದ್ರಚೂಡ್ ಅವರು ಕೊಟ್ಟಿರುವಂತ ಒಂದು ಕಾನ್ಸ್ಟಿಟ್ಯೂಷನಲ್ ರೈಟ್ಸ್ ಏನ್ ಹೇಳುತ್ತೆ ಅಂದ್ರೆ ಇಟ್ ಇಸ್ ವೆರಿ ಕ್ಲಿಯರ್. ನೀವು ಎಲ್ಲವೂ ಕೇಸ್ಗಳನ್ನ ಸುಪ್ರೀಂ ಕೋರ್ಟ್ ಮುಂದೆನೆ ಬರಕ್ ಬಿಡಬೇಡ್ರಿ. ಆತನ ಬೇಲ್ ಕೊಟ್ಟರು ಆತನ ಮುಗಿತು, ಎವಿಡೆನ್ಸ್ ನಾಶ ಮಾಡಕ್ಕಾಗಲ್ಲ. ಬೇಲ್ ಇಸ್ ದ ರೈಟ್, ಎಸ್. ಜೈಲ್ ಇಸ್ ಬೇಲ್ ಇಸ್ ದ ರೂಲ್, ಬೇಲ್ ಇಸ್ ದ ರೂಲ್, ಜೈಲ್ ಇಸ್ ಅನ್ ಎಕ್ಸೆಪ್ಷನ್. ಅಪವಾದ. ಈ ರೂಲ್ ಮೇಲೆ ನಾವು ನೋಡಿದಾಗ ಈಗ ನಾವು ಬೇಲ್ ಆರ್ಗ್ಯುಮೆಂಟ್ ಮಾಡ್ಬೇಕಂದಾಗ ಯಾವಾಗಲೂ ಕೂಡ ಸಂವಿಧಾನವನ್ನು ತರ್ತಿರಲಿಲ್ಲ, ಆರ್ಟಿಕಲ್ 20, 21, 14 ತರ್ತಾನೆ ಇರಲಿಲ್ಲ. ಈಗ ಆ ಜಡ್ಜ್ಮೆಂಟ್ ಬಂದ್ಮೇಲೆ, ಆ ನಿರ್ದೇಶನ ಬಂದ್ಮೇಲೆ ಡೆಫಿನೆಟ್ಲಿ ಈ ಕೇಸಲ್ಲಿ ಯೂಸ್ ಮಾಡ್ಕೊಂತಾರೆ. ಮತ್ತೆ ಸಂಜಯ್ ದತ್ ಕೇಸ್ನ ತಾವು ನೋಡೋದು ಪ್ರಕರಣ ನೋಡ್ಬೋದು. ಆತನ ಮೇಲೆ ಹಾಕಿರುವಂತ ಬಂಡವಾಳವನ್ನ, ಸಿನಿಮಾಗೆ ಹಾಕಿರುವಂತ ಬಂಡವಾಳವನ್ನ, ದಟ್ ಈಸ್ ಆಲ್ಸೋ ಒನ್ ಆಫ್ ದಿ ಗ್ರೌಂಡ್ ಟು ಬಿ ಸ್ಯಾಂಕ್ಷನ್ ಅಂತ. ಯಾಕೆಂದ್ರೆ ಹಾಕಿರುವಂತ ಬಂಡವಾಳವೂ ಕೂಡ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಪೆರೋಲ್ ಮೇಲಾದ್ರೂ ಅಥವಾ ಇಂಟರಿಮ್ ಮೇಲಾದ್ರೂ ಕೊಟ್ಟು ಅದನ್ನ ಆಚೆ ತಗೊಂಡು ಆ ಕೆಲಸ ಮುಗಿಸಿ ಒಳಗಡೆ ಕಳಿಸಿ ಅನ್ನೋ ರೀತಿಯನ್ನು ತಗೋಬಹುದು ಅನ್ನೋ ರೀತಿ ಆ ಜಡ್ಜ್ಮೆಂಟ್ ಅಲ್ಲಿ ತೋರಿಸಿದ್ದಾರೆ. ಸೊ ಸಂಜಯ್ ಗಾಂಧಿ ಕೇಸಲ್ಲಿ, ಅದು ಟಾಡಾ ಕೇಸ್, ಸಂಜಯ್ ದತ್ ಕೇಸ್ನಲ್ಲಿ. ಬಟ್ ಈ ಕೇಸ್ನಲ್ಲಿ ನೋಡಿ, ದರ್ಶನ್ರ ಒಟ್ಟಾರೆ 2011 ನೀವು ನೋಡ್ಕೊಳ್ತಾ ಬಂದರೆ, ನಿಮ್ಮ ಫ್ಯಾನ್ ಬೇಸ್ ಬಗ್ಗೆ ಹೇಳಿದ್ರಿ, ಆಗಾಗ ವ್ಯವಸ್ಥೆಯನ್ನು ತಿರುಮುರುಗೊಳಿಸ್ತಕ್ಕಂಥ ಪ್ರಯತ್ನವರು ಅಲ್ಲಲ್ಲೂ, ಈಗ ಜೈಲ್ಗೆ ಹೋದಾಗಲೂ ಮಾಡ್ತಾರೆ, ಎಲ್ಲಿ ಹೋದಾಗಲೂ ದರ್ಶನ ಪ್ರಯತ್ನವನ್ನು ಮಾಡ್ತಾರೆ. ಅದು ಅವರ ಬೇಲ್ ಅಪ್ಲಿಕೇಶನ್ ಮೇಲೆ ಈ ಒಂದು ಚಾರ್ಜ್ ಶೀಟ್ನ ನಂತರ ಇಫೆಕ್ಟ್ ಆಗುತ್ತಾ ಅಂತ. ಯಾಕಂದರೆ ನಿಮಗೆ ಬೇಲನ್ನು ವಿರೋಧಿಸ್ತಕ್ಕಂಥದ್ದು ಈಗ ಪ್ರಾಸಿಕ್ಯೂಷನ್ ಯಾಕೆ ವಿರೋಧಿಸುತ್ತೆ? ಮೇನ್ ಆಗಿ ಸಾಕ್ಷ್ಯನಾಶ, ಸಾಕ್ಷ್ಯಗಳನ್ನು ಹೋಸ್ಟೈಲ್ ಮಾಡ್ತಕ್ಕಂಥ ಒಂದು ಪ್ರಯತ್ನ ನಡೆಸ್ಬೋದು ಅನ್ನುವ ಕಾರಣಕ್ಕೋಸ್ಕರ. ಆ್ಯಂಡ್ ದರ್ಶನ್ ಈಸ್ ನೋನ್ ಫಾರ್ ದ್ಯಾಟ್. ಈಗ ನಾವು ಇಡೀ ಜೈಲಲ್ಲೇ ನೋಡಿದ್ವಿ ಏನೆಲ್ಲ ಮಾಡುವ ಶಕ್ತಿ ದರ್ಶನ್ಗಿದೆ ಅಂತಕ್ಕಂಥದ್ದು. ಅದು ಪರಿಣಾಮ ಬೀರಬಹುದಾ? 100%. ಈಗ
ಗ್ರೌಂಡ್ ಫಾರ್ ರಿಜೆಕ್ಷನ್ ಬೇಲೆ ಇವು. ಅಂದ್ರೆ 3 ತಿಂಗಳಿಂದ ಅವರು ಜೈಲಲ್ಲಿದ್ದು ಏನೇನು ಮಾಡಿದ್ದಾರೆ. 2011 ಪ್ರಕರಣವನ್ನು ತಗೊಂತಾರಲ್ವ ನನಗೆ ಗೊತ್ತಿಲ್ಲ, ಯಾಕಂದ್ರೆ ದಟ್ ವಾಸ್ ಅನ್ ಡೊಮೆಸ್ಟಿಕ್ ವೈಲೆನ್ಸ್ ಅಗೇನ್ಸ್ಟ್ ಎ ವೈಫ್. ಆತನ ಬಿಹೇವಿಯರ್ ಅಂದ್ರೆ ಆತನ ಟೆಂಡೆನ್ಸಿ, ಮೆಂಟಲಿ ಟೆಂಡೆನ್ಸಿಯನ್ನ ಅದು ಡಿಸ್ಪ್ಲೇ ಮಾಡುತ್ತೆ. ಈಸ್ ನಾಟ್ ಅ ರೋಡಿ ಶೀಟರ್. ಅಥವಾ 2011 ಕೂಡ ಕೊಲೆ ಪ್ರಕರಣ, ದೊರಡೆ ಪ್ರಕರಣ, ಈ ಪ್ರಕರಣಗಳಲ್ಲಿ ಹೋಗಿದ್ರೆ ಅದನ್ನ ಲಿಸ್ಟ್ ಮಾಡಿ ಮೆಷರ್ ಮಾಡ್ತಿದ್ರು. ಅಂದ್ರೆ ಇವೆಲ್ಲವೂ ಪ್ರಕರಣದಲ್ಲಿ ಈತ ಇನ್ವಾಲ್ವ್ ಆಗಿದ್ದಾನೆ ಅಂತ. ಬಟ್ ಅದು ಡೊಮೆಸ್ಟಿಕ್ ಆಗಿರೋದ್ರಿಂದ ಅದು ಎಷ್ಟು ವ್ಯಾಲ್ಯೂಯೇಷನ್ ಆಗುತ್ತೆ ಗೊತ್ತಿಲ್ಲ, ಬಟ್ ಇಟ್ ಕ್ಯಾನ್ ಬಿ ಕೋಟ್ ಮಾಡೋಂಥದ್ದೇನಿಲ್ಲ. ಆದರೆ ಈ 3 ತಿಂಗಳಿಂದ ನಡೆದಿರುವಂಥ ಜೈಲಿನಲ್ಲಿ ಅವ್ರನ್ನ ಹೋಗಿ ಭೇಟಿ ಆಗ್ತಿದ್ರಲ್ಲ ಅಭಿಮಾನಿಗಳು, ಅವರ ಫಾಲೋವರ್ಸ್, ನಾವು ಇವು ಅನ್ನ ತಿಂದಿದ್ದೀವಿ ಅಂತ, ಇವೆಲ್ಲವೂ ಕೂಡ ಮುಳುವಾಗುತ್ತವೆ. ಯಾಕಂದ್ರೆ ಇವೆಲ್ಲವೂ ಕೂಡ ಯಾರು ಎಂಟ್ರಿ ಆಗಿದಾರೋ ಆ ರೆಕಾರ್ಡ್ಸ್ಗಳು ಇರ್ತವೆ. ಆ ರೆಕಾರ್ಡ್ಸ್ಗಳನ್ನ ತಗೊಂಡು ಅದನ್ನ ಅಬ್ಜೆಕ್ಷನ್ ಮಾಡ್ಬೇಕಂದಾಗ ಆಗುತ್ತೆ. ಮತ್ತೆ ಹಲವಾರು ರೀತಿಗಳಾದ ಪ್ರಕರಣಗಳಲ್ಲಿ ಇವ್ರು ಇನ್ವಾಲ್ವ್ ಆಗಿಲ್ಲ ಅಂದ್ರೂ ಕೂಡ ಈ ಪ್ರಕರಣವು ವಿಭಿನ್ನವಾಗಿ ಬಂದಿರುವಂಥದ್ದು, ಮೂಡಿರುವಂಥದ್ದು, ಅವರಿಗೆ ಸಮಾಜದಲ್ಲಿ ಕೊಟ್ಟಿರುವಂಥ ಸ್ಥಾನಮಾನಗಳನ್ನ ಏನಾಗಿದ್ದಾವೆ. ಮತ್ತೆ ಅಭಿಮಾನಿಗಳು ಅಂತ ಏನು ಹೇಳ್ತಿದ್ವಲ್ಲ, ಅವ್ರು ಮಾತಾಡ್ತಿದಾರಲ್ಲ, ಅಂದ್ರೆ ನಾವು ಏನೂ ಮಾಡಿಲ್ಲ, ತಪ್ಪು ಮಾಡಿಲ್ಲ ಅಂತೇಳಿ, ಇವೆಲ್ಲವೂ ಕೂಡ ಎಲ್ಲೋ ಕಡೆ ಸಾಕ್ಷಿ ನಾಶ ಚಾರ್ಜ್ಶೀಟ್ಗಿಂತ ಮುಂಚೆ. ಆದ್ರೆ ಈಗ ಸಾಕ್ಷಿಗಳನ್ನ ಟ್ಯಾಂಪರ್ ಮಾಡ್ಬೋದಲ್ಲ, ಇಂಡಿವಿಜುವಲ್ ಡೈರೆಕ್ಟ್ ಆಗಿ ಐ ಕ್ಯಾನ್ ಅಪ್ರೋಚ್ ಹಿಮ್, ಐ ಕ್ಯಾನ್ ಆಫರ್ ಯು. ಸೊ ಆ ರೀತಿ ಎಲ್ಲ ಆಗಬಾರ್ದು ಅಂತ ಹೇಳಿ ಬೇಲ್ ರಿಜೆಕ್ಟ್ ಮಾಡುವಂಥದ್ದು ಜಾಸ್ತಿ ಇರ್ತವೆ. ಸುಪ್ರೀಂ ಕೋರ್ಟ್ ಚಂದ್ರಚೂಡ್ ಕೇಸಿನಲ್ಲಿ ಇಂಥವ್ರಿಗೆ ಬೇಲ್ ಕೊಡಿ ಅಂತ ಹೇಳಿಲ್ಲ, ಇದನ್ನೆಲ್ಲ ಗಮನ ತಗೊಂಡು ಕೊಡಬಹುದು ಅಂತ ಹೇಳ್ಬೋದು. ಬಟ್ ರಿಜೆಕ್ಟ್ ಮಾಡೋ ನಮ್ಮ ಜೊತೆಗೆ ವಿಧಿವಿಜ್ಞಾನ ತಜ್ಞರು ದಿನೇಶ್ ರಾವ್ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಈಗ ದರ್ಶನ್ ಮತ್ತು ಇತರ ಆರೋಪಿಗಳ ಮೈ ಮೇಲೆ ಅವರ ಬಟ್ಟೆಯಲ್ಲಿ ರಕ್ತ ಸಿಕ್ತು, ಅದರಲ್ಲಿ ರೇಣುಕಾಸ್ವಾಮಿಯ DNA ಇತ್ತು. ದಟ್ ಈಸ್ ಆಲ್ ಸೆಕೆಂಡ್ರಿ. ಅದ್ರ ಜೊತೆಗೆ ಮೊದಲಿಗಾಗೋದು ಪೋಸ್ಟ್ ಮಾರ್ಟಮ್ ರಿಪೋರ್ಟು ಒಂದು ಮರ್ಡರ್ ಕೇಸ್ನಲ್ಲಿ ಕನ್ವಿಕ್ಷನ್ಗೂ ಅಥವಾ ಅಕ್ವಿಟಲಿಗೆ ಎಷ್ಟರ ಮಟ್ಟಿಗೆ ರೋಲ್ ಪ್ಲೇ ಮಾಡುತ್ತೆ? ನೋಡಿ, ಪೋಸ್ಟ್ ಮಾರ್ಟಮ್ ಎವಿಡೆನ್ಸ್ ಇಟ್ಸ್ ಮೋಸ್ಟ್ಲಿ ಕೊರಾಬರೇಟಿವ್ ನೇಚರ್, ನಾಟ್ ಕನ್ಕ್ಲೂಸಿವ್. ಓಕೆ. ಸೊ ಯಾವತ್ತೂ ಅಷ್ಟೇ. ಅಂಡ್ ಅದು ಡಾಕ್ಟರ್ ಅವ್ರು ಒನ್ಸ್ ಈ ಡೆಪಾಸಿಟ್ಸ್ ಇನ್ ದ ಕೋರ್ಟ್, ದ ರಿಪೋರ್ಟ್ ವಿಲ್ ಬಿ ಅಡ್ಮಿಟೆಡ್. ಅದರಲ್ಲಿ ಗಾಯಗಳು ಏನಾಯ್ತು, ಯಾವ ವೆಪನ್ ಇಂದ ಸಾಧ್ಯತೆ ಇದೆ, ಪ್ಲಸ್ ಅದರಲ್ಲಿ ಗಾಯದ ಏಜ್ ಏನು, ಏಜ್ ಆಫ್ ದ ಇಂಜುರೀಸ್, ಮತ್ತೆ ಫೇಟಲ್ ಪೀರಿಯಡ್ ಏನು, ಮತ್ತೆ ಆ ಗಾಯಗಳಲ್ಲಿ ಯಾವ ಗಾಯದಿಂದ ಸತ್ತ ಅಂತ, ವಿಚ್ ಇಂಜುರಿ ಎಕ್ಸಾಕ್ಟ್ಲಿ ಕಾಸ್ ದ ಡೆತ್. ಸೊ ಇಷ್ಟೆಲ್ಲ ಒಂದು ಎಕ್ಸ್ಪರ್ಟೀಸ್ ಏನಿದೆ, ಆರ್ ದ ಒಪಿನಿಯನ್ ವಿಚ್ ಇಸ್ ಅರೈಸಿಂಗ್ ಔಟ್ ಆಫ್ ದೋಸ್ ನೇಚರ್ ಅಂಡ್ ಪ್ಯಾಟರ್ನ್ ಆಫ್ ಇಂಜುರೀಸ್ ಇದೆಯಲ್ಲ, ಅದು ಡಾಕ್ಟರ್ ಇಂದ ತಿಳಿದುಕೊಳ್ತಾರೆ. ಅಂಡ್ ದಟ್ ವಿಲ್ ಬಿ ಕೊರಾಬರೇಟಿಂಗ್ ವಿತ್ ದಿ ಸೋ ಕಾಲ್ಡ್ ಅದರ್ ಫೋರೆನ್ಸಿಕ್ ಎವಿಡೆನ್ಸಸ್ ಪ್ಲಸ್ ವಿಟ್ನೆಸಸ್ ಸ್ಟೇಟ್ಮೆಂಟ್. ಈಗ ಪೋಸ್ಟ್ ಮಾರ್ಟಮ್ ಮಾಡಿದ ಡಾಕ್ಟರ್ ಕಟಕಟೆಯಲ್ಲಿ ನಿಂತ್ಕೊಂಡು ಉತ್ತರ ಕೊಡಬೇಕು, ಡಿಫೆನ್ಸ್ ಅಡ್ವೊಕೇಟ್ ಕ್ರಾಸ್ ಕ್ವಶನ್ ಆನ್ಸರ್ ಮಾಡಬೇಕು. ಯಾವ ರೀತಿಯ ಪ್ರಶ್ನೆಗಳು ಬರ್ತವೆ ದಿನೇಶ್ ರಾವ್ ಸರ್? ಬರ್ತಾ ಇದೆ. ಹಲೋ ಸರ್, ಒಂದೇ ನಿಮಿಷ ಇರಿ, ಒಂದ್ಸಲ ಕಟ್ ಮಾಡಿ ಕನೆಕ್ಟ್ ಮಾಡ್ಕೋತೀವಿ, ರೀಕನೆಕ್ಟ್ ಮಾಡ್ಕೊಳ್ತೀವಿ. ಶ್ರೀನಿವಾಸ್ ಆಚಾರ್ಯ, ಮೊಬೈಲ್ ಲೊಕೇಶನ್ಸ್ ಇದೆ, DVR ರಿಟ್ರೀವ್ ಮಾಡಿರೋದಿದೆ, ಅವರ ಮೊಬೈಲ್ನ ಡೇಟಾ ರಿಟ್ರೀವ್ ಮಾಡಿರೋದಿದೆ. ಕನ್ವಿಕ್ಷನ್ಗೆ ಅಥವಾ ಅಕ್ವಿಟಲ್ಗೆ ಎಷ್ಟರ ಮಟ್ಟಿಗೆ ರೋಲ್ ಪ್ಲೇ ಮಾಡುತ್ತೆ? ನಮ್ಮ ನ್ಯಾಯಾಲಯ ಟೆಕ್ನಿಕಲ್ ಎವಿಡೆನ್ಸನ್ನು ಎಷ್ಟು ಸೀರಿಯಸ್ ಆಗಿ ತಗೊಳ್ತವೆ? ಈ ಟೆಕ್ನಿಕಲ್ ಎವಿಡೆನ್ಸ್ ಬಂದಾಗ ಇಲ್ಲಿ ಇದು ಇಬ್ಬರು ವ್ಯಕ್ತಿಗಳ ಮಧ್ಯ ನಡೆಯೋ ಕಾನ್ವರ್ಸೇಷನ್ ಆಗಲ್ಲ, ಎರಡು ಡಿವೈಸ್ಗಳ ಮಧ್ಯ ನಡೆಯೋ ಕಾನ್ವರ್ಸೇಷನ್ ಆಗುತ್ತೆ. ಸೊ ಇದರಲ್ಲಿ ಎಮೋಷನ್ಸ್ ಇರಲ್ಲ, ಇಟ್ ಇಸ್ ಪ್ಯೂರ್ ಡೇಟಾ. ಯಾವ ರೀತಿಯಾದ ಎವಿಡೆನ್ಸ್ ಪ್ರೊವೈಡ್ ಆಗಿರ್ಬೋದು ಅಂದರೆ, ಒಂದು ಡಿವೈಸ್ ಸಿಕ್ಕಿರೋದ್ರಿಂದ ಯಾರು ಆರೋಪಿ ಅಂತ ಹೇಳಿರ್ತಾರೋ ಅವರ ಡಿವೈಸ್ಗಳಿಂದ ಪಾಸ್ವರ್ಡ್ ಅನ್ಲಾಕ್ ಮಾಡಿ ಡೇಟಾ ರಿಟ್ರೀವ್ ಮಾಡಬಹುದು. ಈವನ್ ಮೊಬೈಲ್ ಡೇಟಾ ಡಿಲೀಟ್ ಮಾಡಿದ್ರೂ ರಿಟ್ರೀವ್ ದೋಸ್ ಡೇಟಾ, ಆಡಿಯೋಸ್ ಇರ್ಬೋದು, ವಿಡಿಯೋಸ್ ಇರಬಹುದು. ತದನಂತರ ಯಾವ ಕಮ್ಯುನಿಕೇಶನ್ ಮೆಸೇಜ್ ಪಾಸ್ ಆಗಿದೆ ಅಂತ ಇರ್ಬೋದು, ಅದು ಮೊಬೈಲ್ ಸಿಕ್ಕರೆ ಮಾತ್ರ ಸಿಗತ್ತೆ. ಬಟ್ ಈಗ ಆರೋಪಿಗಳ ಮೊಬೈಲ್ ಸಿಕ್ಕಿರೋದ್ರಿಂದ ಆ ಮೆಸೇಜಸ್ ಈಸಿಯಾಗಿ ಸಿಗ್ಬೋದು, ಅದು ಎವಿಡೆನ್ಸ್ ಆಗಿ ಸಬ್ಮಿಟ್ ಆಗುತ್ತೆ. ಎರಡನೇದು, ಅಕಸ್ಮಾತ್ ಏನೋ ಡಿಲೀಟ್ ಮಾಡಿದ್ದೆ ಮೆಸೇಜ್ಗಳನ್ನ, ಏನೋ ಒಂದಿಷ್ಟು ಕಾನ್ವರ್ಸೇಷನ್ಸ್ ಆಗಿರುತ್ತೆ, ಟೆಕ್ಸ್ಟ್ ಮೆಸೇಜ್ ಇರ್ಬೋದು, ಇಮೇಜಸ್ ಇರ್ಬೋದು, ವಿಡಿಯೋಸ್ ಇರ್ಬೋದು, ಅಥವಾ ವಾಯ್ಸ್ ಕಾಲ್ಸ್ ಇರ್ಬೋದು. ಇದು ಡಿಲೀಟ್ ಆಗೋಗಿದ್ರೆ ಇಟ್ ಇಸ್ ನಾಟ್ ಪಾಸಿಬಲ್ ಟು ಗೆಟ್ ಬ್ಯಾಕ್. ಅಕಸ್ಮಾತ್ ನಮ್ಮ ಪೊಲೀಸ್ ಅವರೇನಾದ್ರು ಫೇಸ್ಬುಕ್, ವಾಟ್ಸ್ಆ್ಯಪ್, ಇನ್ಸ್ಟಾಗ್ರಾಮ್, ಆಲ್ ಕಮ್ಸ್ ಅಂಡರ್ ಮೆಟಾ, ಅವ್ರಿಗೆ ಒಂದು ಲೆಟರ್ ಬರೆದು ಈ ಥರ ನಮಗೆ ಆ ಮೆಸೇಜ್ಗಳು ಬೇಕು ಅಂದರೆ ಅದು ಸಿಗೋದು ಕಷ್ಟ ಸಾಧ್ಯ. ಯಾಕೆಂದರೆ ಎನ್ಕ್ರಿಪ್ಷನ್ ಇರುತ್ತೆ, ಆ ಮೆಸೇಜ್ಗಳನ್ನ ತಗೊಳ್ಳೋದು ಕಷ್ಟ ಇದೆ ಡಿಲೀಟ್ ಆಗಿದ್ರೆ. ಬಟ್ ಮತ್ತೊಂದು ನಾನು ತಿಳ್ಕೊಂಡ ಪ್ರಕಾರ ಯಾರು ಯಾರಿಗೆ ಎಷ್ಟೊತ್ತಿಗೆ ಕಾಲ್ ಮಾಡಿದ್ರು, ಎಷ್ಟೊತ್ತಿಗೆ ಮೆಸೇಜ್ ಸಿಗ್ಲಿಕ್ಕಿಲ್ಲ, ಬಟ್ ಮಾಡಿದ್ರು ಅನ್ನೋದು ಗೊತ್ತಾಗ್ತದೆ. ಮೆಸೇಜ್ ಕಂಟೆಂಟ್ ಸಿಗಲ್ಲ, ಬಟ್ ಮೆಟಾ ಡೇಟಾ ಸಿಗುತ್ತೆ. ಹೇಗೆ ಅಂದ್ರೆ ಯಾರು ಯಾರಿಗೆ ಕಾಲ್ ಮಾಡಿದ್ರು, ಎಷ್ಟೊತ್ತಿಗೆ ಮಾಡಿದ್ರು, ಎಲ್ಲಿ ಮಾಡಿದ್ರು, ಮತ್ತೆ ವಾಟ್ ಇಸ್ ದ ಟೈಪ್ ಆಫ್ ದ ಡೇಟಾ, ಈ ಇನ್ಫಾರ್ಮೇಶನ್ಸ್ ಖಂಡಿತವಾಗ್ಲೂ ಸಿಗುತ್ತೆ. ಅಂಡ್ ಸಿನ್ಸ್ ಇಟ್ ಇಸ್ ಆಲ್ ರಾ ಡೇಟಾ, ಇಟ್ ವಿಲ್ ಬಿ ಎ ವೆರಿ ಸ್ಟ್ರಾಂಗ್ ಎವಿಡೆನ್ಸ್ ಫಾರ್ ಶೋರ್. ಮತ್ತೊಂದು,
ಬರೀ ಕಾಲ್ ಮಾಡಿದ್ರು ಅಂತಲ್ಲ, ಎಲ್ಲಿಂದ ಕಾಲ್ ಮಾಡಿದ್ರು ಅಂತ ಸಿಗುತ್ತೆ. ಇವಾಗ ನಾವು ನೋಡಿ ಬರೀ ಪೋಸ್ಟಲ್ ಕೋಡ್ ಮಾತ್ರ ಅಲ್ಲ, ಎಕ್ಸಾಕ್ಟ್ ಲಾಂಗಿಟ್ಯೂಡ್ ಲ್ಯಾಟಿಟ್ಯೂಡ್ ಕೂಡ ಸಿಕ್ಬಿಡುತ್ತೆ. ಸಿನ್ಸ್ GPS ಇರೋದ್ರಿಂದ ಯಾವ ಘಳಿಗೆಯಲ್ಲಿ ಎಲ್ಲಿಂದ ಕಾಲ್ ಮಾಡಿದ್ದಾರೆ, ಪಟ್ಟಣಗೆರೆ ಶೆಡ್ನಲ್ಲಿ ಇದ್ರು, ಶೆಡ್ನಲ್ಲಿ ಗೇಟ್ ಹತ್ರ ಇದ್ರು, ಗೇಟ್ನಿಂದ ಹೊರಗಡೆ ಇದ್ರು ಅನ್ನೋದು ಗೊತ್ತಾಗುತ್ತೆ. ಕಂಪ್ಲೀಟ್ ಎಕ್ಸಾಕ್ಟ್ ಜಿಯೋ ಲೊಕೇಶನ್ ಸಿಗುತ್ತೆ. ತದನಂತರ ಅವ್ರ ಜೊತೆ ಬೇರೆ ಯಾರ್ಯಾರ ಮೊಬೈಲ್ ಕನೆಕ್ಟ್ ಆಗಿತ್ತು. ಯಾಕೆಂದ್ರೆ ಒಂದು ಫೋನ್ ಕಾಲ್ ಹೋದ್ರೆ ಒಂದು ಟವರ್ ಅದನ್ನ ಕ್ಯಾಚ್ ಮಾಡುತ್ತೆ. ಆ ದಿನ ಆ ಮೂಮೆಂಟ್ ಅಲ್ಲಿ ಬೇರೆ ಯಾವ ಕಾಲ್ಸ್ ಕ್ಯಾಚ್ ಆಗಿದೆ ಆ ಟವರ್ ಇಂದ, ಆ ಡೀಟೇಲ್ಸ್ ಸಿಗುತ್ತೆ. ಹಾಗಾಗಿ ವೆನ್ ದ ರಾ ಡೇಟಾ ಕಮ್ಸ್ ಔಟ್, ಎವ್ರಿಥಿಂಗ್ ಇಸ್ ಪ್ಯೂರ್ಲಿ ಇನ್ಫಾರ್ಮೇಶನ್ ದರ್ ಅಂಡ್ ಅದು ಎವಿಡೆನ್ಸ್ ಖಂಡಿತ ಸ್ಟ್ರಾಂಗ್ ಆಗಿರುತ್ತೆ. ನಿಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ ಅಂದ್ರೆ ಈ ಡೇಟಾಗಳು ಒಂದು ಕೇಸ್ನಲ್ಲಿ ಕನ್ವಿಕ್ಷನ್ಗೆ ತುಂಬಾ ದೊಡ್ಡ ರೋಲ್ ಪ್ಲೇ ಮಾಡಿದ್ದು ಯಾವ ಕೇಸು ಅಂತ? ಆಲ್ಮೋಸ್ಟ್ ಎವ್ರಿ ಕೇಸಸ್ ಸರ್. ಎಕ್ಸಾಂಪಲ್ ಪಾಶ್ ಅಂತ ಇರ್ಬೋದು, ಮೇಜರ್ಲಿ ದೊಡ್ಡ ಚಿಕ್ಕ ಸಣ್ಣ ಪುಟ್ಟ ಕೇಸ್ ನೋಡಿದ್ರು, ಒಂದು ಡಿವೋರ್ಸ್ ಕೇಸ್ ಆಗಿರಬಹುದು. ಡಿವೋರ್ಸ್ ಕೇಸಲ್ಲೂ ಗಂಡ ಹೆಂಡತಿಗೆ ಏನು ಮೆಸೇಜ್ ಮಾಡಿಯಾನೆ ಅದು ತುಂಬಾ ಎವಿಡೆನ್ಸ್ ಆಗುತ್ತೆ. ಯಾವಾಗ ಜಗಳ ಆಗಿತ್ತು ಅದು ಎವಿಡೆನ್ಸ್ ಆಗಿ ತಗೋತಾರೆ. ದೊಡ್ಡ ಕೇಸ್, ಸಣ್ಣ ಕೇಸಲ್ಲಿ ನೋಡ್ಬೋದು. ವೀಕ್ಷಕರಿಗೆ ಹೇಳ್ತಾ ಇದ್ದೀನಿ ಹುಷಾರು ಅಂತ. ಸಣ್ಣ ಕೇಸ್ ನೋಡಿದ್ರು ಒಬ್ಬ ಯಾರೋ ಇನ್ನೊಬ್ಬ ವಾಟ್ಸ್ಆಪ್ ಮೆಸೇಜ್ ಮಾಡಿದ್ರೆ ಆ ಮೆಸೇಜ್ ಎವಿಡೆನ್ಸ್ ಆಗುತ್ತೆ. ದೊಡ್ಡ ಕೇಸ್ ಅಂತಲ್ಲ, ಸಣ್ಣ ಪುಟ್ಟ ಕೇಸಲ್ಲೂ ಇಟ್ ಆಕ್ಸ್ ಮೇಜರ್ ರೋಲ್. ಎಷ್ಟೋ ಕೇಸಲ್ಲಿ ನಾವು ನೋಡಿವಲ್ಲ, ಹೇಗೆಂದ್ರೆ ಅಫ್ಕೋರ್ಸ್ ಮುಂಚೆ ಆಡಿಯೋ ಕಾಲ್ ರೆಕಾರ್ಡಿಂಗ್ ಆಗಿರೋದು ಅಥವಾ ಕಾಲ್ ರೆಕಾರ್ಡ್ ಆಗಿದೆ, ಅದರಿಂದ ಚೇರ್ಗಳೇ ಬಿದ್ದೋಗಿವೆ. ಹಾಗಾಗಿ ಒಂದು ಟೆಕ್ನಿಕಲ್ ಎವಿಡೆನ್ಸ್ ಅಂತ ಬಂದಾಗ ಇಟ್ಸ್ ಆಲ್ವೇಸ್ ಸ್ಟ್ರಾಂಗ್. ಈಗ BNS ಬಂದಿದೆ, ಭಾರತೀಯ ನ್ಯಾಯ ಸಂಹಿತೆ. ಬಟ್ ಈ ಪ್ರಕರಣ ಆಗುವ ಸಂದರ್ಭದಲ್ಲಿ IPCನೇ ಇತ್ತು, IPC ಅಡಿಯಲ್ಲಿ ಇದಾಗಿದೆ. BNSನಲ್ಲಿ ಟೆಕ್ನಿಕಲ್ ಎವಿಡೆನ್ಸ್ಗೆ ಜಾಸ್ತಿ ವ್ಯಾಲ್ಯೂ ಇದೆ ಅಂತೆ, ತುಂಬ ವ್ಯಾಲ್ಯೂ ಇದೆ ಅಂತ. ಎಸ್, ಆ್ಯಂಡ್ ಓವರ್ ದ ಇಯರ್ಸ್ ನಮ್ಮ ದೇಶದಲ್ಲಿ ಲಾ ಪ್ರಿಪೇರ್ ಆಗಿರ್ಬೋದು ಅಥವಾ ನಾವೇನೋ ಒಂದು ಆ್ಯಕ್ಟ್ ಮಾಡಿಫಿಕೇಶನ್ಸ್ ಮಾಡ್ತೀವಿ, ಅದರಲ್ಲಿ ಟೆಕ್ನಿಕಲ್ ಎವಿಡೆನ್ಸ್ಗೆ ನಾವು ಜಾಸ್ತಿ ಇವತ್ತು ಕೊಡ್ತಾ ಇದ್ದೀವಿ. ಮುಂಚೆ ಹೇಗೆ ಅಂದರೆ ಯಾವುದೋ ಒಂದು ಅಪ್ಲಿಕೇಶನ್, ಮೆಟಾ ಇರ್ಬೋದು, ಫೇಸ್ಬುಕ್, ದರ್ ಆಲ್ ಬ್ರಾಂಚಸ್, ಅವರಿಂದ ಇನ್ಫಾರ್ಮೇಶನ್ ತಗೋಬೇಕು ಅಂದ್ರೆ ಕೊಡ್ತಿರಲಿಲ್ಲ ಇನ್ಫಾರ್ಮೇಶನ್. ಇವಾಗ ನಮ್ಮ ಲಾ ಹೇಗಿಡತ್ತಂದ್ರೆ ನೀವು ಇನ್ಫಾರ್ಮೇಶನ್ ಕೊಡಲ್ಲ ಅಂದ್ರೆ ನಿಮ್ಮನ್ನ ಬ್ಯಾನ್ ಮಾಡ್ತೀವಿ. ಸ್ಕ್ರೀನ್ ಶಾಟ್ ಇದ್ರೂ ಸಾಕು ಅಂತಾರೆ. ಅದಾದ್ರೆ ಇನ್ಫಾರ್ಮೇಶನ್ ಅಧಿಕೃತವಾಗಿ ಮೆಟಾದವರು ಮಾರ್ಕ್ ಜುಕರ್ಬರ್ಗ್ ಲೆಟರ್ ಹೆಡ್ ಅಲ್ಲೇ ಬರೆದು ಕೊಡಬೇಕು ಅಂತಿಲ್ಲ. ಸೊ ಬಟ್ ಸ್ಕ್ರೀನ್ ಶಾಟ್ ಅಂತ ಬಂದಾಗ ಅದನ್ನ ನಾವು ವೈಡ್ ಅಂತ ತೊಗೊಳಕ್ ಆಗಲ್ಲ, ಬಿಕಾಸ್ ಇಟ್ ಕ್ಯಾನ್ ಆಲ್ವೇಸ್ ಬಿ ಮಾಫ್ಡ್. ನಾಟ್ ಜಸ್ಟ್ ಸ್ಕ್ರೀನ್ ಶಾಟ್ಸ್, ಅಫ್ಕೋರ್ಸ್ ಬಿಟ್ ಡಿವಿಯೇಷನ್ ಫ್ರಮ್ ದ ಟಾಪಿಕ್. ಬಟ್ ಏನಂದ್ರೆ ಈಗ ಯಾರೋ ಇಬ್ರು ವ್ಯಕ್ತಿ ಮಾತಾಡ್ತಿದ್ದಾರೆ ಅಂದ್ರೆ ಅವ್ರ DP ಇರ್ಬೋದು, ಅವರ ಹೆಸರು ಇರ್ಬೋದು, ಅಥವಾ ದ ಟೆಕ್ಸ್ಟ್ ಕಂಪ್ಲೀಟ್ ಮಾರ್ಫ್ ಮಾಡ್ಬೋದು ಅದನ್ನ. ಸೊ ಸ್ಕ್ರೀನ್ ಶಾಟ್ಸ್ ಎವಿಡೆನ್ಸ್ ಅಂತ ಕನ್ಸಿಡರ್ ಆಗಲ್ಲ. ದ ಎವಿಡೆನ್ಸ್ ವಿಲ್ ಬಿ ಕನ್ಸಿಡರ್ ಆಸ್ ವ್ಯಾಲಿಡ್ ಯಾವಾಗ ಅಂದ್ರೆ ಈ ಸಂಸ್ಥೆಗಳು ಆ ಡೇಟಾ ಕಳಿಸಿದಾಗ ಅಥವಾ ಮೊಬೈಲ್ ಡೇಟಾ ಇದ್ದಾಗ. ಗಾಟ್ ಇಟ್. ವಿಧಿ ವಿಜ್ಞಾನ ತಜ್ಞರಾದ ದಿನೇಶ್ ರಾವ್ ಅವರು ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಚಾರ್ಜ್ ಶೀಟ್ ದಾಖಲಾಗಿದೆ, ಅದರ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ದಿನೇಶ್ ರಾವ್ ಸರ್, ವಾಯ್ಸ್ ಸರಿ ಕೇಳಿಸ್ತಿದೆಯಾ ಈಗ? ಈಗ ಸ್ವಲ್ಪ ಕೇಳಿಸ್ತಾ ಇದೆ, ಹೇಳಿ. ಓಕೆ. ನಾನು ಕೇವಲ ಪೋಸ್ಟ್ ಮಾರ್ಟಮ್, ಅದ್ಭುತವಾಗಿ ಒಬ್ಬ ಒಳ್ಳೆ ಫೊರೆನ್ಸಿಕ್ ಮೆಡಿಸಿನ್ ಎಕ್ಸ್ಪರ್ಟು ಪೋಸ್ಟ್ ಮಾರ್ಟಮ್ ಮಾಡಿದ್ರು. ನೋಡಿ, ಈ ಕೇಸ್ನಲ್ಲಿ 39 ಗಾಯಗಳು, ಪ್ರತಿಯೊಂದಕ್ಕೂ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದಾರೆ. ಯಾವ ಗಾಯ, ಯಾವ ವಸ್ತುವಿನಿಂದ ಆಗಿರಬಹುದು, ಗಾಯದ ಏಜ್ ಎಷ್ಟು, ಎಲ್ಲ ಕೊಟ್ಟಿದ್ದಾರೆ. ಹಾಗೆ ಪೋಸ್ಟ್ ಮಾರ್ಟಮ್ ಮಾಡಿದವರು ಕೂಡ ನಾಳೆ ಕಟಕಟೆಯಲ್ಲಿ ಹೋಗಿ ನಿಂತ್ಕೊಂಡು ಡಿಫೆನ್ಸ್ ಅಡ್ವೊಕೇಟ್ಗಳ ಕ್ರಾಸ್ ಕ್ವಶನ್ಗೆ ಆನ್ಸರ್ ಮಾಡಬೇಕು. ಯಾವ ರೀತಿಯ ಪ್ರಶ್ನೆಗಳು ಬರ್ತವೆ? ಅಲ್ಲ, ಡೆಫಿನೆಟ್ಲಿ ದಟ್ ಈಸ್ ಅವರು ಡೆಪಾಸಿಷನ್ ಮಾಡಿದ್ಮೇಲೆ ದ ರಿಪೋರ್ಟ್ ವಿಲ್ ಬಿ ಅಡ್ಮಿಟೆಡ್. ದಟ್ ಇಸ್ ನಂಬರ್ 1. ಆಮೇಲೆ ಯೂಶಲಿ ಪ್ರಶ್ನೆಗಳಂದ್ರೆ ಇದರಲ್ಲಿ ನಾನು ಮೊದಲೇ ಹೇಳಿದಾಗೆ ಇಷ್ಟು ಗಾಯಗಳಲ್ಲಿ ಸಾವು ಆಗ್ಲಿಕ್ಕೆ ಯಾವ ಗಾಯ, ವಿಚ್ ಇಸ್ ದ ಫೇಟಲ್ ಇಂಜುರಿ ಅಂತ ಕೇಳ್ತಾರೆ. ಮತ್ತೆ ಅದಲ್ಲದೆ ಆ ಫೇಟಲ್ ಇಂಜುರಿಗೆ ಯಾವ ಟೈಪ್ ಆಫ್ ವೆಪನ್ ಮೈಟ್ ಹಾವ್ ಯೂಸ್ಡ್, ಅಂದ್ರೆ ಇದು ಕೈಯಿಂದ ಹೊಡೆದ್ರಾಗತ್ತಾ, ಬಿದ್ರೆ ಆಗತ್ತಾ. ಯೂಶಲಿ ಡಿಫೆನ್ಸ್ ಇಂದ ಬರೋ ಗಾಯ ಪ್ರಶ್ನೆಗಳೇ ಇಷ್ಟೇ. ಇದು ಬಿದ್ದಾಗ ಆಗತ್ತಾ, ಆಕಸ್ಮಿಕವಾಗಿ ಆಗತ್ತಾ, ಇಲ್ಲ ಲಾಟಿನಲ್ಲಿ ಹೊಡೆದ್ರೆ, ಕಾಲಲ್ಲಿ ಹೊಡೆದ್ರಾಗತ್ತಾ, ಅಂದ್ರೆ ಈ ತರ ಪ್ರಶ್ನೆಗಳು ಜಾಸ್ತಿ ಬರ್ತದೆ. ಅಲ್ಲದೆ ಇದರಲ್ಲಿ ಇವರು ಏಟ್ ಬಿದ್ದು ಎಷ್ಟು ಸಮಯ ನಂತರ ಸತ್ರು, ಇಲ್ಲ ಇಮಿಡಿಯೇಟ್ ಸತ್ರ, ಸೊ ಅಂತ ಈ ತರ ಪ್ರಶ್ನೆಗಳಲ್ಲೂ ಜಾಸ್ತಿ ಬರುತ್ತೆ. ಓಕೆ ಆಯ್ತಪ್ಪ. ಈಗ ನಾನು ಪ್ರಶ್ನೆ ಇರೋದು, ಸರ್ ಅದು ಕೊಲೆನೇ, ಅದು ಯು ಕಾಂಟ್ ಟೆಲ್ ಇಟ್ ನ್ಯಾಚುರಲ್ ಆಗಿ ಸತ್ತೋದ ಅನ್ನೋದಕ್ಕಾಗೋದಿಲ್ಲ. 39 ಗಾಯಗಳ ಪೈಕಿ ಯಾವ ಗಾಯದಿಂದ ಸತ್ತ? ವೈ ಡಸ್ ದ್ಯಾಟ್ ಮ್ಯಾಟರ್ ಅಂತ ನಿಮಗೇನು ಅನ್ಸುತ್ತೆ? ಅಲ್ಲ, ಡೆಫಿನೆಟ್ಲಿ ನೋಡಿ, ಈಗ ಔಟ್ ಆಫ್ 39 ಇಂಜುರೀಸ್ ಅಂತ ಏನು ಹೇಳಿ ಡಿಸ್ಕ್ರೈಬ್ ಮಾಡ್ತೀರಿ, ಅದರಲ್ಲಿ ವಿ ಡೋಂಟ್ ನೋ ವಿಚ್ ಇಸ್ ಸೂಪರ್ಫಿಷಿಯಲ್ ಅಂಡ್ ವಿಚ್ ಆರ್ ಡೀಪ್ ಇಂಜುರೀಸ್, ಅದರಲ್ಲಿ ವಿಚ್ ಆರ್ ಫೇಟಲ್ ಇಂಜುರೀಸ್. ಆಮೇಲೆ ಒನ್ ಥಿಂಗ್, ಇದರಲ್ಲಿ ಈ ಕೇಸ್ ನಲ್ಲಿ ಪ್ರಶ್ನೆಗಳು ಯಾವುದು ಟ್ರಿಕಿ ಕ್ವಶನ್ಸ್ ಬರುತ್ತೆ ಡಿಫೆನ್ಸ್ ಇಂದ, ಅಂದ್ರೆ ಆಫ್ ಆಲ್ ದ ಇಂಜುರೀಸ್ ವಿಚ್ ವರ್ ಕಾಸ್ ಫಸ್ಟ್, ಅಂದ್ರೆ ಇದು ಮೊದಲಾಗಿದ್ದ, ಇದು ಲೇಟ್ ಆಗಿದ್ದ, ಎಷ್ಟು ಗಂಟೆಗಳನ್ನಾಗಿದ್ದ, ಎಲ್ಲ ಒಟ್ಟಿಗೆ ಆಗಿದ್ದ ಗಾಯಗಳ ಅಂತ ಕೇಳೋ ಪ್ರಶ್ನೆಗಳು. ದಿಸ್ ಇಸ್ ದ ಮೋಸ್ಟ್ ಟ್ರಿಕಿಯಸ್ಟ್ ಕ್ವಶನ್. ಈ ತರ ಅಂದ್ರೆ ಎ ಗುಡ್ ಡಿಫೆನ್ಸ್ ವಿಲ್ ಆಸ್ಕ್ ದಿಸ್ ಸೈಡ್ ಆಫ್ ಕ್ವಶನ್ಸ್.
Okay. ಅಂದ್ರೆ ಎಲ್ಲಾ ಗಾಯಗಳು ಒಂದೇ ಟೈಮ್ ಅಲ್ಲಿ ಬಿತ್ತ. ಅವ್ನು ಎಷ್ಟು ಗಂಟೆಯಿಂದ ಅಷ್ಟು ಒಂದು ಸುಮಾರು 6 ರಿಂದ 10 ಗಂಟೆಗಳು ಇದ್ದಾರೆ ಅಂದ್ರೆ 6 ಗಂಟೆಗೆ ಬಂದಿದ ತಕ್ಷಣ ಇಷ್ಟು ಗಾಯಗಳು ಆಯ್ತಾ? ಇಲ್ಲ ಎಲ್ಲಾನು ಸ್ವಲ್ಪ ಕ್ರಮೇಣ ಸ್ವಲ್ಪ ಕಾಲದ ನಂತರ ಆಯ್ತಾ? ಅದರಲ್ಲಿ ಯಾವ್ದು ಗಾಯ ಫೇಟಲ್ ಲಾಸ್ಟ್ ಇಂಜುರಿ ವಿಚ್ ಕಾಸ್ ದ ಡೆತ್, ಅದ ನಂತರ ಏನಾದ್ರೂ ಗಾಯ ಅದ, ಪೋಸ್ಟ್ ಮಾರ್ಟಮ್ ಇಂಜುರೀಸ್ ಏನಾದ್ರೂ ಇದೆಯಾ ಅಂತ ಈ ಪ್ರಶ್ನೆಗಳು ಬರೋದು ಸಹಜ ಈ ಕೇಸ್ನಲ್ಲಿ. ಅಂದರೆ ಈಗ 17 ಜನ ಆರೋಪಿಗಳಿದ್ದಾರೆ, 17 ಜನರ ಪೈಕಿ 3 ಜನ ಆ ಹಲ್ಲೆಯಲ್ಲಿ ಭಾಗಿಯಾಗಿಲ್ಲ ಅನ್ನೋದು ಚಾರ್ಜ್ ಶೀಟ್ ಹೇಳ್ತಾ ಇದೆ. ಇನ್ನು 14 ಜನ ಭಾಗಿಯಾಗಿದ್ದಾರೆ. ಯಾರ್ಯಾರು ಯಾವ್ಯಾವ ರೀತಿ ಹಲ್ಲೆ ಮಾಡಿದ್ರು ಅನ್ನೋದು ಕೂಡ ಚಾರ್ಜ್ ಶೀಟ್ನಲ್ಲಿದೆ. ಸೊ ಆ್ಯಕ್ಚುಲಿ ಕೊಲೆ ಯಾರಿಂದ ಆಯಿತು ಅನ್ನೋದನ್ನೇನಾದರೂ ಅಂದರೆ ಆ ಹಂತಕ್ಕೆ ಹೋಗುತ್ತಾ ಚರ್ಚೆ? ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಕ್ವಶನ್, ಎಸ್ಪೆಷಲಿ ಈ ಕೇಸಲ್ಲಿ. ಯಾಕಂದ್ರೆ ಆಫ್ ದ ಸೋ ಮೆನಿ ಸಸ್ಪೆಕ್ಟ್ಸ್ ವಾಸ್ ಅಸಾಲ್ಟೆಡ್ ಹಿಮ್, ಅದರಲ್ಲಿ ವಿಚ್ ಇಂಜುರಿ ಕಾಸ್ ಡೆತ್ ಅನ್ನೋದು ಇದು ಕೊರಾಬರೇಷನ್ ಅಷ್ಟೇ. ಯಾವಾಗ ಅಂದ್ರೆ ಫಾರ್ ಎಕ್ಸಾಂಪಲ್ ಒಬ್ರು ಹೇಳ್ತಾರೆ ಇಲ್ಲ ತಲೆ ಜೋರಾಗಿ ಪಕ್ಕದಲ್ಲಿ ಇರ್ತಕ್ಕಂಥ ಟ್ರಕ್ಗೆ ಜಜ್ದಾಗ ಅದರಿಂದ ಮೆದುಳಿನಲ್ಲಿ ರಕ್ತಸ್ರಾವವಾಗಿ ಸತ್ತಿದ ಅಂತ ಏನಾದ್ರು ಡಾಕ್ಟರ್ ರಿಪೋರ್ಟ್ ಏನಾದ್ರು ಕೊಟ್ರೆ, ದಿಸ್ ಇಸ್ ಫಾರ್ ಎಕ್ಸಾಂಪಲ್. ಇನ್ ದಟ್ ಕೇಸ್ ಯಾರು ಹೊಡೆದಿದ್ದಾರೆ ನೋಡಿ, ಅವರು ದಟ್ ಪರ್ಸನ್ ವಿಲ್ ಬಿ, ಅವ್ರು ಹೊಡೆದಿದ್ದಾರೆ ಅಂತ ನೋಡ್ಲಿಕ್ಕೆ ಏನಾದ್ರೂ ಟೆಕ್ನಿಕಲ್ ಎವಿಡೆನ್ಸ್ ಇಲ್ಲ ಏನಾದ್ರೂ ಅಲ್ಲಿರೋ ವಿಟ್ನೆಸಸ್ ಅಪ್ರೂವರ್ ಆದಾಗ then definitely that injury, that person can be correlated. ಇಲ್ಲ ಅಂದ್ರೆ it will be very difficult for a doctor to say who has done it. That is number one. Even police ಅವರು ಪ್ರೂವ್ ಮಾಡೋದಕ್ಕೆ ಇವರೇ ಮಾಡಿದ್ದಾರೆ ಅಂತ ಹೇಳೋದು ತುಂಬಾ ಕಷ್ಟ ಆಗುತ್ತೆ. ಸರಿಗ ಆತನ ವೃಷಣಗಳಿಗೆ ಒದ್ದಿದ್ದಾರೆ ಅಂತ ಒಂದಿದೆ. ಆರಂಭದಲ್ಲಿ ಡೇ 1 ನಾನು ಹೇಳಿದ್ದು ಇದನ್ನು ಲಾಸ್ಟಿಗೆ ಎಲ್ಲಿಗೆ ತಗೊಂಡು ಹೋಗ್ಬೋದು ಅಂದರೆ ಕಲ್ಪಿಬಲ್ ಹೋಮಿಸೈಡ್ ನಾಟ್ ಅಮೌಂಟಿಂಗ್ ಟು ಮರ್ಡರ್ಗೆ ತಗೊಂಡು ಹೋಗ್ಬೋದು ಇದನ್ನು ಅಂತ. ಹಲ್ಲೆ ಮಾಡಿ ಹೆದರಿಸ್ಬೇಕು ಅಂತ ಕರ್ಕೊಂಬಂದಿದ್ರು, ಅಚಾನಕ್ಕಾಗಿ ಪ್ರಾಣ ಹೋಗ್ಬಿಟ್ಟಿದೆಯಪ್ಪ ಅಂತ. ಆ ವಾದ ಈಗಲೂ ಬರುವ ಸಾಧ್ಯತೆ ಇದೆ ಅಂತ ಅನ್ಸುತ್ತೆ. ಅಕಸ್ಮಾತ್ ಹಂಗಾದ್ರೆ ಈಗ ತೊಡೆ ಸಂದಿಗೆ ಹೋದ್ರೆ ಸಾಯೋ ಪಾಸಿಬಿಲಿಟಿ ಇರುತ್ತೆ, ಅಷ್ಟು ಗೊತ್ತಿಲ್ಲದೆ ಓದಿತಾರ, ಸತ್ತು ಹೋಗಬಹುದು ಅನ್ನೋದು ಗೊತ್ತಿಲ್ಲದೆ ಓದಿತಾರ ಹಾಗಿದ್ರೆ? ಹಲೋ ಸರ್ ಕೇಳಿಸಿದ್ಯಾ ನಾನು ಹೇಳಿದ್ದೆ? ಹಲೋ, ಹಾ ಹೇಳಿ ಸರ್. ಈಗ ಗಾಯದ ಸ್ವರೂಪದ ಬಗ್ಗೆ ಪ್ರಶ್ನೆ ಬಂತು. ಕೊಲ್ಲುವ ಉದ್ದೇಶವೇ ಇರಲಿಲ್ಲ, ಕರ್ಕೊಂಡು ಹೆದರ್ಸಕ್ಕೆ ಅಂತ ಕರ್ಕೊಂಡು ಬಂದಿದ್ರು, ಅವಾಗ ಒಂದು 4 ಏಟು ಹೊಡೆದಿದ್ದಾರೆ, ಪ್ರಾಣ ಹೋಗ್ಬಿಟ್ಟಿದೆ ಅನ್ನೋ ಕೇಸ್ ಬರುತ್ತಿತ್ತು. ಕಲ್ಪಿಬಲ್ ಹೋಮಿಸೈಡ್ ನಾಟ್ ಅಮೌಂಟಿಂಗ್ ಟು ಮರ್ಡರ್ ಆಗಬೇಕಾಗಿತ್ತು, ಪೊಲೀಸರು ಮರ್ಡರ್ ಕೇಸ್ ಮಾಡಿಬಿಟ್ಟಿದ್ದಾರೆ ಅನ್ನೋ ಪ್ರಶ್ನೆ ಬರುತ್ತೆ. ಈಗ ತೊಡೆ ಸಂದಿಗೆ ಒದ್ರೆ ಸಾಯೋ ಪಾಸಿಬಿಲಿಟಿ ಇದೆ ಅನ್ನೋದು ಗೊತ್ತಪ್ಪ, ಆದರೂ ಒದ್ದಿದ್ದಾರೆ ಅಂದರೆ ಕೊಲೆ ಉದ್ದೇಶ ಇರಲಿಲ್ಲ ಅಂತ ವಾದ ಮಾಡೋಕ್ಕಾಗತ್ತಾ? ವೆರಿ ಗುಡ್ ಕ್ವಶನ್. ನೋಡಿ, ದಿಸ್ ಇಸ್ ದ ಆಕ್ಚುಯಲ್ ಡಿಫೆನ್ಸ್ ಈ ಕೇಸ್ ನಲ್ಲಿ. ಈ ಕೇಸ್ ನಲ್ಲಿ ದಿಸ್ ಇಸ್ ದ ಮೋಸ್ಟ್ ಲೈಕ್ಲಿ ಡಿಫೆನ್ಸ್ ಕ್ವಶನ್ ಕೇಳೋ ಸಾಧ್ಯತೆ ತುಂಬಾ ಜಾಸ್ತಿ ಇದೆ. ಯಾಕಂದ್ರೆ ನಾವು ಸಾಯಿಸ್ಬೇಕು ಅಂದ್ರೆ ಅವ್ನು ಕರ್ಕೊಂಡು ಬಂದಾಗ ಅಲ್ಲೇ ದಾರಿ ಮಧ್ಯದಲ್ಲೇ ಮಾಡ್ಬೋದಾಯ್ತು. ಶೆಡ್ ನಲ್ಲಿ ಇಟ್ಬಿಟ್ಟು ನಾವು ಮಾತಾಡ್ಲಿಕ್ಕೆ ಬಂದ್ವಿ. ದ ಪ್ರೊವೊಕೇಶನ್ ವಾಸ್ he was not complying with our questions. ಅವನ ಫೋನ್ ನಲ್ಲಿ ಇನ್ನ ಬೇಕಾದಷ್ಟು ವಿಡಿಯೋಗಳು ಸಿಕ್ತು, ಅದರಿಂದ ಪ್ರವೋಕ್ ಆದ್ವಿ. ಅದರಿಂದ ನಾವು ಅವನಿಗೆ 1-2 ಏಟು ಸಾಯಿಸ್ಬೇಕು ಅಂತ ಇದ್ದಿದ್ರೆ ನಾವು ಬೇರೆ ವೆಪನ್ಸ್ ಯೂಸ್ ಮಾಡ್ತಾ ಇದ್ವಿ, ಕೈ ಕಾಲು ಯೂಸ್ ಮಾಡಿದೀವಿ ಅಂತ. ದಿಸ್ ಸಾರ್ಟ್ ಆಫ್ ಎಕ್ಸ್ಪ್ಲನೇಷನ್ ಇಸ್ ಕ್ವೈಟ್ ಕಾಮನ್ ಇನ್ ದಿಸ್ ಕೇಸ್. ಆಮೇಲೆ ಹೊಡಿಬೇಕಾದ್ರೆ ನಾವು ಆ ಜಾಗದಲ್ಲಿ ಹೊಡಿಬೇಕು ಅಂತ ಏನಿಲ್ಲ, ಅವ್ನು ಈ ಕಡೆ ಆ ಕಡೆ ಒರಳಾಡ್ದ ಇಲ್ಲ ಮೂವ್ ಮಾಡಿದಾಗ ಅದು ಆ ಜಾಗಕ್ಕೆ ತಗಲಿದೆ, ಅದು ಅಕಸ್ಮಾತ್ ಸಾವು. ಕಲ್ಪಬಲ್ ಹೋಮಿಸೈಡ್ ನಾಟ್ ಅಮೌಂಟಿಂಗ್ ಟು ಮರ್ಡರ್ ವಿಲ್ ಬಿ ಅ ಕ್ಲಾಸಿಕ್ ಡಿಫೆನ್ಸ್ ಇನ್ ದಿಸ್ ಕೇಸ್. ಎಸ್ ಆ ಥರ ಡಿಫೆನ್ಸ್ ಪಾಸಿಬಿಲಿಟಿ ಇದೆಯಾ? ಏನು ಮಾಡ್ತಾರೆ PP ಏನು ಮಾಡ್ತಾರೆ ಅವಾಗ? ಟ್ರಯಲ್ ನಡೆಯೋ ತನಕನೂ ಕೂಡ ಕಂಪ್ಲೀಟ್ ಆಗೋ ತನಕ ಯಾವಾಗ ಅಕ್ವಿಟ್ ಆಗಲ್ವೋ ಕಲ್ಪಿಬಲ್ ಹೋಮಿಸೈಡ್ಗಾದ್ರೂ ತೊಗೊಂಬರೋಣ ಅನ್ನೋವಂಥದ್ದು ಡಿಫೆನ್ಸ್ ಐಡಿಯಾಸ್ ಇರ್ತವೆ. ಬಟ್ ಕೋರ್ಟ್ ಅಬ್ಸರ್ವೇಷನ್ ಏನು ಮಾಡುತ್ತೆ ಅಂದರೆ ಸ್ಟ್ರಾಂಗ್ ಆಗಿ ಮೋಟಿವ್ ಆ್ಯಂಡ್ ಇಂಟೆನ್ಷನ್ ಡಿಸ್ಪ್ಲೇ ಆಗಿಬಿಟ್ರೆ, ಮೋಟಿವ್ ಇರೋವಂಥದ್ದು ಮತ್ತು ಇಂಟೆನ್ಷನ್ ಇರೋದನ್ನ ಡಿಸ್ಪ್ಲೇ ಮಾಡಿಬಿಟ್ರೆ ಕಲ್ಪಬಲ್ ಹೋಮಿಸೈಡ್ ಹಾರೋಗುತ್ತೆ. ಯಾಕಂದ್ರೆ ನೀವು ಮೋಟಿವ್ ಇರೋವಂಥದ್ದು ಕೊಲೆ ಮಾಡೋವಂಥದ್ದು ಡಿಸ್ಪ್ಲೇ ಮಾಡೋದು. ಹಾಗಾದ್ರೆ ಈ ಚಾರ್ಜ್ ಶೀಟ್ನಲ್ಲಿ ಎಲ್ಲಿ ಮೋಟಿವ್ ನಾವು ಡಿಸ್ಪ್ಲೇ ಮಾಡ್ಬೋದು? ಸೂಕ್ಷ್ಮವಾಗಿ ನೋಡಿದ್ರೆ ಮೋಟಿವ್ ಕ್ಲಿಯರ್ ಆಗಿದೆ. ರೇಣುಕಾಸ್ವಾಮಿ ಮೆಸೇಜ್ ಮೋಟಿವ್ ಅದು ಅನ್ನೋದಕ್ಕಿಂತ ಅದು ದಟ್ ಅವರು ಮೆಸೇಜ್ ಮಾಡೋದು ಮೋಟಿವ್ ಆಗಿ ಬರಲ್ಲ. ಅವ್ರನ್ನ ಅಪಹರಣ ಮಾಡ್ತಾರೆ ನೋಡಿ, ದಟ್ ಇಸ್ ವೈ ದ ಕಿಡ್ನಾಪ್ ಕೇಸ್ ಇಸ್ ಬಿನ್ ಟೇಕನ್ ಇಂಟೆನ್ಷನ್. ಆಮೇಲೆ ಅವ್ರನ್ನ ಕಿಡ್ನಾಪ್ ಮಾಡಿದಾಗ ಮೊದಲನೇ 2ನೇ ಆರೋಪಿ ಎಲ್ಲಿದ್ರು? 164 ಸ್ಟೇಟ್ಮೆಂಟ್ ಕೊಟ್ಟವ್ರು ಎದುರುಗಡೆ ಇದ್ರು. ಸ್ಟೋನಿ ಬ್ರೂಕ್ಸ್ ಇದರಲ್ಲಿ ಮಧ್ಯಾಹ್ನ ಕುಂತ್ಕೊಂಡು ಮದ್ಯಪಾನವನ್ನ ಮಾಡ್ತಾ ಇದ್ರು. ವಾಟ್ ವಾಸ್ ದ ಕಾನ್ವರ್ಸೇಷನ್ ಬಿಟ್ವೀನ್ ದಿ 164 ಸ್ಟೇಟ್ಮೆಂಟ್ ಕೊಟ್ಟಿರೋದು ಮತ್ತೆ ಆರೋಪಿ 2 ಕಾನ್ವರ್ಸೇಷನ್ಸ್ ಏನು? ನಾನು ಕರ್ಕೊಂಡ್ ಬರ್ತಾ ಇದ್ದಾನೆ ಬಿಡಲ್ಲ, ಅವ್ನು ಇವತ್ತು ಇದು ಮಾಡ್ತೀನಿ ಅಂತ. 3ನೇದು ಇವರಿಗೆ ಆರೋಪಿ 1ಗೆ ಇಟ್ ವಾಸ್ ಅ ಸರ್ಪ್ರೈಸ್ ಗಿಫ್ಟ್. ನೋಡು ಅವನ್ನ ಕರ್ಕೊಂಡ್ಬಂದಿದ್ದೀನಿ ನಾಡು ಅಂತ. ಆತ ಬರೋವರೆಗೂ ಕೂಡ ಕರ್ಕೊಂಡ್ಬಂದು ಶೆಡ್ಡಲ್ಲಿ ತೋರಿಸೋವರೆಗೂ ಕೂಡ ಆರೋಪಿ 1 ಗೊತ್ತಿಲ್ಲ. ಸೊ ಇವೆಲ್ಲವೂ ಕೂಡ ಆರೋಪಿ 2 ಮೋಟಿವ್ ಡಿಸ್ಪ್ಲೇ ಆಗುತ್ತೆ.
ಅವನ ಇಂಟೆನ್ಷನ್ ಕೂಡ ಡಿಸ್ಪ್ಲೇ ಆಗುತ್ತೆ. ಆ ರೀತಿ ಬಂದಾಗ ಕಲ್ಪಬಲ್ ಹೋಮೋಸೈಡ್ ಅಟ್ರಾಕ್ಟ್ ಆಗಕ್ಕೆ ಸಾಧ್ಯವೇ ಇಲ್ಲ. ಆದ್ರೂ ಕೂಡ ಡಿಫೆನ್ಸ್ ಅವರು ಕೊನೆಯ ತನಕನೂ ಕೂಡ ಪ್ರಶ್ನೆಯನ್ನ ನನ್ಗೆ ಗೊತ್ತಿರಲಿಲ್ಲ ಸ್ವಾಮಿ, ವೀಕ್ಷಕರಿಗೆ ಅರ್ಥ ಆಗುವ ಲ್ಯಾಂಗ್ವೇಜ್ನಲ್ಲಿ ಕಲ್ಪಬಲ್ ಹೋಮಿಸೈಡ್ ನಾಟ್ ಅಮೌಂಟಿಂಗ್ ಟು ಮರ್ಡರ್ನ ಅರ್ಥ ಏನು ಅಂದರೆ ಅಚಾನಕ್ಕಾಗಿ ಕೊಲ್ಲೋ ಉದ್ದೇಶನೇ ಇರಲಿಲ್ಲ, ಅಚಾನಕ್ಕಾಗಿ ಆಗ್ಬಿಡ್ತು ಅಂತ. ಮನೇಲಿ ಗಂಡ ಹೆಂಡತಿ ಜಗಳ ಮಾಡ್ತಿರ್ತಾರೆ ರೀ, ಗಂಡ ಏನೋ ಸಿಟ್ಟಿಗೆದ್ದು ಒಂದು ಕಪಾಳಕ್ಕೊಂದು ಹೊಡೆದ, ಅದು ಹೆಂಡತಿ ತಲೆ ಹೋಗಿ ಗ್ಯಾಸ್ ಕಟ್ಟಕ್ಕೆ ತಾಗ್ಬಿಡ್ತಪ್ಪ, ಪ್ರಾಣ ಹೋಗ್ಬಿಡುತ್ತೆ. ಅದು ಕಲ್ಪಿಬಲ್ ಹೋಮಿಸೈಡ್ ನಾಟ್ ಅಮೌಂಟಿಂಗ್ ಟು ಮರ್ಡರ್. ಅದಾದ ನಂತರ ಆತ ಸಾಕ್ಷ್ಯನಾಶದ ಪ್ರಯತ್ನ ಮಾಡಿರಬಾರ್ದು ಅಲ್ವಾ? ವಂಡರ್ಫುಲ್. ಸಾಕ್ಷ್ಯನಾಶದ ಈಗ ಉದಾಹರಣೆ ಕೊಟ್ಟು ಹೇಳಿದೆ, ಗಂಡ ಹೆಂಡತಿ ಜಗಳ, ಗಂಡ ಕಪಾಳಕ್ಕೆ ಹೊಡೆದ, ಅವಳು ಗ್ಯಾಸ್ ಕಟ್ಟಕ್ಕೆ ತಲೆ ಬಡಿದ್ಬಿಡ್ತು, ಒಂದು ಸೀದಾ ಹೋಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಹಿಂಗೆ ಆಗ್ಬಿಡ್ತು ಸರ್ ಅಂತ ಹೇಳಿದ್ರೆ ಅದು ಕಲ್ಪಿಬಲ್ ಹೋಮಿಸೈಡ್ ನಾಟ್ ಅಮೌಂಟಿಂಗ್ ಟು ಮರ್ಡರ್. ಅದಾದ ನಂತರ ಆತ ಬಾಡಿ ಎತ್ಕೊಂಡು ಹೋಗಿ ಇನ್ನೆಲ್ಲೋ ಹೋಗಿ ಎಸೆದು ನನ್ನ ಹೆಂಡತಿ ಮಿಸ್ ಆಗಿದ್ದಾಳೆ ಅಂತ ಕಂಪ್ಲೇಂಟ್ ಕೊಡೋದಕ್ಕೆ ಬಂದುಬಿಟ್ರೆ ಮರ್ಡ್ರೆ. ಆಮ್ ಐ ರೈಟ್ ಸರ್? ಎಕ್ಸಾಕ್ಟ್ಲಿ. ಮತ್ತೆ 4 ಅವರು ಆತನ ಕೂರಿಸ್ಕೊಂಡಿರ್ತಾರೆ. ಎಸ್. ವಾರ್ನಿಂಗ್ ಕೊಡೋ ಅಂತ ಇಂಟೆನ್ಷನ್ ಇದ್ದಿದ್ರೆ, ಬರೇ ಕಲ್ಪಬಲ್ ಸೋಲ್ವ್ ಮಾಡೋ ಅಂತ ಇಂಟೆನ್ಷನ್ ಇದ್ದಿದ್ರೆ, ದ ಡ್ಯೂರೇಷನ್ ಕುಡ್ ನಾಟ್ ಬಿ ಟೇಕನ್ 4 hours. ಪ್ರೊವೊಕೇಶನ್, ಕೋಪವನ್ನ ವ್ಯಕ್ತಪಡಿಸ್ತಾ ಇರೋದು 4 ಅವರ್ ತನಕ. ಮತ್ತೆ ಅದಾದ ಮೇಲೆ ಸಾಕ್ಷಿಯನ್ನ, ಬಾಡಿಯನ್ನ ದಫನ್ ಮಾಡಿರುವಂಥದ್ದು. ಇಫ್ ಇಟ್ ವಾಸ್ ರಿಯಲಿ ಅನ್ ಆಕ್ಸಿಡೆಂಟಲ್ ಕೇಸ್, ಪೊಲೀಸ್ ಇಂಟಿಮೇಟ್ ಮಾಡೋದಾಗಿತ್ತು, ಈ ಥರ ಆಗ್ಬಿಟ್ಟಿದೆ, ನಾನು ಇಂಟೆನ್ಷನ್ ಇರಲಿಲ್ಲ ಅಂತ ಹೇಳಿ. ಅಥವಾ ಆತನ ಕರ್ಕೊಂಬರ್ಬೇಕಂದಾಗ್ಲೂ ಕೂಡ ಯಾರಿಗಾದ್ರೂ ಒಂದು ಮಾಹಿತಿಯನ್ನು ಕೊಡ್ಬೋದಾಗಿತ್ತು. ಸೊ ಎಲ್ಲೂ ಕೂಡ ಸಡನ್ ಪ್ರೊವೊಕೇಶನ್ ಇರಲ್ಲ. ಸಡನ್ ಪ್ರೊವೊಕೇಶನ್ ಯಾವಾಗ ಆಗಿರುತ್ತೆ ಅಂತ ಹೇಳಿದ್ರೆ, ಆರೋಪಿ ಒಂದು ಕಿಲ್ಲಿಮ್ ಅಂತ ಎಲ್ಲೋ ಒಂದು ಕಡೆ ಒಂದು ಬಂದಿದೆ, ಆ ಒಂದು ಪ್ರೊವೊಕೇಶನ್ನ ಕೊಟ್ಟಿರುವಂಥದ್ದು ಆರೋಪಿ ಒಂದು. ಅದಕ್ಕೆ ಆಕೆನ ಆರೋಪಿ ಒಂದಾಗೆ ಉಳಿಸ್ಕೊಂಡಿದ್ದಾರೆ. ಓಕೆ. ಏನಕ್ಕೆ ಆರೋಪಿ ಒಂದನ್ನಾಗಿ ಉಳಿಸ್ಕೊಂಡಿದ್ದಾರೆ ಅಂದ್ರೆ, ಶಿ ಇಸ್ ದಿ ಮೋಟಿವ್. ಆಕೆ ಡಿಸ್ಪ್ಲೇ ಮಾಡ್ತಾಳೆ ಕಾಸ್ ಆಫ್ ಆಕ್ಷನ್ನ. ಎಲ್ಲಿ ಈತ ಮೆಸೇಜ್ ಮಾಡಿದ್ದಾನೆ, ಈ ರೀತಿ ಆಗಿದೆ, ಈತನ ನನಗೆ ನಾವೇನಾದ್ರೂ ಮಾಡಬೇಕು ಅನ್ನೋದನ್ನ ಡಿಸ್ಪ್ಲೇ ಮಾಡೋದು ಆಕೆನೆ. ಸೊ ಆಕೆ ಹೇಳಿರಲ್ಲ ಅಂದ್ರೆ ಆತ ಯಾರು ಅಂತಾನೆ ಗೊತ್ತಾಗ್ತಿರ್ಲಿಲ್ವಲ್ಲ. ಸೊ ಕಥೆಯನ್ನ ಟ್ಯಾಲಿ ಮಾಡ್ತಿರೋದು, ಎಳೆ ಮಾಡ್ತಾ ಇರೋಂಥದ್ದು ಅಲ್ಲಿಂದಾನೆ. ಕ್ರೈಮ್ ಸ್ಟಾರ್ಟ್ ಆಗೋದೇ ಅಲ್ಲಿಂದಾನೆ. ಆ ಕ್ರೈಮ್ ಸ್ಟಾರ್ಟ್ ಆದಾಗಿಂದ ಆತ ಕಿಡ್ನಾಪ್ ಆಗ್ತಾನೆ. ಆ ಕಿಡ್ನಾಪ್ಗೆ ಹಲವಾರು ಜನ ಬರ್ತಾರೆ. ಪ್ರಾಬಬಲಿ 302ಗೆ ತಾವು ಹೇಳಿದಾಗ ಈಗಾಗಲೇ ಚಾರ್ಜ್ ಶೀಟಲ್ಲಿ ಎಷ್ಟೋ ಜನ ಬಿಟ್ಟಿದ್ದಾರೆ. ಬಟ್ ಗಿಲ್ಟ್ ಆಫ್ 302 ಯಾರು ಬರ್ತಾರೆ ಅಂದಾಗ ಪ್ರಭಾವವಾಗಿ ಯಾರು ಹೊಡೆದಿದ್ದಾರೆ, ವೈಟಲ್ ಪಾರ್ಟ್ ಅಂತ ಹೇಳಿದ್ರು. ಅಂದರೆ ಇಲ್ಲಿ ಹೊಡೆದ ತಕ್ಷಣ ಪ್ರಾಣ ಹೋಯಿತು ಅಂತ ಹೇಳಿ. ಹಾಗಾದ್ರೆ ತಲೆ ಹೊಡೆದಾಗ ಪ್ರಾಣ ಹೋಗಿರಲಿಲ್ವಾ? ಎಷ್ಟು ಪ್ರಾಣ ಹೋಗಿತ್ತು? ದಟ್ ಈಸ್ ಆಲ್ಸೋ ವೈಟಲ್ ಪಾರ್ಟ್. ಹಾರ್ಟ್ ಹೊಡೆದಾಗ ಏನೂ ಆಗಿರಲ್ವಾ? ಕರೆಂಟ್ ಕೊಟ್ಟಾಗ ಏನೂ ಆಗಿರಲಿಲ್ವಾ? ಒನ್ಲಿ ವಿ ಕೆನ್ ನಾಟ್ ಮೆಜರ್ ಆ ಗುದ್ದು ಹೊಡೆದಾಗ ಪ್ರಾಣ ಹೋಯ್ತು ಅಂತ ನಾವು ಹೇಳಕ್ಕಾಗಲ್ಲ. ಆ ಎಲ್ಲಾ ಗುದ್ದುಗಳು ಕೂಡ ಪ್ರಾಣ ತೆಗಿಯಕ್ಕೋಸ್ಕರ ಹೊಡೆದಿರೋದು ಅನ್ನೋದನ್ನ ಡಿಸ್ಪ್ಲೇ ಮಾಡಬೇಕಾಗತ್ತೆ. ಆ ರೀತಿಯಾಗಿ ಚಾರ್ಜ್ ಶೀಟ್ ನ ಮಾಡ್ಕೊಂಡ್ ಬಂದಿರೋದು ಪ್ರತಿ ಮೊದಲನೇ ದಿನದಿಂದನೂ ಕೂಡ. ಸೊ ಹಾಗಾಗಿ ಈ ಕೇಸ್ನಲ್ಲಿ ಆ ಥರ ಕಲ್ಪಬಲ್ ಹೋಮಿಸೈಡ್ ಆಗಲಿ, ಡೈವರ್ಟ್ ತಗೊಳ್ಳೋವಂಥದ್ದು ಅಥವಾ ಅಕ್ವಿಟಲ್ ಆಗಲಿ ಮಾಡುವಂಥದ್ದು ಏನೂ ಆಗಲ್ಲ. ಮತ್ತೆ ಗೌರ್ಮೆಂಟ್ ಎಂಪ್ಲಾಯಿಗಳೇ ಇದರಲ್ಲಿ ಮಾಜರ್ ವಿಟ್ನೆಸ್ ಆಗಿರ್ತಾರೆ, ಪಂಚನಾಮಗಳಾಗಿರ್ತಾರೆ. ನೀವು ಹಂಗೆಲ್ಲ ಮಾತಾಡಲೇಬೇಡಿ ಸರ್. ನಾವೆಲ್ಲ ಕ್ರೈಮ್ ರಿಪೋರ್ಟಿಂಗಲ್ಲಿ ನೋಡಿದ್ದೀವಿ, ಡೈಯಿಂಗ್ ಡಿಕ್ಲರೇಷನ್ ಇದ್ದ ಪ್ರಕರಣಗಳು ಅಕ್ವಿಟ್ ಆಗಿದ್ದು ನೋಡ್ಬಿಟ್ಟು. ಅಲ್ಲ ನಾನು ಹೇಳ್ತಿರೋದು ಇದರಲ್ಲಿ ಹೇಳಿದ್ದು ಹಲ್ಲೆಗೊಳಗಾದವನು ಹಾಸ್ಪಿಟಲ್ ಬೆಡ್ ಮೇಲೆ ಮಲ್ಕೊಂಡು ಆತ ಸ್ಟೇಟ್ಮೆಂಟ್ ಕೊಡ್ತಾನೆ, ಇಂಥವನೇ ಹೊಡೆದ ಅಂತ. ಆಮೇಲೆ ಪ್ರಾಣ ಹೋಗುತ್ತಾ ಒಂದು ಸಾಯೋ ವ್ಯಕ್ತಿ ಹೇಳಿರೋ ಸ್ಟೇಟ್ಮೆಂಟು ಅಂಥ ಪ್ರಕರಣದಲ್ಲಿ. ಹಾಗಾದ್ರೆ ನಾನು ಹೇಳ್ತಿರೋಂಥದ್ದು ಇದರಲ್ಲಿ ತೀವ್ರತೆ ಏನಕ್ಕೆ ಬರುತ್ತೆ ಅಂದ್ರೆ, 58 ಜನನು ಕೂಡ ಗೌರ್ಮೆಂಟ್ ಎಂಪ್ಲಾಯ್ ಆಗಿರ್ತಾರೆ. ಇಟ್ ಇಸ್ ಅಲ್ಲಿ ಡಿಫ್ರೆನ್ಶಿಯೇಟ್ ಇರ್ತವೆ. ಯಾಕೆ ಹೇಳಿದೆ ಅಂದ್ರೆ, ಕನ್ವಿಕ್ಷನ್ ಆಗುತ್ತಾ ಅಕ್ವಿಟಲ್ ಆಗುತ್ತಾ ಅನ್ನೋ ವಿಷಯಕ್ಕೆ ಹೋಗೋದೇ ಬೇಡ ಅಂತ ಅಷ್ಟೇ. ಕನ್ವಿಕ್ಷನ್ ಆಗುತ್ತಾ ಅಕ್ವಿಟಲ್ ಆಗುತ್ತಾ ಅನ್ನೋ ವಿಷಯಕ್ಕೆ ಹೋಗೋದೇ ಬೇಡ. ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ. ಆದ್ರೆ ಇದರಲ್ಲಿ ತೀವ್ರತೆ ಏನಿದೆ ಅಂತದ್ದು ಅಂದ್ರೆ, ಒಬ್ಬ ಜೈಲಿರುವಂತ ಆರೋಪಿಗೆ ಅಥವಾ ಯಾರೋ ಅಂತ ಆತನ ಬೆಂಬಲಿಸ್ತಿರೋರಿಗೆ ಗೌರ್ಮೆಂಟ್ ಎಂಪ್ಲಾಯೀಸ್ ನಮಗೆ ಸಾಕ್ಷಿಗಳಾಗಿದ್ದಾರೆ ಅಂತ ಹೇಳಿದಾಗ ಅದು ಟ್ರ್ಯಾಪ್ ಮಾಡೋಕ್ಕಾಗಲ್ಲ. ಆದರೆ ಗೌರ್ಮೆಂಟ್ ಎಂಪ್ಲಾಯೀಸ್ಗಳು ಆ ಸ್ಟೇಟ್ಮೆಂಟ್ ಕೊಟ್ಟಾಗ ಅವರು ಸುಳ್ಳು ನೋಡಿದ್ರೆ ಏನಾಗುತ್ತೆ ಅನ್ನೋದು ಕೂಡ ಇರ್ತವೆ. ಸೊ ದರ್ ಇಸ್ ಮಲ್ಟಿಪಲ್ ವೇ. ನೀವು ಬೆಡ್ ಮೇಲೆ ಮಲಗಿ ಸ್ಟೇಟ್ಮೆಂಟ್ ಕೊಟ್ಟಿರೋದು ಏನಕ್ಕೆ ಹೋಗ್ತದೆ ಅಂದ್ರೆ, ಲ್ಯಾಕ್ ಆಫ್ ಇನ್ವೆಸ್ಟಿಗೇಷನ್. ಈ ಚಾರ್ಜ್ ಶೀಟಲ್ಲಿ ಎಲ್ಲಿ ಲ್ಯಾಕ್ ಆಫ್ ಇನ್ವೆಸ್ಟಿಗೇಷನ್ ಆಗಿದ್ದಾವೆ? ಇಟ್ ಇಸ್ ಗುಡ್ ಅಲ್ಲ. ಮತ್ತೆ ಬಂದಿರುವಂಥ ಆ್ಯಕ್ಟ್ಗಳು ಅಷ್ಟೇ. ನೀವು ಟೆಕ್ನಿಕಲ್ ಎವಿಡೆನ್ಸ್ನ ಕೇಳ್ತಾ ಇದ್ರಿ. 65E ಏನು ಎವಿಡೆನ್ಸ್ ಆ್ಯಕ್ಟ್ ಅಂತ ಇತ್ತು ಟೆಕ್ನಿಕಲ್, ಅದಕ್ಕೆ ಅಷ್ಟು ನಮ್ಮ ಪ್ರಾಮುಖ್ಯತೆ ಇಲ್ಲ ಅಂದಿದ್ರು ಕೂಡ ಈಗ ಬಂದಿರುವಂಥ ಆ್ಯಕ್ಟ್ಸ್ಗಳಲ್ಲಿ ನೋಡಿದ್ರೆ ನಮಗೆ ಅಫರ್ಮೇಟಿವ್ ಆಗಿ ತೊಗೊತೀವಿ. ಈ ಸಾಕ್ಷಿಯಲ್ಲಿ ತಾವು ಇಂಜಿನಿಯರ್ನ ನೋಡ್ಬೋದು. ಅಂದರೆ ಅದನ್ನ ಎಕ್ಸ್ಟ್ರಾಕ್ಟ್ ಮಾಡಿರುವಂಥ ಇಂಜಿನಿಯರ್ ಬಂದೇ ನೋಡಿತಾನೆ, ಹೌದು ಸ್ವಾಮಿ ಈ ಥರ ಜಡ್ಜಸ್ಗಾಗಲಿ ಲಾಯರ್ಸ್ಗಳಾಗಲಿ ದೇ ಆರ್ ನಾಟ್ ಎಕ್ಸ್ಪರ್ಟ್ ಫಾರ್ ದಿ ಸಾಫ್ಟ್ವೇರ್ ಥಿಂಗ್ಸ್ ಅಲ್ವಾ ಸ್ವಾಮಿ, ಇದನ್ನು ಯೂಸ್ ಮಾಡಿ ಹಿಂಗೆ ಒತ್ತಿದ್ರೆ ಎಂಟ್ರಿ ಆಗುತ್ತೆ, ಆವಾಗ ಈ ರಿಪೋರ್ಟ್ ಬರುತ್ತೆ ಅಂದರೆ ಇವನು ಅಲ್ಲಿ ಇದ್ದ ಅನ್ನೋ ಥರ. ಐ ವಿಲ್ ಟೇಕ್ ಒನ್ ಡಿಫೆನ್ಸ್ ಇಫ್ ಯು ಹ್ಯಾವ್ ಎ ಟೈಮ್. ಏನಂದರೆ ನನ್ನ ಮೊಬೈಲ್ ಮಾತ್ರ ಅಲ್ಲಿತ್ತು, ನಾನು ಅಲ್ಲಿಲ್ಲ ಅಂದರೆ ನೀವೇನು ಮಾಡ್ತೀರಿ ಅಲ್ವಾ? ಹೌದು. ದಿನೇಶ್ ರಾವ್ ಅವರು ವಿಧಿವಿಜ್ಞಾನ ತಜ್ಞರು ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ದಿನೇಶ್ ರಾವ್ ಸರ್, ಯಾವ ಗಾಯದಿಂದ ಸಾವಾಯಿತು, ಯಾವ ಗಾಯ ಸಾವಿಗೆ ಕಾಂಟ್ರಿಬ್ಯೂಟ್ ಮಾಡಲಿಲ್ಲ, ಅದೆಲ್ಲ ಓಕೆ. ಹೊಡಿತಾ ಇರುವಾಗ ಕೆಲವು ಸಲ ಆಘಾತಕ್ಕೆ ಹಾರ್ಟ್ ಅಟ್ಯಾಕ್ ಆಗ್ಬಿಡುತ್ತೆ. ಹಾರ್ಟ್ ಅಟ್ಯಾಕ್ನಿಂದ ಆತ ಸತ್ತ, ಆದ್ದರಿಂದ ಅದು ಕೊಲೆನೇ ಅಲ್ಲ ಅನ್ನೋದಕ್ಕಾಗತ್ತಾ? ಹೊಡೆಯೋ ಆಘಾತಕ್ಕೆ ಸಾವಾಗ್ಬಿಡುತ್ತೆ. ಪೋಸ್ಟ್ ಮಾರ್ಟಮ್ ಮಾಡಿದರೆ ಹಾರ್ಟ್ ಅಟ್ಯಾಕ್ ಅಂತ ಬರುತ್ತಪ್ಪ, ಅವಾಗ? ದಟ್ಸ್ ಅ ವೆರಿ ಗುಡ್ ಕ್ವಶನ್. ಸೊ ಇದೇನಾಗಿದೆ ಅಂದ್ರೆ,
ಅವಾಗ ದಿ ನೇಚರ್ ಅಂಡ್ ಪ್ಯಾಟರ್ನ್ ಆಫ್ ಇಂಜುರೀಸ್ ಅಂತ ನಾನು ಮೊದಲೇ ಹೇಳಿದೆ, Okay. ದಟ್ ವಿಲ್ ಬಿ ಟ್ರೈಬಲ್ ಇನ್ ನೇಚರ್, ನಾಟ್ ಎ ಫೇಟಲ್ ಇಂಜುರಿ, ನಾನ್ ಫೇಟಲ್ ಇಂಜುರೀಸ್ ಆಗುತ್ತೆ. ಬಟ್ ಆರ್ಟ್ ಕಂಡೀಷನ್ ಏನಿದೆ, ಆರ್ಟ್ ಕಂಡೀಷನ್ ಅಲ್ಲಿ ಇಟ್ಸ್ ಅ ಫಿಬ್ರಿಲೇಟಿಂಗ್ ಆರ್ಟ್, ಅಂದ್ರೆ ಸಡನ್ ಡೆತ್ ಆಗಿರೋದು ಫಿಬ್ರಿಲೇಟಿಂಗ್ ಆರ್ಟ್, ಆರ್ ಇಲ್ಲ ಇವ್ರಿಗೆ ಬೇರೆ ಯಾವ್ದಾರ ಕಾಯಿಲೆ ಇದು ಅದ್ರ ಪ್ರೆಸಿಪಿಟೇಟ್ ಆದಾಗ ಅದರ್ ಕಂಡೀಷನ್ ಆ ಹೃದಯದಲ್ಲಿ ಕಾಣಿಸುತ್ತೆ. ಸೊ ಇನ್ ದಟ್ ಕೇಸ್ ಡೆಫಿನೆಟ್ಲಿ ಇಟ್ ವಿಲ್ ಬಿಕಮ್ ಏನಂದ್ರೆ ದ ಪರ್ಸನ್ ಹ್ಯಾಸ್ ಡೈಡ್ ಆಲ್ ಆಫ್ ಎ ಸಡನ್, ಬಟ್ ದ ಇಂಜುರೀಸ್ ಹ್ಯಾವ್ ಪ್ರೆಸಿಪಿಟೇಟೆಡ್ ಡೆತ್ ಅಂತ ಪ್ರೂವ್ ಮಾಡ್ಬೇಕಾಗತ್ತೆ. ಆವಾಗ ಆರೋಪಿಗಳ ಪರ ಕೇಸ್ ಸ್ಟ್ರಾಂಗ್ ಆಗುತ್ತೆ ಒಂದು ಸ್ವಲ್ಪ. ಅದೇ ದಟ್ ದೆನ್ ಇಟ್ ವಿಲ್ ಬಿ ಫಾಲ್ ಇನ್ ಟು ದ ಕಲ್ಪಬಲ್ ಹೋಮಿಸೈಡ್, ನಾಟ್ ಆಕ್ಚುಲಿ ದ ಮರ್ಡರ್. ಓಕೆ. ಯಾಕಂದ್ರೆ ಮರ್ಡರ್ ಅಲ್ಲಿ ದ ಇಂಗ್ರೀಡಿಯೆಂಟ್ಸ್ ಆಫ್ ದಿ ಮರ್ಡರ್, ಆಸ್ ಯು ನೋ, ಒನ್ ಈಸ್ ದ ಪ್ರಿಪರೇಷನ್, ಮೋಟಿವ್, ಪ್ರಾಪರ್ ಪ್ಲಾನಿಂಗ್ ಅಂಡ್ ಯೂಸ್ ಅಕಂಪ್ಲೀಸ್ ಅಂಡ್ ಡಿಸ್ಟ್ರಕ್ಷನ್ ಆಫ್ ಎವಿಡೆನ್ಸ್, ಇಷ್ಟೆಲ್ಲ ಇದ್ದಾಗ ದೆನ್ ಇಟ್ ವಿಲ್ ಮೇಕ್ ಎ ಪರ್ಫೆಕ್ಟ್ ಮರ್ಡರ್. ಬಟ್ ಇದರಲ್ಲಿ ಏನಾಗಿದೆ ಅಂದ್ರೆ ದ ಇಂಜುರೀಸ್ ಇಟ್ ಸೆಲ್ಫ್ ಆರ್ ನಾಟ್ ಕನ್ಸಿಸ್ಟೆಂಟ್ ಟು ದ ಫೆಟಾಲಿಟಿ, ಬಟ್ ದ ಇಂಜುರೀಸ್ ಹಸ್ ಪ್ರೆಸಿಪಿಟೇಟೆಡ್ ದ ಪ್ರೀ ಎಕ್ಸಿಸ್ಟಿಂಗ್ ಕಂಡೀಷನ್. ಅಂದ್ರೆ ಹಿಂದೆ ಯಾವ್ದಾರ ಒಂದು ಕಾಯಿಲೆ ಇದ್ದಾಗ ಅದು ಪ್ರೆಸಿಪಿಟೇಟ್ ಆಗಿರ್ಬೋದು, ಇಲ್ಲ ಅಂದ್ರೆ ಸಡನ್ ಆಗಿ ಅವನ ಹೃದಯ ಸ್ತಂಭನ ಆಗಿದೆಯಲ್ಲ ಅದಕ್ಕೆ ಏನಾದ್ರೂ ಎವಿಡೆನ್ಸ್ ಸಿಕ್ಕಿದಾಗ ಈ ಇಂಜುರೀಸ್ ಇಂದ ಅದು ಹೃದಯ ಸ್ತಂಭನ ಆಗಿದೆ ಅಂತ ದ ಇಂಜುರಿ ಅಂಡ್ ದ ಪೆಥಾಲಜಿಕಲ್ ಕಂಡೀಷನ್ ಕೋರಿಲೇಷನ್ ಮಾಡ್ಬೇಕಾಗತ್ತೆ ಆ ಸಮಯದಲ್ಲಿ. ಅವಾಗ ಮರ್ಡರ್ಗೆ ಅದು ಫಿಟ್ ಆಗೋದು ಅಬ್ಸಲ್ಯೂಟ್ಲಿ ನಾಟ್ ಪಾಸಿಬಲ್, ಬಟ್ ಕಲ್ಪಬಲ್ ಹೋಮಿಸೈಡ್ ಗೆ ಫಿಟ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಎಸ್. ಈಗ ಡಿಸೀಸ್ಡ್ ಬ್ಲಡ್ ಸ್ಯಾಂಪಲ್, ಬ್ಲಡ್ಡು ಆರೋಪಿಗಳ ದೇಹದ ಮೇಲೆ ಸಿಗೋದು, ಅವ್ರ ಬಟ್ಟೆ ಮೇಲೆ ಸಿಗೋದು, ಎಷ್ಟರ ಮಟ್ಟಿಗೆ ಕಾಂಟ್ರಿಬ್ಯೂಟ್ ಮಾಡುತ್ತೆ ಇದು ಕೇಸ್ಗೆ? ಎಸ್, ನಾವು ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಥಿಂಗ್. ಈ ಕೇಸ್ ನಲ್ಲಿ ಇದರ ಡಿಸ್ಕಷನ್ ಜಾಸ್ತಿ ಬರೋ ಚಾನ್ಸಸ್ ಇದೆ. ಯಾಕೆ ಅಂದ್ರೆ ಇದರಲ್ಲಿ ಆರೋಪಿಗಳು ಎಷ್ಟು ಜನದ ಬಟ್ಟೆಗಳ ಮೇಲ್ ಬಿದ್ದಿದೆ, ಆ ಬಟ್ಟೆಗಳ ಬಿದ್ದಿದೆಯಲ್ಲ, ಈ ಆರೋಪಿಯ ಪಾತ್ರ ಏನು ಒಂದಂತೂ ರುಜುವಾತಾಗುತ್ತೆ. ಈಸ್ ಇನ್ವಾಲ್ವ್ಡ್ ಇನ್ ಕ್ರೈಮ್, ದಟ್ ಈಸ್ ನಂಬರ್ ಒನ್. Okay. Either he is directly involved in the crime in assault, or he has used in the destruction of the evidence or transfer of the body or shifting of the body. ಯಾವ್ದಾದ್ರು ಒಂದು. Okay. That is number one. ಎರಡನೇದು, if it is to be assault, ಅಂದ್ರೆ ಇವ್ರು ಹೊಡೆದಿದ್ದಾರೆ ಅಂತ ಏನಾದ್ರೂ ಅದು ರುಜುವಾತ್ ಆಗ್ಬೇಕು ಅಂದ್ರೆ ಅಲ್ಲಿರ್ತಕ್ಕಂಥ ಟೆಕ್ನಿಕಲ್ ಎವಿಡೆನ್ಸ್ ಇಲ್ಲ ವಿಟ್ನೆಸ್ ಸ್ಟೇಟ್ಮೆಂಟ್ ಇಸ್ ದ ಓನ್ಲಿ ಥಿಂಗ್ ವಿಚ್ ಕ್ಯಾನ್ ಕೊರಾಬರೇಟ್. ಒಂದಕ್ಕೊಂದು ಕನೆಕ್ಟ್ ಆಗ್ಬೇಕು. ಆಮೇಲೆ ಕನೆಕ್ಟ್ ಆಗ್ಬೇಕು. ಮೂರನೇದು ಸಾಧ್ಯತೆ ಏನಂದ್ರೆ, ಇಫ್ ಈ ಸೇಸ್ ದಟ್ ಹೌದು ನಾನು ಕಾಲಲ್ಲಿ ಒದ್ದೆ ಅಂದಾಗ, ದೆನ್ ಕಾಲಲ್ಲಿ ಒದ್ದಾಗ ಯಾವ ಜಾಗದಲ್ಲಿ ಒದ್ದೆ, ಎದೆಗೆ ಒತ್ತದ ಇಲ್ಲ ಹೊಟ್ಟೆ ಭಾಗದಲ್ಲಿ ಒದ್ದಿದ ಅಂದಾಗ ಆ ಹೊಟ್ಟೆ ಭಾಗದಲ್ಲಿ ಆಗಿರ್ತಕ್ಕಂಥ ಇಂಜುರಿ ಇಸ್ ಇಟ್ ಫೇಟಲ್ ಆರ್ ನಾಟ್ ಅಂತ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ ಗೊತ್ತಾಗತ್ತೆ. ದೆನ್ ದ ಕೋರಿಲೇಷನ್ ವಿಲ್ ಬಿ ಟೇಕನ್ ದಟ್ ದ ಇಂಜುರಿ ಅಂಡ್ ದ ಸೈಟ್ ಆಫ್ ಇಂಜುರಿ ಅಂಡ್ ಇಟ್ಸ್ ಫೆಟಾಲಿಟಿ ಆರ್ ನಾನ್ ಫೆಟಾಲಿಟಿ. ಓಕೆ. ಇದಕ್ಕೆ ಕೋರಿಲೇಟ್ ಮಾಡಿ ಇಸ್ ರೆಸ್ಪಾನ್ಸಿಬಿಲಿಟಿ ಟು ದ ಡೆತ್ ವಿಲ್ ಬಿ ಕನ್ಕ್ಲೂಡೆಡ್. ಈಗ ಡಿಫೆನ್ಸ್ನವ್ರು ಹೇಳ್ತಾರೆ ನಮ್ಮ ಕಕ್ಷಿದಾರರನ್ನ ಸಿಗಿಸಿ ಹಾಕಬೇಕು ಅಂತಾನೆ ಆತನ ರಕ್ತವನ್ನು ತಂದು ಇವ್ರ ಶರ್ಟ್ಗೆ ಹಚ್ಚಿದ್ದಾರೆ, ಆಮೇಲೆ ಕೊಲೆ ಆದಮೇಲೆ ಅಂತ ಪಾಸಿಬಿಲಿಟಿ ಇರುತ್ತೆ. ಹೌದು, ದಿಸ್ ಇಸ್ ದ ಕಾಮನೆಸ್ಟ್ ಡಿಫೆನ್ಸ್ ವಿಲ್ ಬಿ ದ ಥಿಂಗ್. ಸಿ, ಒನ್ ಇಸ್ ನಾವು ಇದ್ ಮಾಡ್ಬೇಕಂದ್ರೆ ನೋಡಿ, ರಕ್ತ ಯಾವಾಗ ಆಗ್ಬೋದು, ಒಂದು ಆ ಆರೋಪಿ ಆ ಸತ್ತಿರೋ ವ್ಯಕ್ತಿಯ ಸಂಪರ್ಕದಲ್ಲಿದ್ದಾಗ ಅಂದ ಯಾವಾಗ ಅವನ್ಗೆ ಅದು ಒಡೆದಾಗ ಒಂದು ಸಂಪರ್ಕ ಬರುತ್ತೆ. ಹೌದು. ಎರಡನೇದು, ಅವನು ವಿಕ್ಟಿಮ್ ಸಹ ಇವನ್ ಮೇಲೆ ಅಸಾಲ್ಟ್ ಮಾಡಿದ್ರೆ ಅದು ಒಂದು ಸಂಪರ್ಕ ಬರುತ್ತೆ. ಓಕೆ. ಹೌದು. ಒಡೆದಾಟ ಅಂತ ಹೇಳ್ತೀವಲ್ಲ ಅವಾಗ. ಮೂರನೇದು, ವಿಕ್ಟಿಮ್ ಕೆಳಗ್ ಬಿದ್ದಾಗ ಅವನೇನೋ ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕು ಅಂತಿದ್ದ ಅವಾಗ್ಲೂ ಬರ್ಬೋದು ಹೇಳ್ಬೋದು, ಅವಾಗ್ಲೂ ಬರ್ಬೋದು. ನಾಲ್ಕನೇದು, ಸತ್ತ ಮೇಲೆ ಇವನ್ ಬಾಡಿ ಡಿಸ್ಪೋಸ್ ಮಾಡ್ಬೇಕಾದ್ರೆ ಎತ್ಕೊಂಡು ಹೋಗಿ ಮಾಡ್ಬೇಕಾದ್ರೆ ಅವಾಗ್ಲೂ ಬರ್ಬೋದು. ಕರೆಕ್ಟ್. ಬಟ್ ಇದನ್ನ ರೂಲ್ ಔಟ್ ಮಾಡೋದು ಯಾವಾಗ ಅಂದ್ರೆ, ದ ವಿಟ್ನೆಸ್ ಸ್ಟೇಟ್ಮೆಂಟ್ ಯಾರೋ ವಿಡಿಯೋ ಫೋಟೋಗ್ರಾಫ್ ಮಾಡಿದಾರಂತಲ್ಲ ಅದು ಆಧಾರದ ಮೇಲೆ. ಇಷ್ಟು ಇಲ್ಲದೆ ಇದ್ದಾಗ ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ಎಸ್ಟಾಬ್ಲಿಷ್ ಇಂಡಿವಿಜುವಲ್ ರೋಲ್ ಇನ್ ದ ಅಸಾಲ್ಟ್. ಓಕೆ. ಡಿಫೆನ್ಸ್ ನಿಂದ ನೀವು ಎದುರಿಸಿದ ಟಫೆಸ್ಟ್ ಕ್ವಶನ್ ಯಾವ್ದು ಸರ್? ಯು ಹ್ಯಾವ್ ಗಿವನ್ ಅ ರಿಪೋರ್ಟ್, ಯು ಆರ್ 100% ಶ್ಯೂರ್ ಅಬೌಟ್ ಇಟ್, ಆದ್ರೂ ಕಟಕಟೆಯಲ್ಲಿ ನಿಂತ್ಕೊಂಡು ಇದನ್ನು ಡಿಫೆಂಡ್ ಮಾಡ್ಕೊಳಕ್ಕೆ ಆಗ್ಲಿಲ್ಲ ಅನ್ಸಿದ್ ಯಾವಾಗ? One thing, see, now both as a doctor and myself being a lawyer, I have acted both as a defense and the prosecution. We have our own tactics and strategies in handling the cases. Yakandre nodi, ಒಂದು, as you know, in the court we have to prove beyond reasonable doubt. Yes. So the beyond reasonable doubt anta prove ಮಾಡಬೇಕಾದ್ರೆ we usually look into the probability aspects. ಯಾಕಂದ್ರೆ when the doctor or any scientific person has to establish his case ಅಂದಾಗ, now we will go across certain reference materials ತಗೊಳ್ತೀವಿ ನಾವು.
which are widely available either in journals or books. ಓಕೆ. ಸೊ ಅದರಲ್ಲಿ ಕೆಲವು ಪರ್ಸೆಂಟೇಜ್ ಆಫ್ ಇಂಜುರೀಸ್ ವಿಚ್ ಮೇ ಕಾಸ್ ಡೆತ್ ಆರ್ ವಿ ಮೇ ನಾಟ್ ಕಾಸ್ ಡೆತ್, ಕೆಲವು ಪ್ರಾಬಬಿಲಿಟೀಸ್ ನ ಅದನ್ನ ಕೋಟ್ ಮಾಡಿ ವಿ ಟ್ರೈ ಟು ಪುಲ್ ಡೌನ್ ದ ಕೇಸ್ ಇನ್ ಅವರ್ ಫೇವರ್. ದಟ್ಸ್ ಎ ಕಾಮನ್ ಸ್ಟ್ರಾಟಜಿ ಡಿಫೆನ್ಸ್ ಮೇಕ್. ಕೆಲವೊಂದು ಟ್ರೇಡ್ ಸೀಕ್ರೆಟ್ ಇರ್ತದೆ. ಹೌದು 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 ಹೌದು. ಆಮೇಲೆ ಎಲ್ಲದಕ್ಕಿಂತ ಅಜಿತ್ ಅವರೇ ಒಂದು ಇಂಪಾರ್ಟೆಂಟ್ ಏನಂದ್ರೆ, ಬಿಕಾಸ್ ಈ ಕೇಸ್ ನಲ್ಲಿ ಅಗೇನ್ ಒನ್ ಇಂಪಾರ್ಟೆಂಟ್ ಥಿಂಗ್ ವಿಚ್ ಮೇ ಕ್ರಾಪ್ ಅಪ್ ಇನ್ ದ ಕಮಿಂಗ್ ಡೇಸ್ ಏನಂದ್ರೆ, ನೋಡಿ, ಬಿಕಾಸ್ ದೇರ್ ಆರ್ ಲಾರ್ಜ್ ನಂಬರ್ ಆಫ್ ಎವಿಡೆನ್ಸ್ ಮೆಟೀರಿಯಲ್, ಬೋತ್ ಮೆಟೀರಿಯಲ್ ಎವಿಡೆನ್ಸ್, ಟ್ರೇಸ್ ಎವಿಡೆನ್ಸ್ ಮತ್ತೆ ಬಯಾಲಜಿಕಲ್ ಎವಿಡೆನ್ಸ್. Now most of the question efforts of the defense will be to see to that the evidence are inadmissible. ಅದನ್ನ ಪ್ರಯತ್ನ ಮಾಡ್ಲಿಕ್ಕೋಸ್ಕರ the way it has been retrieved, the way it has been collected, ಯಾವ ರೀತಿ ಶೇಖರಣೆ ಮಾಡಿದ್ರು, ಪಂಚದ ಅದು ಸರಿ ಪ್ರೊಸೀಜರಲ್ ಆಧಾರದಲ್ಲಿ ಇದೆಯಾ, ಆ ಟೈಮು ಮತ್ತೆ ಪ್ರಾಸಿಕ್ಯೂಷನ್ ವಿಟ್ನೆಸ್ ಅವ್ರ ನಂಬರ್ ಎಲ್ಲ ಕರೆಕ್ಟ್ ಆಗಿದೆಯಾ, ಪ್ಯಾಕೇಜು ಸರಿ ಇದೆಯಾ, ಅದ್ರ ಮೇಲೆ ಸಿಗ್ನೇಚರ್ ಟು ಸೀಲ್ ಸರಿಯಾಗಿತ್ತಾ, ಮತ್ತೆ ಫೋರೆನ್ಸಿಕ್ ಲ್ಯಾಬ್ ನಲ್ಲಿ ಪರೀಕ್ಷೆ ಮಾಡಿರೋ ಟೆಕ್ನಿಕಲ್ಲಿ ಯಾವ್ಯಾವ ಪಾಸಿಟಿವ್ ಫಾಲ್ಸ್ ನೆಗೆಟಿವ್ಸ್ ಇದೆಯಾ, ಈ ಆಧಾರದ ಮೇಲೆ ಚರ್ಚೆ ಮುಂದಿನ ದಿನಗಳಲ್ಲಿ ಕೋರ್ಟ್ ನಲ್ಲಿ ಐ ಥಿಂಕ್ ದಟ್ ವಿಲ್ ಬಿ ದ ಗ್ರೇಟ್ ಎಫರ್ಟ್ಸ್ ಆಫ್ ದ ಡಿಫೆನ್ಸ್, either to refute or accept that particular evidence material in the court. ಕೆಲವೊಂದ್ಸಲ ನಮ್ಮ ವ್ಯವಸ್ಥೆ ದುರಂತನೂ ಅನ್ಸ್ಬಿಡ್ತದೆ. ಆತ ಕೊಲೆ ಮಾಡಿದಾನೋ ಇಲ್ವೋ ಅನ್ನೋದು ಇಂಪಾರ್ಟೆಂಟ್ ಆಗೋದಿಲ್ಲ. ಪ್ರೊಸೀಜರ್ ಟೆಕ್ನಿಕಲ್ ಅಂತ ಹೋಗ್ಬಿಡ್ತಾರೆ. ಎಸ್ ಥ್ಯಾಂಕ್ ಯು ಸೋ ಮಚ್ ದಿನೇಶ್ ರಾವ್ ಸರ್, ನಮ್ಮ ಜೊತೆ ಎಷ್ಟೊತ್ತು ಚರ್ಚೆಯಲ್ಲಿ. ದರ್ಶನ್ ಮತ್ತು ಇತರ 16 ಜನ ಆರೋಪಿಗಳ ವಿರುದ್ಧ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ 3991 ಪುಟಗಳ ಚಾರ್ಜ್ ಶೀಟ್ ಇವತ್ತು ಸಲ್ಲಿಕೆಯಾಗಿದೆ. ನಾರ್ಮಲಿ ಇಷ್ಟು ದೊಡ್ಡ ಚಾರ್ಜ್ ಶೀಟ್ ಇರೋದಿಲ್ಲ. ಇಷ್ಟೊಂದು ಜನ ಸಾಕ್ಷಿಗಳು, ಟೆಕ್ನಿಕಲ್ ಎವಿಡೆನ್ಸ್ಗಳು, ಇದೇ ವಿಷಯದ ಬಗ್ಗೆ ಇವತ್ತು ಮಾತಾಡ್ತಿದ್ದೀವಿ. ಶ್ರೀನಿವಾಸ ಆಚಾರ್ಯ ಸೈಬರ್ ಎಕ್ಸ್ಪರ್ಟ್ ನಮ್ಮ ಜೊತೆಗಿದ್ದಾರೆ. ಸರ್, ನೀವು ಅಂದರೆ ಮೊಬೈಲಿನ ಲೊಕೇಶನ್ನು ಯಾವ್ಯಾವ ಮೊಬೈಲ್ ಯಾವ ಲೊಕೇಶನಲ್ಲಿ ವರ್ಕ್ ಆಗ್ತಿತ್ತು, ಯಾರಿಗೆ ಕಾಲ್ ಮಾಡಿದ್ರು, ಯಾರಿಗೆ ಮೆಸೇಜ್ ಮಾಡಿದ್ರು, ಎಲ್ಲ ವಿವರಗಳನ್ನು ತೆಗೆದು ಪ್ರಿಂಟ್ಔಟ್ ತೆಗೆದು ಕೊಡ್ತೀರಿ ನೀವು. ಅದನ್ನು ಕ್ರಾಸ್ ಮಾಡುವಂಥದ್ದು ಏನೂ ಇರೋದಿಲ್ಲ ನನ್ನ ಪ್ರಕಾರ. ಫ್ಯಾಕ್ಟ್ ಈಸ್ ಅ ಫ್ಯಾಕ್ಟ್. ಇಲ್ಲಿ ಆದರೂ ನೀವು ಕಟಕಟಕ್ಕೆ ನಿಂತ್ಕೋಬೇಕಾಗತ್ತಾ? ಎಸ್ ಸರ್, ಇದು ಹೇಗೆ ಅಂದರೆ ಇಂಜಿನಿಯರ್ ಬಂದು ನಿಂತ್ಕೊಳ್ಳಲ್ಲ, ಕಂಪ್ನಿಯಿಂದ ಒಬ್ಬರು ರೆಪ್ರೆಸೆಂಟೇಟಿವ್ ಇರ್ತಾರೆ, ಹ್ಯಾಂಡಲ್ಸ್ ಆಫ್ ದ ಲೀಗಲ್ ಆಸ್ಪೆಕ್ಟ್ಸ್, ಅವ್ರು ಬಂದು ಆನ್ಸರ್ ಮಾಡ್ತಾರೆ. ಬಿಕಾಸ್ ಇಂಜಿನಿಯರ್ ಇಸ್ ಜಸ್ಟ್ ಎಂಪ್ಲಾಯಿ, ಎನಿ ಅದರ್ ಎಂಪ್ಲಾಯಿ ಹೇಳಬೇಕು ಅಂದರೆ ಆ ಲೀಗಲ್ ಟೀಮ್ ಬಂದು ಆನ್ಸರ್ ಮಾಡುತ್ತೆ ಕೋರ್ಟ್. ಇಲ್ಲಿ ಡಿಫೆನ್ಸ್ ಹೇಗಾಗ್ಬೋದು ಅಂದರೆ, ಹೌದು ಮೊಬೈಲಿಂದ ಫೋನ್ ಹೋಗಿದೆ, ಈ ಮೊಬೈಲಿಂದ ಮೆಸೇಜ್ ಹೋಗಿದೆ, ಇದೇ ಲೊಕೇಶನ್ ಹೋಗಿದೆ, ಅದು ಅವ್ರು ಮಾಡೇ ಇಲ್ಲ ಅಂತ. ಅವ್ರು ಮಾಡೇ ಇಲ್ಲ, ಮೊಬೈಲ್ ತಗೊಂಡು ಹೋಗ್ಬಿಟ್ಟಿದ್ರು ಯಾರೋ ಅಂತ. ಮೊಬೈಲ್ ಕಳ್ತನ ಆಗಿತ್ತು ಅನ್ಬೋದು, ಅಥವಾ ಸಿಮ್ ಕಾರ್ಡ್ ಕಳ್ತನ ಆಗಿತ್ತು ಅನ್ಬೋದು, ಅಥವಾ ರೀಸೆಂಟ್ಲಿ ಆಗ್ತಿರೋ ಟ್ರೆಂಡ್ ಅಂದರೆ ಹ್ಯಾಕ್ ಆಗಿತ್ತು ಅನ್ಬಹುದು. ಈಗ ದುಬೈಯಲ್ಲಿ ನಾವು ಈ ಕೇಸ್ಗಳು ನೋಡಿರ್ತೀವಿ, ಅಲ್ಲಿ ರಾಜರ ಬಗ್ಗೆ ಮಾತಾಡಿದ್ರೆ ನೆಕ್ಸ್ಟ್ ಡೇ ಜೈಲಲ್ಲಿ ಇರ್ತಾರೆ. ಸೊ ಒಂದು ಪೋಸ್ಟ್ ಹಾಕಿ ನೆಕ್ಸ್ಟ್ ಡೇ ನನ್ನ ಅಕೌಂಟ್ ಹ್ಯಾಕ್ ಆಗಿದೆ ಅಂತ ಹೇಳ್ಬೋದು. ಈ ಥರ ಆದಾಗ ಡಿಫೆನ್ಸ್ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಬಟ್ ಈ ಕೇಸಲ್ಲಿ ಅದು ಅಷ್ಟು ಸಾಧ್ಯ ಇಲ್ಲ. ಯಾಕೆ ಅಂದರೆ ಬೇರೆ ಪ್ಯಾರಾಮೀಟರ್ಸ್ ಇಲ್ಲಿ ಬರುತ್ತೆ. ಆ್ಯಂಡ್ ಇಂಟ್ಯೂಷನ್ ಅಂತ ಹೇಳ್ತೀವಿ. ಹೇಗೆ ಅಂದರೆ ಬರೀ ಹ್ಯಾಕ್ ಆದರೆ ಬರೀ ಒಂದೇ ಒಂದು ಕಾಲ್ ಹೋಗಿರ್ಬೇಕಾಗುತ್ತೆ, ಮಲ್ಟಿಪಲ್ ಕಾಲ್ಸ್ ಯಾಕೆ ಹೋಗಿರುತ್ತೆ ಅದೇ ಲೊಕೇಶನಿಂದ ಅದೇ ವ್ಯಕ್ತಿಗಳಿಗೆ. ಇಲ್ಲಿ ಯಾವ ವ್ಯಕ್ತಿಗೆ ಎಷ್ಟೊಂದು ಕಾಲ್ ಹೋಯ್ತು ಅನ್ನೋ ಸಿಗುತ್ತೆ. ಆ ಪ್ಯಾಟರ್ನ್ ಆಚೆ ಬಂದಾಗ ಈ ಹ್ಯಾಕ್ ಆಗಿದೆ ಅಥವಾ ಕಳ್ತನ ಆಗಿದೆ ಅನ್ನೋ ಒಂದು ಫ್ರೇಮ್ವರ್ಕ್ ನಿಲ್ಲಲ್ಲ. ಎಸ್, ಈ ಚಾರ್ಜ್ ಶೀಟ್ ಅನ್ನೋದು ಹೆಂಗೆ ಅಂದರೆ ಬೇರೆ ಬೇರೆ ದಾರಗಳಿದ್ದಂಗೆ, ಅದರಲ್ಲಿನ ಅಂಶಗಳ ಬೇರೆ ಬೇರೆ ದಾರಗಳಿದ್ದಂಗೆ. ಆ ದಾರವನ್ನು ಹೆಣೆದು ಒಂದು ಪಕ್ಕ ಡಿಸೈನನ್ನು ಮಾಡಿರ್ತಾರೆ. ಈಗ ಆರೋಪಿ ಅಲ್ಲಿ ಇರಲೇ ಇಲ್ಲ, ಆತನ ಮೊಬೈಲ್ ಕಳ್ತನ ಆಗಿಬಿಟ್ಟಿತ್ತು, ಹ್ಯಾಕ್ ಆಗಿಬಿಟ್ಟಿತ್ತು, ಅವರ ಮೊಬೈಲಿಂದ ಇನ್ಯಾರೋ ಮೆಸೇಜ್ ಮಾಡಿದ್ದಾರೆ, ಇನ್ಯಾರೋ ಕಾಲ್ ಮಾಡಿದ್ದಾರೆ ಅಂದಾಗ ಅಲ್ಲಿಗೆ CCTV ಫುಟೇಜ್ ಬರ್ತವೆ. ಮತ್ತು CCTVಯಲ್ಲಿ ಕ್ಲಿಯರ್ ಆಗಿದೆಯಲ್ಲ ಅಂತ ಈ ರೀತಿ ಒಂದಕ್ಕೊಂದು ಹೆಣೆದುಕೊಳ್ತಾ ಹೋಗಿ. CCTV ಫುಟೇಜ್ ಅಂತ ಬಂದಾಗ ಅಲ್ಲೂ ಒಂದು ಪಾಯಿಂಟ್ ಬರುತ್ತೆ, ಮಾರ್ಫ್ ಆಗಿರಬಹುದು ಅಂತ. ಮಾರ್ಫ್ ಆಗಿರ್ಬೋದು. ಎಸ್, ಓಕೆ. ಯಾವುದೊಂದು ಆಡಿಯೋ ಸಬ್ಮಿಟ್ ಮಾಡಿದ್ರೆ ಅಥವಾ ಯಾವುದೋ ವಿಡಿಯೋ ಸಬ್ಮಿಟ್ ಮಾಡಿದಾಗ ಈ ವಿಡಿಯೋ ಮಾರ್ಫ್ ಆಗಿರ್ಬೋದು, ಆಡಿಯೋನೂ ಮಾರ್ಫ್ ಆಗಿರಬಹುದು ಅಂತ. ಇವಾಗ AI ಬಂದಿರೋದ್ರಿಂದ ಯಾರ ವಾಯ್ಸ್, ಯಾರ ಮುಖನೂ ಯಾರ ಸ್ವತ್ತು ಅಲ್ಲ, ಇಟ್ಸ್ ಎವ್ರಿವೇರ್. ಈ ಥರ ಬಂದಾಗ ಆ ವಿಡಿಯೋ ಮಾರ್ಫ್ ಆಗಿದೆಯಾ ಅಥವಾ ಮಾರ್ಫ್ ಆಗಿಲ್ವಾ ಅಂತ ಹುಡುಗಕ್ಕೆ ಒಂದು ಟೆಕ್ನಿಕಲ್ ಲೈನ್ ಇರುತ್ತೆ, ಅದ್ರಲ್ಲಿ ಪ್ರೂವ್ ಆಗಬೇಕಾಗತ್ತೆ ಇದು ಮಾರ್ಫ್ ಆಗಿಲ್ಲ ಅಂತ. ಎಸ್, ಮೊದಲು ಪವಿತ್ರ ಗೌಡ ಮತ್ತು ದರ್ಶನ್ರ ಸ್ಟೇಟ್ಮೆಂಟ್ ತಕ್ಷಣ ಬಂಧನವಾದ ತಕ್ಷಣ ಬಂತು, ಇಲ್ಲ ನಾವಲ್ಲಿ ಹೋದ್ವಿ ವಾಪಸ್ ಬಂದುಬಿಟ್ವಿ, ನಂತರ ಅವ್ರ ಕೆಲ ಸಹಚರರು ಹೊಡೆದ್ರು, ಅದಾದಮೇಲೆ ಸತ್ತಿರೋ ಫೋಟೋ ನಮಗೆ ಬಂತು. ಹೌದು. ಬಟ್ ಚಾರ್ಜ್ ಶೀಟ್ನಲ್ಲಿ ಸ್ಪಷ್ಟವಾಗಿದೆ ಸತ್ತಿರುವ ಟೈಮ್ಗೂ ಮತ್ತು ದರ್ಶನ್ ಪವಿತ್ರ ಗೌಡ ಅಲ್ಲಿ ಇರ್ತಕ್ಕಂಥ ಟೈಮ್ಗೂ ಒಂದಕ್ಕೊಂದು ಅಂದರೆ ಅಲ್ಲಿದ್ದಾಗಲೇ ಪ್ರಾಣ ಹೋಗಿದೆ ಅಂತಕ್ಕಂಥದ್ದು. ಈ ಡೇಟಾನ ಟವರ್ ಏನು ಕ್ಯಾಚ್ ಮಾಡಿರುತ್ತೆ ಆ ಟೈಮ್ ಲಾಗ್ ಖಂಡಿತ ಸಿಗುತ್ತೆ.
ಹೇಗೆ ಅಂದರೆ ಯಾವ ಘಳಿಗೆಯಲ್ಲಿ ಯಾವ ಫೋನ್ ಎಲ್ಲಿ ಕ್ಯಾಚ್ ಆಗಿದೆ ಅನ್ನೋದು, ಆ ಫೋನ್ ಕ್ಯಾಚ್ ಆದ ಬೇರೆ ಯಾವ ಮೊಬೈಲ್ಸ್ ಅಕ್ಕಪಕ್ಕ ಇತ್ತು ಅಂದರೆ ಬೇರೆ ಯಾವ ಅಕೌಂಟ್ಸ್ ಓಡಾಡ್ತಿತ್ತು, ಆ ಡೀಟೇಲ್ ಖಂಡಿತ ಸಿಗುತ್ತೆ. ಎಸ್, ಫಣೀಂದ್ರ ಅವರು ನಮ್ಮನ್ನು ಜಾಯ್ನ್ ಆಗಿದ್ದಾರೆ, ವಿಧಿವಿಜ್ಞಾನ ತಜ್ಞರು. ಕಾರ್ಯಕ್ರಮಕ್ಕೆ ಸ್ವಾಗತ ಫಣೀಂದ್ರ ಅವರೇ. ಒಂದು ಕೇಸಿನ ನಾ ಕನ್ವಿಕ್ಷನ್ ಅಂತಲೇ ಅಂದ್ಕೊಂಡು ಮಾತಾಡ್ತೀನಿ. ಅದಕ್ಕೆ ಕಾಂಟ್ರಿಬ್ಯೂಟರಿ ಫ್ಯಾಕ್ಟರ್ಸ್ ಸುಮಾರು ಇರ್ತವೆ. ಅದರಲ್ಲಿ ಫೊರೆನ್ಸಿಕ್ದ ಪಾತ್ರ ಎಷ್ಟಿರುತ್ತೆ, ಎಷ್ಟರ ಮಟ್ಟಿಗೆ? ಕೆಲವರು ಹೇಳ್ತಾರೆ ಇಲ್ಲ, ಐ ವಿಟ್ನೆಸ್ ಇದ್ದರೆ ಮಾತ್ರ ಕೇಸ್ ಕನ್ವಿಕ್ಷನ್ ಆಗೋದಕ್ಕೆ ಸಾಧ್ಯ ಅಂತಾರೆ. ಇನ್ನು ಕೆಲವರು ಹೇಳ್ತಾರೆ ಬೇಕಾಗೇ ಇಲ್ಲ, ಬರೀ ಎವಿಡೆನ್ಸ್, ಕೊರಾಬರೇಟಿವ್ ಎವಿಡೆನ್ಸ್ ಇದ್ದರೆ ಕನ್ವಿಕ್ಷನ್ ಆಗಿಬಿಡುತ್ತೆ ಅಂತ. ಏನು ರೋಲ್ ಪ್ಲೇ ಮಾಡುತ್ತೆ ಸರ್? ನಮ್ಮ ಒಂದು ಜುಡಿಷಿಯಲ್ ಸಿಸ್ಟಮ್ ಪ್ರಕಾರ ನಾವು ಯಾವ ಒಂದು ಲೆಗಸಿ ಫಾಲೋ ಮಾಡ್ಕೊಂಡು ಬಂದಿದ್ದೀವಿ ಅಥವಾ ಯಾವ ಒಂದು ಲೀಗಲ್ ಪ್ರೊಸೀಜರ್ಗಳನ್ನ ಫಾಲೋ ಮಾಡ್ಕೊಂಡು ಬಂದಿದ್ದೀವಿ, ದೇರ್ ಆರ್ ರಿಪೋರ್ಟಬಲ್ ಕೇಸಸ್ ವೇರ್ ಫೋರೆನ್ಸಿಕ್ ಎವಿಡೆನ್ಸ್ ಇದ್ದರೂ ಸಹ ಇಟ್ ಶುಡ್ ಮ್ಯಾಚ್ ವಿತ್ ದ ಸರ್ಕಮ್ಸ್ಟಾನ್ಷಿಯಲ್ ಎವಿಡೆನ್ಸಸ್. ಎಸ್, ಹಾಗಿದ್ದರೆ ಮಾತ್ರ ಫೋರೆನ್ಸಿಕ್ ಎವಿಡೆನ್ಸ್ಗಳನ್ನ ಕೂಡ ಒಬ್ಬ ಜಡ್ಜ್ ಆಗಿದ್ಕೊಂಡು ಅದನ್ನ ಪರಿಗಣಿಸಬಹುದು ಅನ್ನೋ ಒಂದು ಆ ಒಂದು ಸಿಸ್ಟಮಲ್ಲಿ ನಾವು ಬೆಳ್ಕೊಂಬಂದಿದ್ದೀವಿ. ಓಕೆ, ಫೋರೆನ್ಸಿಕ್ ಎವಿಡೆನ್ಸ್ ಒಂದು ವಿಚಾರ ಒಂದು ಡೈರೆಕ್ಷನಲ್ಲಿ ಒಂದು ವಿಚಾರ ತಿಳಿಸಿ, ಬಾಕಿ ಎಲ್ಲ ಸರ್ಕಮ್ಸ್ಟಾನ್ಸಸ್ ಕೂಡ ಇನ್ನೊಂದು ದಿಕ್ಕಿಗೆ ವಿಚಾರ ಇತ್ತು ಅಂತ ಕೇಳಿದ್ರೆ ಕೇಸ್ ನಿಲ್ಲಲ್ಲ. ಆವಾಗ ಇಟ್ ಈಸ್ ಸೆಡ್ ಜಡ್ಜ್ ಈಸ್ ದ ಎಕ್ಸ್ಪರ್ಟ್ ಆಫ್ ಎಕ್ಸ್ಪರ್ಟ್ಸ್ ಅಂತ ನಮ್ಮ ಲೀಗಲ್ ಪ್ರಾಕ್ಟೀಸ್ ಅಲ್ಲಿ ಹೇಳ್ತಾರೆ. ಓಕೆ, ಆವಾಗ ಜಡ್ಜ್ ಗೆಟ್ಸ್ ದ ಡಿಸ್ಕ್ರಿಷನರಿ ಪವರ್ ಟು ಕನ್ಸಿಡರ್ ದ ಫೋರೆನ್ಸಿಕ್ ಎವಿಡೆನ್ಸ್ ಆರ್ ನಾಟ್, ಆರ್ ಟು ಗೋ ಬೈ ದ ಅದರ್ ಸರ್ಕಮ್ಸ್ಟಾನ್ಸಸ್ ಆಫ್ ದ ಕೇಸ್. ಸೊ ಆ ಲೆಕ್ಕದಲ್ಲಿ ಫೋರೆನ್ಸಿಕ್ ಎವಿಡೆನ್ಸ್ಗಳು ಟು ದ ಎಕ್ಸ್ಟೆಂಟ್ ಆಫ್ ದ ಕೊರಾಬರೇಟಿಂಗ್ ದ ಫ್ಯಾಕ್ಟ್ಸ್ ಆಫ್ ದ ಅದರ್ ಫ್ಯಾಕ್ಟ್ಸ್ ಆಫ್ ದ ಕೇಸ್ ಜೊತೆಗಿತ್ತು ಅಂತ ಕೇಳಿದ್ರೆ ದಟ್ ಬಿಕಮ್ಸ್ ವ್ಯಾಲಿಡ್ ಆ್ಯಂಡ್ ರಿಲೆವೆಂಟ್ ದೆನ್. ಎಸ್, ಈ ಪ್ರಕರಣದಲ್ಲಿ 39 ಗಾಯಗಳು, ಪ್ರತಿ ಗಾಯವನ್ನು ಡಿಸ್ಕ್ರೈಬ್ ಮಾಡಿದ್ದಾರೆ, ಯಾವ ವಸ್ತುವಿನದಾಗಿರ್ಬೋದು, ಯಾವ ಟೈಮಿಗೆ ಆಗಿದೆ, ತುಂಬ ಡೀಟೇಲ್ ಆಗಿದೆ. ಫೊರೆನ್ಸಿಕ್ ಎಕ್ಸ್ಪರ್ಟ್ ಕಟಕಟೆಯಲ್ಲಿ ನಿಂತು ಎದುರಿಸಬಹುದಾದ ಪ್ರಶ್ನೆಗಳೇನಿಲ್ಲಿ ಸರ್? ಯಾವುದೇ ಒಬ್ಬ ಫೋರೆನ್ಸಿಕ್ ಎಕ್ಸ್ಪರ್ಟು ಒಂದು ವಿಟ್ನೆಸ್ ಬಾಕ್ಸಲ್ಲಿ ನಿಂತಾಗ ತುಂಬ ಮುಖ್ಯವಾಗಿ ಟೈಮ್ ಲೈನ್ ಆಫ್ ದ ಈವೆಂಟ್ಸ್ ಬಗ್ಗೆ ತುಂಬ ಪ್ರಶ್ನೆಗಳನ್ನ ಮಾಡ್ತಾರೆ. ಓಕೆ, ಪೊಲೀಸ್ ಡೈರಿ ಪ್ರಕಾರ ನಿಮಗೆ ಇನ್ಫಾರ್ಮೇಷನ್ ಬಂದಿದ್ದ ಪ್ರಕಾರ ನಿಮಗೆ ಯಾವ ಟೈಮಲ್ಲಿ ಅದು ಆಗಿರ್ಬೋದು ಅಂತ ನಿಮ್ಮ ರಿಪೋರ್ಟ್ ಹೇಳುತ್ತೆ, ಯಾವ ಟೈಮಲ್ಲಿ ಆಗಿರ್ಬೋದು ಅಂತ ಪೊಲೀಸ್ನವ್ರು ಹೇಳ್ತಾರೆ, ಐ ವಿಟ್ನೆಸ್ಗಳು ಯಾವ ರೀತಿ ನೋಡಿದ್ದೀವಿ ಅಂತ ಹೇಳ್ಕೊಂಡಿರ್ತಾರೆ, ಅದೆಲ್ಲ ಕೊರಬೇಟ್ ಆಗ್ತಿದೆಯಾ? ಸೊ ಅಂದರೆ ಫಸ್ಟ್ ಶುರು ಮಾಡುವಂಥದ್ದು ಪ್ರೊಸೀಜರಲ್ ಆಸ್ಪೆಕ್ಟ್ಸ್ ಪ್ರಕಾರ. ನಿಮಗೆ ಬಂದಂಥ ಸ್ಯಾಂಪಲ್ಗಳು ಯಾವ ಕಂಡೀಷನಲ್ಲಿ ಇದ್ವು, ಅದು ಯಾವ ರೀತಿ ಮಾರ್ಕ್ ಆಗಿದ್ವು, ಸೊ ನಿಮಗೆ ಕಳಿಸುವಂಥ ಒಂದು ಪ್ರಕ್ರಿಯೆಯಲ್ಲಿ ಟ್ಯಾಂಪರ್ ಆಗಿರೋಂಥ ಸಾಧ್ಯತೆಗಳಿದೆಯಾ ಅಥವಾ ಕಂಟ್ಯಾಮಿನೇಟ್ ಆಗಿರುವಂಥ ಸಾಧ್ಯತೆಗಳಿದೆಯಾ? ಸೊ ಈ ಥರ ಫಸ್ಟು ಶುರು ಮಾಡುವಂಥ ಪ್ರಶ್ನೆಗಳು ಈ ಒಂದು ಹಂತದ್ದಾಗಿರ್ತದೆ. ಅದ ನಂತರ ಬರುವಂಥದ್ದು ಒಬ್ಬ ಎಕ್ಸ್ಪರ್ಟ್ ಏನು ರಿಪೋರ್ಟ್ ಕೊಟ್ಟಿರ್ತಾರೆ ಅದರಲ್ಲಿರುವಂಥ ಅವ್ರು ಅಪ್ಲೈ ಮಾಡಿರುವಂಥ ಪ್ರಿನ್ಸಿಪಲ್ಸು, ಅವರು ಅಬ್ಸರ್ವ್ ಮಾಡಿರುವಂಥ ಕೆಲವು ಫ್ಯಾಕ್ಟ್ಗಳು, ಅವ್ರು ಅಬ್ಸರ್ವ್ ಮಾಡಿರೋ ಫ್ಯಾಕ್ಟಿನ ಆಧಾರಿತವಾಗಿ ಏನು ಕನ್ಕ್ಲೂಷನ್ ಕೊಟ್ಟಿರ್ತಾರೆ ಅದನ್ನು ಪ್ರಶ್ನೆ ಮಾಡುವಂಥ ಪ್ರಕ್ರಿಯೆಗಳು ಶುರು ಆಗ್ತಾ ಹೋಗ್ತವೆ. ಅಂದರೆ ಫೋರೆನ್ಸಿಕ್ ಒಪಿನಿಯನ್ ಈಸ್ ಒನ್ ಕ್ಯಾಟಗರಿ ಆಫ್ ಎವಿಡೆನ್ಸ್ ಪ್ರೊವೈಡೆಡ್ ದ ಎಕ್ಸ್ಪರ್ಟ್ ಆಲ್ಸೋ ಹ್ಯಾಸ್ ಅ ಫರ್ದರ್ ರೆಸ್ಪಾನ್ಸಿಬಿಲಿಟಿ ಟು ಡಿಫೆಂಡ್ ದ ರಿಪೋರ್ಟ್ ಇನ್ ದ ಡ್ಯೂ ಕೋರ್ಸ್ ಆಫ್ ದ ಲೀಗಲ್ ಪ್ರೊಸೀಜರ್. ಒಳ್ಳೆ ರಿಪೋರ್ಟ್ ಕೊಟ್ಟು ಸರಿಯಾಗಿ ಡಿಫೆಂಡ್ ಮಾಡ್ಕೊಂಡಿಲ್ಲ ಅನ್ನೋ ಕೂಡ ಇಟ್ಸ್ ಆಫ್ ನೋ ಯೂಸ್. ಇವಾಗ ಆಗಿರುವಂಥ ಪ್ರಕ್ರಿಯೆ ಒಂದು 50% ಆಗಿದೆ ಅಂತ ಲೆಕ್ಕ ತಗೋಬೋದು ನಾವು. ಇನ್ನು 50% ಬಿಫೋರ್ ದ ಕೋರ್ಟ್ ದೇ ಹ್ಯಾವ್ ಟು ವಿತ್ಸ್ಟ್ಯಾಂಡ್ ದ ಕ್ರಾಸ್ ಎಕ್ಸಾಮಿನೇಷನ್ ಅಂಡ್ ಜಸ್ಟಿಫೈ. ಅದು ಪ್ರಕ್ರಿಯೆ ಬಾಕಿ ಇದೆ. ಎಸ್, ಲೋಹಿತ್ ಅವರೇ, ಐ ವಿಟ್ನೆಸ್ 3 ಜನ ಇದ್ದಾರೆ ಇದರಲ್ಲಿ. ಐ ವಿಟ್ನೆಸ್ ಇದ್ದರೆ ಕೇಸ್ ಸ್ಟ್ರಾಂಗ್ ಆಗುತ್ತೆ ಅನ್ನೋದು ಒಂದು ವಾದ, ಅದು ಬೇಕಾಗಿಲ್ಲ, ಕೊರಾಬರೇಟಿವ್ ಎವಿಡೆನ್ಸ್ ಇದ್ದರೆ ಸಾಕು ಅಂತ ಇನ್ನೊಂದು ವಾದ. ಪ್ರಭಾವಿ ಆರೋಪಿಗಳು ಗೊತ್ತಿಲ್ಲ, ಐ ವಿಟ್ನೆಸ್ ಬಂದು ಪೊಲೀಸರ ಮುಂದೆ ಹೇಳಿದ್ದನ್ನೇ ಕಟಕಟೆಯಲ್ಲೂ ವಿಟ್ನೆಸ್ ಬಾಕ್ಸಲ್ಲೂ ಹೇಳಬೇಕು, ಹೇಳ್ತಾರೆ ಅಂತ ಅನ್ಕೊಳ್ಳೋಣ. ಐ ವಿಟ್ನೆಸ್ ಎಷ್ಟರ ಮಟ್ಟಿಗೆ ರೋಲ್? ನಾನು ಮೊದಲನೇದಾಗಿ ಡಾಕ್ಟರ್ಗೆ ಪ್ರೊಸೀಜರ್ ಫಸ್ಟ್ ಸ್ಟಾರ್ಟ್ ಆಗೋ ಡಾಕ್ಟರ್ ಕ್ವಶನ್ ವೆದರ್ ಯುವರ್ ಡಾಕ್ಟರ್ ಆರ್ ನಾಟ್ ಅಂತ. ಎಲ್ಲಿ ಮುಗಿಸಿದ್ರಿ, ನಿಮ್ಗೆ ಸರ್ಟಿಫಿಕೇಟ್ ಇದೆಯಾ, ನೀವು ಇದನ್ನ ಮಾಡಕ್ಕೆ ನಿಮಗೆ ಒಂದು ಸರ್ಕಾರದ ಇದೆಯಾ, ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಪ್ರೊಸೀಜರ್. ಅಲ್ಲ, ಫಾರ್ ದ ರೀಸನ್ ಇನ್ ದಿಸ್ ಕೇಸ್ ಆಲ್ ದ ಗವರ್ನಮೆಂಟ್ ಎಕ್ಸ್ಪರ್ಟ್ಸ್ ಆರ್ ದೇರ್. ಈ ಪ್ರಶ್ನೆ ಈ ಕೇಸಲ್ಲಿ ಬಹುಶಃ ಉದ್ಭವ ಆಗೋದಿಲ್ಲ. ಹೌದು, ಐ ವಿಟ್ನೆಸ್ ಅವರು ನೀವು ವಿಟ್ನೆಸ್ ಬಾಕ್ಸಲ್ಲಿ ನಿಂತ್ಕೊಂಡಾಗ ವಿಚಿತ್ರ ಅನುಭವಗಳಾಗಿದ್ದನ್ನು ನಾವು ನೋಡಿದ್ದೀವಿ. ಪ್ರಶಾಂತ್ಗೆ ಒಂದು ಕೇಸ್ನಲ್ಲಿ ಅನುಭವ ಇದೆ, ನಮಗಂತೂ ಅಸಂಖ್ಯಾತ ಪ್ರಕರಣಗಳಲ್ಲಿ ಏನು ಪ್ರಶ್ನೆ ಕೇಳ್ತಾರೆ, ಆ ಪ್ರಶ್ನೆ ಎಲ್ಲಿಗೆ ತಗೊಂಡು ಹೋಗ್ತಿದ್ದಾರೆ ಒಂದು ಗೊತ್ತಾಗೋದಿಲ್ಲ. ಇತ್ತೀಚೆಗೆ ಒಂದು ನಮ್ಮ ಚಾನಲ್ನಲ್ಲಿ ಪ್ರಸಾರವಾದ ಸ್ಟಿಂಗ್ ಆಪರೇಷನ್ ಭ್ರಷ್ಟಾಚಾರಕ್ಕೆ ಸಂಬಂಧಿಸಿದ್ದು. ಸ್ಟಿಂಗ್ ಆಪರೇಷನ್ ದುಡ್ಡು ತಗೊಂಡು ಸಿಕ್ಕಾಕೊಂಡಿದ್ದಾನೆ ರೀ. ಅದರ ಬಗ್ಗೆ ವಿಚಾರಣೆ ನಡೆಸಿದ್ರೆ ನನಗೆ ಡಿಫೆನ್ಸ್ ಅಡ್ವೊಕೇಟ್ ಕೇಳಿದ್ರು, ನಿಮ್ಮ ಆಫೀಸ್ನಲ್ಲಿ ಉತ್ತಮವಾಗಿ ಕೆಲಸ ನಿರ್ವಹಿಸುವ ರಿಪೋರ್ಟರ್ಗೆ ಸಂಬಳ ಅಲ್ಲ ಇದನ್ನೇನೋ ರಿವಾರ್ಡ್ ಕೊಡುವ ಪದ್ಧತಿ ಇದೆಯಾ ಅಂತ. ನಾನು ಹೌದು ಅಂದೆ. ಆ ಪ್ರಶ್ನೆ ಯಾಕೆ ಬಂತು ಅಂತಲೇ ಗೊತ್ತಾಗಲಿಲ್ಲ ನನಗೆ. ಆಮೇಲೆ ನೋಡಿದ್ರೆ ರಿವಾರ್ಡ್ಗೋಸ್ಕರ ಸುಳ್ಳು ಪ್ರಕರಣಗಳನ್ನು ರಿಪೋರ್ಟರ್ಗಳು ಮಾಡಿರೋ ಸಾಧ್ಯತೆ ಇದೆ ಅಂತ ಮಾಡಿಬಿಟ್ರು. ನೀವು ಅಂದರೆ ಎಲ್ಲಿಂದ ನೋಡಿ ರೆಡ್ ಹ್ಯಾಂಡಾಗಿ ಸಿಕ್ಕಾಕ್ಕೊಂಡಿರೋದು ರಿಪೋರ್ಟರು ರಿವಾರ್ಡ್ ಸಿಗುತ್ತೆ ಅನ್ನುವ ಆಸೆಗೆ ಬಿದ್ದು ಸುಳ್ಳನ್ನು ಮಾಡಿರಬಹುದು ಅಂತ ವಾದ ತಂದುಬಿಟ್ರು. ಅಲ್ಲಿಗೆ ಆ ಲೆವೆಲ್ಗಿದೆ.
Yes. ಐ ವಿಟ್ನೆಸ್ಗಳು ಈ ಪ್ರಕರಣದಲ್ಲಿ ಯಾರ್ಯಾರಾಗಿದ್ದಾರೆ ಅಥವಾ ಅವರು ಮಾಫಿ ಸಾಕ್ಷಿಗಳ ವಿ ಡೋಂಟ್ ನೋ ಚಾರ್ಜ್ ಶೀಟ್ ಬರೋವರೆಗೂ ಕೂಡ. ಐ ವಿಟ್ನೆಸ್ ಅಂದ್ರೆ ಶೆಡ್ ಒಳಗಡೆ ಅವ್ರನ್ನ ಹಲ್ಲೆ ಮಾಡ್ಬೇಕಂದಾಗ ಇರುವಂತವ್ರನ್ನ ಹಾಕ್ತಾರೆ. ಅದು ಬಿಟ್ಟು ಕಿಡ್ನಾಪ್ ಮಾಡ್ಬೇಕಿರೋರ್ನ ಐ ವಿಟ್ನೆಸ್ ಆಗಿ ತಗೊಳಕ್ ಸಾಧ್ಯವಿಲ್ಲ. ಅವ್ರನ್ನ ಕರ್ಕೊಂಬಂದು ಊಟ ಮಾಡಿಸಿ ಊಟ ಕೊಟ್ಟವರು ಹಾಕಕ್ಕಾಗಲ್ಲ. ಅಥವಾ ಆ ಕರೆಂಟ್ನ ಇನ್ಸ್ಟ್ರೂಮೆಂಟ್ನ ತಲುಪ್ಸಕ್ಕಿದ್ದಾಗ ಒಳಗಡೆ ಯಾರೋ ಇಣಕ್ ನೋಡ್ತಿರೋ ಐ ವಿಟ್ನೆಸ್ ಅನ್ನೋದು ಕೂಡ ಆಗುತ್ತೆ. ಐ ವಿಟ್ನೆಸ್ಗೆ ಕ್ವಶನ್ಗಳ ಸುರಿಮಳೆಗಳೇ ಕೂಡ ಬರ್ತವೆ. ಅಂದ್ರೆ ನಿಮ್ಮ ಡಿಸ್ಟೆನ್ಸ್ ಎಲ್ಲಿತ್ತು, ನೀವು ಎಲ್ಲಿಂದ ನಿಂತ್ಕೊಂಡಿದ್ರಿ, ಲೈಟ್ ಆಫ್ ಆಗಿತ್ತಾ, ಲೈಟ್ ನಿಂತಿತ್ತಾ, ನೀವು ಇಷ್ಟು ದೂರದಲ್ಲಿ ನೀವು ಗುರುತಿಸ್ಬೋದಾ, ಇವೆಲ್ಲವೂ ಕೂಡ ಸರ್ಕಮ್ಸ್ಟೆನ್ಸಸ್ ಆಗಿ ತಗೊಂತಾರೆ. ಈಗ ನಾನು ಮತ್ತೊಂದು ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಫೋರೆನ್ಸಿಕ್ ಲ್ಯಾಬ್ಗೆ ನಾನು ಬಂದರೆ ಅಲ್ಲಿ ದರ್ಶನ್ ಅವರು ಟೀ ಶರ್ಟ್ ಮೇಲೆ ರಕ್ತದ ಕಳೆ ಅಂತ ನಾವು ಕೊಡ್ತಾ ಇರೋದು. ಫೋರೆನ್ಸಿಕಲ್ಲಿ ಬಂದು ಬಾಕ್ಸರ್ ನಿಂತ್ಕೊಂಡಾಗ ಶರ್ಟ್ ಮೇಲೆ ಕಳೆ ಇತ್ತು ಅಂತ ಮಾತ್ರ ಹೇಳ್ಬೋದು ಹೊರತು ಆ ಶರ್ಟು ದರ್ಶನ್ದೇ ಅಂತ ಹೇಳೋಕ್ಕಾಗಲ್ಲ. ಸೊ ಆ ಶರ್ಟು ದರ್ಶನ್ದೇ ಅಂತ ಹೇಳೋದು ಯಾರು? ಅದನ್ನ ಸೀಸ್ ಮಾಡಿರುವಂಥ IOಗಳು, ಇನ್ವೆಸ್ಟಿಗೇಷನ್ ಆಫೀಸರ್ಗಳು, ಅವ್ರ ಮನೆಯಿಂದ ಸೀಸ್ ಮಾಡಿರುವಂಥವ್ರು. ಇವಾಗ ಅದು ಆ ಶರ್ಟನ್ನ ಅಕಸ್ಮಾತ್ ಏನಾದ್ರೂ ಕಸ್ಟಡಿಯಲ್ಲಿ ಇದ್ದಾಗಲೇ ಹಾಕೊಂಡಿದ್ರಾ? ಓಕೆ, ಇವೆಲ್ಲವೂ ಕೂಡ ಡಿಫೆನ್ಸ್ ಕ್ವಶನ್ಸ್ಗಳು ಬರ್ತವೆ, ಸಬ್ಸ್ಟಾನ್ಷಿಯಲ್ ಆಗಿ ಬರ್ತವೆ. ಸೊ ಹಾಗಾಗಿ ಫೋರೆನ್ಸಿಕ್ ಲ್ಯಾಬ್ ಅವರು ಏನೇ ಸ್ಟೇಟ್ಮೆಂಟ್ ಕೊಟ್ಟರು ಕೂಡ ಸ್ಥೀಮಿತವಾಗಿರ್ತವೆ. ಕೊಲೆ ನಡೆದ ಮೇಲೆ ಬಾಡಿ ನಮ್ಮ ಹತ್ರ ಬಂತು, ದರ್ ಇಸ್ ಅ ಲಾಟ್ ಆಫ್ ಪ್ರೊಸೀಜರ್ಸ್. ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಮತ್ತೆ ಹ್ಯಾಂಡ್ ಓವರ್ ಮಾಡೋ ತನಕ ಆ ಪ್ರೊಸೀಜರ್ಸ್ ಇರ್ತಾವಲ್ಲ, ಅದನ್ನೆಲ್ಲರೂ ಕೂಡ ಕರೆಕ್ಟಾಗಿ ಮಾಡಿದ್ರೆ ಇಲ್ವೋ ನೋಡಬೇಕಾಗುತ್ತೆ. ಇಲ್ಲಾಂದ್ರೆ ಅದು ಕೂಡ ಆ ಕೊಲೆ ಕೇಸ್ನಲ್ಲಿ ಅಫರ್ಮೇಟಿವ್ ಆದ್ರೂ ಕೂಡ ಇಟ್ ವಿಲ್ ಡ್ರಾಪ್ ಔಟ್. ನಮ್ಮ ಸಿಸ್ಟಮ್ನ ಅತಿ ದೊಡ್ಡ ಡ್ರಾಬ್ಯಾಕ್ ಇದು. ಬರೀ ಟೆಕ್ನಿಕಲ್ ಮೇಲೆ ಹೋಗುತ್ತೆ. ಫೊರೆನ್ಸಿಕ್ ಮೆಡಿಸಿನ್, ಫೊರೆನ್ಸಿಕ್ ರಿಪೋರ್ಟ್ ಬಂದಾಗ ರೇಣುಕಾಸ್ವಾಮಿಯ ದೇಹದ ಕೆಲವು ಭಾಗಗಳನ್ನು ಸರಿಯಾಗಿ ಪ್ಯಾಕ್ ಮಾಡಿರಲಿಲ್ಲ ಅಂತ ಏನಾದರೂ ಡಿಫೆನ್ಸ್ನವ್ರು ಪ್ರೂವ್ ಮಾಡೋದ್ರಲ್ಲಿ ಯಶಸ್ವಿ ಆದರೆ ನೀವು ಅಷ್ಟೆಲ್ಲ ಸರ್ಕಸ್ ಬಿದ್ದೋಗ್ಬಿಡುತ್ತೆ ಅಂತ. ನಮ್ಮ ಸಿಸ್ಟಮ್ನ ಎಂಥ ದೊಡ್ಡ ಡ್ರಾಬ್ಯಾಕ್. ಆ್ಯಕ್ಚುಲಿ ಇಷ್ಟೆಲ್ಲ ಸೈನ್ಸ್ ಮುಂದುವರಿಯದೇ ಇದ್ದಾಗಲೇ ನಿಜವಾದ ಆರೋಪಿಗಳಿಗೆ ಕನ್ವಿಕ್ಷನ್ ಆಗೋ ಪಾಸಿಬಿಲಿಟಿ ಜಾಸ್ತಿ. ಈ ಕೇಸಲ್ಲಿ ಯಾವ ರೀತಿ ಆಗಿದೆ ಅಂತ ಹೇಳಿದ್ರೆ ಐ ಟೇಕ್ 1 minute. ಏನಂದ್ರೆ ಎಲ್ಲಾ ಕೇಸ್ಗಳಲ್ಲೂ ಕೂಡ ಅಕ್ವಿಟ್ ಆದಾಗ ಈತ ಮಾಡಿಲ್ಲ ಅಂತ ಹೇಳಿ ಬರುತ್ತೆ. ಆದ್ರೆ ಈ ಕೇಸಲ್ಲಿ ಇವರು ಬಿಟ್ಟು ಇನ್ಯಾರೂ ಮಾಡೋಕ್ಕಾಗಲ್ಲ ಅನ್ನೋದನ್ನ ನಿರೂಪಿಸಬೇಕಾಗತ್ತೆ. ಇವರು ಬಿಟ್ಟು ಇನ್ಯಾರೂ ಮಾಡೋಕ್ಕಾಗಲ್ಲ ಆತನ ಮೇಲೆ ಹಲ್ಲೆ ಅನ್ನೋದನ್ನ ನಿರೂಪಿಸಬೇಕಾಗತ್ತೆ. ಸೊ ಆ ದಿಕ್ಕಿನಲ್ಲಿ ಚಾರ್ಜ್ ಶೀಟ್ನ ಫೈಲ್ ಮಾಡಿರುವಂಥದ್ದು ತಾವು ನೋಡ್ಬೋದು. 3991 ಪೇಜ್ ಅಂದ್ರೆ ಇದು ಕೇವಲ ಇನ್ವೆಸ್ಟಿಗೇಷನ್ ಆಫೀಸರ್ ಒಬ್ಬರೇ ಅಲ್ಲ, ಸುಮಾರು ಬ್ರೇನ್ಗಳು ಕೂಡ ಇದ್ರ ಮೇಲೆ ವರ್ಕೌಟ್ ಮಾಡಿರ್ತವೆ. ನಾವು ಎಷ್ಟೋ ಜನ ಇನ್ವೆಸ್ಟಿಗೇಷನ್ ಆಫೀಸರು ಡಿಕ್ಟೇಷನ್ ಕೊಟ್ಟಿರ್ತಾರೆ, ರಿಪೋರ್ಟ್ಸ್ ಕೊಟ್ಟಿರ್ತಾರೆ, ಟೈಪಿಂಗ್ ಮಾಡ್ಬೇಕಂದ್ರೆ ರೈಟರ್ಗಳು ತಪ್ಪು ಮಾಡಿಬಿಡ್ತಾರೆ. ಸೊ ಅದನ್ನ ಸ್ಕ್ರೂಟನೈಸ್ ಮಾಡಿ ತಿರ್ಗಾ ಅದನ್ನ ರಿಪೋರ್ಟ್ ಮಾಡೋದಿದೆಯಲ್ಲ, ಸಬ್ಮಿಷನ್ ಮಾಡೋದು, ಇಟ್ ಇಸ್ ವೆರಿ ಡಿಫಿಕಲ್ಟ್ ಇನ್ ದಿಸ್ ಟೈಮ್ 83ರಲ್ಲಿ. ಸೊ ಹೀಗೆ ಅವ್ರು ಇನ್ನೊತ್ತು ಕೂಡ ಟೈಮ್ ತೊಗೊಂಡಿದ್ದಾರೆ. ಬಿಕಾಸ್ 90 ದಿನದ ಒಳಗಡೆ ಕೊಡಬೇಕಾಗಿತ್ತು, ಅದನ್ನ ಕೊಟ್ಟಿದ್ದಾರೆ. 90 ದಿನದಲ್ಲಿ ಕೊಟ್ಟಿಲ್ಲ ಅಂದ್ರೆ ಡಿಫಾಲ್ಟ್ ಬೇಲ್ ಆಗ್ಬಿಡುತ್ತೆ. ಸೊ ಹಾಗಾಗಿ ಅದನ್ನ ಸ್ಥಾಪನೆ ಮಾಡಿದ್ರೆ ತಿರ್ಗಾ ಅಡಿಷನಲ್ ಕೊಡ್ತೀವಿ ಅಂತ ಕೂಡ ಅವ್ರು ತಗೊಂಡಿದ್ದಾರೆ. ಯಾರ್ಯಾರು ಬರ್ತಾರೆ ಅಂತ ನೋಡ್ಬೇಕಾಗತ್ತೆ. ಸೊ ಇದು 4,500,000 ದಾಟ್ಬೋದು ಅನ್ನೋ ಒಂದು ಪೇಜಸ್ ಅನ್ನೋದು ಒಂದು ಊಹೆ. ಎಸ್ ಪಣೀಂದ್ರ ಅವರೇ, ಅದೊಂದು ಕ್ವಶನ್ ಸರಿ ಅಲ್ವಾ? ಶರ್ಟ್ ಮೇಲೆ ರೇಣುಕಾಸ್ವಾಮಿಯ ರಕ್ತದ ಕಲೆ ಇದೆ, ಅದು ದರ್ಶನ್ ಶರ್ಟು ಅಂತ ಹಾಕಿದ್ದಾರೆ, ಅಲ್ಲವೇ ಅಲ್ಲ ಅಂತ ಡಿಫೆನ್ಸ್ನವ್ರು ಹೇಳ್ತಾರೆ. ಯಾವುದೇ ಶರ್ಟ್ ತಗೊಂಡ್ಬಂದು ಇಟ್ಟಿದ್ದೀರಿ ನೀವು ಅಂತ. There is one category of evidence called DNA evidence. Okay. DNA evidence ಅಲ್ಲಿ biological evidences play a very crucial role. ಅಂದರೆ ಬ್ಲಡ್ ಇರ್ಬೋದು, ಸೀಮೆನ್, ಸಲೈವಾ, ಸ್ವೆಟ್, ಯೂರಿನ್, ಇದೆಲ್ಲ ಕೂಡ ನಾನು ಇಂಥ ವ್ಯಕ್ತಿಗೆ ಸಂಬಂಧಪಟ್ಟಿದ್ದು ಅಂತ ಹೇಳೋದಕ್ಕೆ ಡೈರೆಕ್ಟ್ ಎವಿಡೆನ್ಸ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಅಂದರೆ ಔಟ್ ಆಫ್ ಓನ್ಲಿ 3 domains ಆಫ್ ಫೋರೆನ್ಸಿಕ್ಸ್ ವಿಚ್ ಕ್ಯಾನ್ ಡೈರೆಕ್ಟ್ಲಿ ಇಂಡಿಕೇಟ್ ಒಬ್ಬ ವ್ಯಕ್ತಿನ ಐಡೆಂಟಿಫೈ ಮಾಡೋದಕ್ಕೆ ಡೈರೆಕ್ಟಾಗಿ 3 ಡೊಮೇನ್ ಆಫ್ ದ ಫೋರೆನ್ಸಿಕ್ಸ್ ಹೆಲ್ಪ್ ಮಾಡುತ್ತೆ ನಮಗೆ. ಒಂದು ಫಿಂಗರ್ ಪ್ರಿಂಟ್ಸ್. ಫಿಂಗರ್ ಪ್ರಿಂಟ್ ಇತ್ತು ಅಂತ ಕೇಳಿದ್ರೆ ಇದು ಇಂಥ ವ್ಯಕ್ತಿ ಇದೆ ಅಂತ ನಾವು ಖಂಡಿತವಾಗಿ ಹೇಳ್ಬೋದು. ಎರಡನೇದು DNA ಸ್ಯಾಂಪಲ್. DNA ಸ್ಯಾಂಪಲ್ ಸಿಕ್ತು ಅಂತ ಕೇಳಿದ್ರೆ ಇಂಥದ್ದೇ ವ್ಯಕ್ತಿದು. ಈವನ್ ಅಮಾಂಗ್ ದ ಐಡೆಂಟಿಕಲ್ ಟ್ವಿನ್ಸ್ there is still a possibility of identifying to which twin it belongs to. ಮೂರನೇ ಕ್ಯಾಟಗರಿ ಬಂದು ಔಟ್ ಆಫ್ ಅವರ್ ಟ್ರೆಡಿಷನಲ್ process I am talking about is the hand writing. ಈ ಕೈ ಬರಹ ಯಾರಿಗೆ ಸಂಬಂಧಪಟ್ಟಿದ್ದು? ಇತ್ತೀಚಿನ ದಿನಗಳಲ್ಲಿ ವಾಯ್ಸ್ ಸ್ಯಾಂಪಲ್ಸ್ ಬಂದಿದೆ, ಐರಿಸ್ ಅನಾಲಿಸಿಸ್ ಬಂದಿದೆ, ಅದನ್ನ ಇಟ್ಕೊಂಡು ಇಂಥ ವ್ಯಕ್ತಿಗೆ ಸಂಬಂಧಪಟ್ಟಿದ್ದು ಅಂತ ನಾವು ಹೇಳ್ತಾ ಹೋಗ್ಬೋದು. ಅಂದರೆ ದರ್ಶನ್ ಕೇಸಲ್ಲಿ ಅವ್ರು ಹಾಕೊಂಡಿದ್ದಂಥ ಶರ್ಟ್ ಏನಿದೆ, ಅವ್ರು ಹಾಕೊಂಡಿದ್ರು ಅನ್ನೋದಕ್ಕೆ ಆ ಸ್ವೆಟ್ಟು, ಅಂದರೆ ಅವ್ರು ಹಾಕೊಂಡಿದ್ದಂಥ ಮೆಟೀರಿಯಲ್ಲು ಮತ್ತು ಎಷ್ಟು ಅಮೌಂಟ್ ಆಫ್ ಸ್ವೆಟ್ಟು ಅವ್ರಿಗೆ ಅದು ಹೀರ್ಕೊಂಡಿರುತ್ತೆ ಬಟ್ಟೆ, ಅದು ದಟ್ ಆಲ್ಸೋ ಕ್ಯಾನ್ ಕ್ಯಾಲ್ಕುಲೇಟ್. ಅಂದರೆ ಅಲ್ಟಿಮೇಟ್ಲಿ DNA ಎವಿಡೆನ್ಸ್ ಮಾಡೋದಕ್ಕೆ DNA ಸ್ಯಾಂಪಲ್ಸ್ ಹಾಕಿರುತ್ತೆ ನಮಗೆ. ಅಂದರೆ ದೇಹದಲ್ಲಿ ಆ ಶರ್ಟಲ್ಲಿ ಎಲ್ಲೆಲ್ಲ ನಿಮ್ಗೆ ಆ DNA ಸ್ಯಾಂಪಲ್ ಸಿಗುತ್ತೆ ನಿಮಗೆ. ನೀವು ನೆಂದು ತೊಪ್ಪೆ ಆಗಿದ್ರೆ ಮಾತ್ರ ಪ್ರತಿಯೊಂದು ಕಣದಲ್ಲಿ ಕೂಡ ನಿಮಗೆ DNA ಸ್ಯಾಂಪಲ್ ಸಿಗ್ಬೋದಿದೆ. ಇಲ್ಲ ನೀವು ಜಸ್ಟ್ 1 ನಿಮಿಷ ಹಾಕೊಂಡಿರ್ತೀನಿ, ಬರೀ ಕತ್ತತ್ರ ಮಾತ್ರ ನನಗೆ ಶೆಕೆ ಬಂದಿತ್ತು ಆಮೇಲೆ ನಾನು ತೆಗೆದುಬಿಟ್ಟೆ ಅಂತ ಕೇಳಿದ್ರೆ, ಇಲ್ಲಿ ಈ ಜಾಗದಲ್ಲಿ ಮಾತ್ರ ನಮಗೆ DNA ಸ್ಯಾಂಪಲ್ ಎಕ್ಸ್ಟ್ರಾಕ್ಷನ್ ಮಾಡಲಿಕ್ಕೆ ಸಿಗ್ತಾ ಹೋಗುತ್ತೆ. ಅಂದರೆ ಇಟ್ ಡಸಂಟ್ ಮೀನ್ ಇನ್ ಎನಿ ಅದರ್ ಪಾರ್ಟ್ ನಮಗೆ DNA ಸ್ಯಾಂಪಲ್ ಸಿಗೋದಿಲ್ಲ ಅಂತಲ್ಲ, ಅಷ್ಟು ಈಸಿಯಾಗಿ ಸಿಗೋದಿಲ್ಲ.
ಗಾಟ್ ಇಟ್. ಆಸ್ ಪರ್ ದ ಲೋಕಾರ್ಡ್ ಪ್ರಿನ್ಸಿಪಲ್, ಯಾವುದೇ ಒಂದು ಎರಡು ಆಬ್ಜೆಕ್ಟ್ ಒಂದಕ್ಕೊಂದು ಟಚ್ ಮಾಡಿದಾಗ ಇದರ ಕಣಗಳು ಇದಕ್ಕೆ ಸೇರ್ಕೊಳ್ಳುತ್ತೆ, ಇದರ ಕಣಗಳು ಇದಕ್ಕೆ ಸೇರ್ಕೊಳ್ಳುತ್ತೆ ಅಂತ ಹೇಳ್ತೀವಿ ನಾವು. ಅಂದರೆ DNA ಸ್ಯಾಂಪ್ಲಿಂಗ್ ಇದರಲ್ಲಿ ಎರಡು ರೀತಿಯಿಂದಲೂ ಮುಖ್ಯ. ಒಂದು, ಆ ಶರ್ಟ್ ಮೇಲೆ ಇದ್ದ ರಕ್ತದ ಕಲೆ ರೇಣುಕಾ ಸ್ವಾಮಿಯದು ಹೌದು ಅಲ್ವೋ ಅನ್ನೋದು ಒಂದು, ಆ ಶರ್ಟ್ ದರ್ಶನದ ಹೌದು ಅಲ್ವೋ ಅನ್ನೋದಕ್ಕೂ ಕೂಡ ಕರೆಕ್ಟ್. ಅದರದ್ದೇ ಆದ ಮೆಥಡಾಲಜಿ. ಆ ಬೆವರು ಕೊಲೆ ಮಾಡ್ಬೇಕಾದ್ರೆ ಸುರಿತಾ ಅಥವಾ ಮುಂಚೆನೇ ಸುರಿದಿತ್ತಾ ಅಥವಾ ಕಷ್ಟವಿದ್ದಾಗ ಸುರಿತಾ? ಸೊ ದಿಸ್ ಇಸ್ ಆಲ್ ಟೇಕನ್. ಅಂದರೆ ಟೆಕ್ನಿಕಲ್ ಎವಿಡೆನ್ಸ್ಗಳು ಯಾವ ರೀತಿ ಆಗ್ತವೆ ಅಂದರೆ ಡಿಫೆನ್ಸ್ಗಳು ಯಾರು ದಿಕ್ಕಲ್ಲಿ ಬೇಕಾದ್ರೂ ಹೋಗ್ಬೋದು. ಎಸ್. ಆದರೆ ನಾವು ಈ ಪ್ರಕರಣದಲ್ಲಿ ತುಂಬ ಸೂಕ್ಷ್ಮವಾಗಿ ನೋಡಿದಾಗ ಈ ಪ್ರಶ್ನೆಗಳೇ ಬರಲ್ಲ. ಯಾಕೆಂದರೆ ಈ ಬಾಡಿ ಸಿಕ್ಕಿದಾಗ ಆ ಬ್ಲಡ್ ಫ್ಲೋ ನಿಂತೋಗಿರುತ್ತೆ. ಬಾಡಿ ಸಿಗೋದೇ ಡೆತ್ ಆಗಿ 3 ದಿನ ಆದಮೇಲೆ, ಕಸ್ಟಡಿ ತೊಗೊಳ್ಳೋದೇ 3 ದಿನ ಆದಮೇಲೆ. ಸೊ ದರ್ ಈಸ್ ನೋ ಬ್ಲಡ್ ಫ್ಲೋ ಇನ್ ದಿ ದಿಸ್ ಥಿಂಗ್. ಅದನ್ನು ಸ್ಟೋರ್ ಮಾಡಿಕೊಂಡು ಶರ್ಟ್ ಮೇಲೆ ಹಾಕುವಂಥ ರೀತಿ ಅಂತೂ ಇರಲ್ಲ. ಸೊ ಹಾಗಾಗಿ ನಾವು ಇದು ಇಸ್ ಸಿಂಪಲ್. ಆದರೆ ಬೆವರು ಮೇಲೆ ನಾವೆಲ್ಲ ಹಿಡಿತೀವಿ ಅಂತ ಹೇಳಿದ್ರೆ ಇಂಥ ದಿನ ಮಾತ್ರ ಬೆವರು ಬರುತ್ತೆ ಅನ್ನೋದಿಲ್ಲ. ಅಲ್ಲ, ದಿಸ್ ಕೊರಾಬೇಟ್ಸ್ ವಿತ್ ವಿಡಿಯೋ ಎವಿಡೆನ್ಸ್. ಬೆವರನ್ನ ಅರಿಬೇಕಂದ್ರೆ ಒರೆಸಿದ್ರು ಕೂಡ ಅದು ಬೆವರು ಇರ್ಕೊಳ್ಳುತ್ತೆ. ಶರ್ಟ್ನ ಇವ್ರದೇ ಅಂತ ಹೇಳಿ ಯಾವುದೋ ಪೂಮಾನೋ ಏನೋ ಅಲ್ಲಿ ಬಿಲ್ ತೊಗೊಂಡಿದ್ದಾರೆ, ಇವರೇ ತೊಗೊಂಡಿದ್ದಾರೆ ಅಂತ ಅದು ಕೋಡಿದೆ. ಸೊ ಇಟ್ ಇಸ್ ಆಲ್ ಡಿಫಿಕಲ್ಟ್ ಟು ಪ್ರೂವ್, ಇಟ್ ಇಸ್ ಡಿಫಿಕಲ್ಟ್ ಟು ಡಿನೇ. ಸೊ ಈ ಬಾಡಿ ಪೋಸ್ಟ್ ಬಾಟಮ್ ಆದಾಗ ಬ್ಲಡ್ ಫ್ಲೋ ಇರಲಿಲ್ಲ. ಸೊ ಅದು ಹೊಡಿಬೇಕಂದಾಗಲೇ ಇದು ಸ್ಟೋರ್ ಆಗಿದೆ ಅನ್ನೋದು ಮಾತ್ರ ಅಫರ್ಮೇಟಿವ್. ಈ ಪ್ರಕರಣದಲ್ಲಿ ಮೋಟಿವ್ ಇದೆ, ಇಂಟೆನ್ಷನ್ ಇದೆ. ಬಾಡಿ ಇರೋದ್ರಿಂದ ಕೊಲೆ ಆಗಿದೆಯೋ ಇಲ್ಲೋ ಅನ್ನೋ ಪ್ರಶ್ನೆ ಇಲ್ಲ. ಅಷ್ಟೆಲ್ಲ ಇದ್ದ ಮೇಲೂ ಪ್ರಕರಣದಲ್ಲಿ ವಾದ ಮಾಡೋದಕ್ಕೆ ಇನ್ನೆಷ್ಟು ವಿಷಯಗಳಿದ್ದಾವೆ. ಆಮೇಲೆ ನಮ್ಮ ಕಾನೂನಿಂದ ಒಂದು ವಿಚಿತ್ರ ಅಂದರೆ, ಇವರು ಕೊಲೆ ಮಾಡಿದಾರೋ ಇಲ್ಲವೋ ಅಷ್ಟೇ ಪ್ರಶ್ನೆ ಕೇಳುತ್ತೆ. ಇವ್ರು ಮಾಡಿಲ್ಲ ಅಂದರೆ ಇನ್ಯಾರೊಬ್ರು ಕೊಲೆ ಮಾಡಿರ್ಬೇಕಲ್ಲ, ಅವ್ರು ಯಾರು ಅನ್ನೋ ಪ್ರಶ್ನೆಗೆ ಬರೋದೇ ಇಲ್ಲ. ಚಾರ್ಜ್ ಅಕ್ವಿಟೆಡ್ ಆರ್ ಕನ್ವಿಕ್ಟೆಡ್, ನನ್ನ ಮೇಲೆ ಇರುವಂಥ ಚಾರ್ಜು ನಿಜನೋ ಇಲ್ವಾ, ನಾನು ಇಲ್ಲ ಅಂತ ಹೇಳಿದ್ರೆ ಮುಗೀತು, ಇನ್ಯಾರು ಮಾಡಿದ್ರೆ ಅನ್ನೋ ಇನ್ವೆಸ್ಟಿಗೇಷನ್ಸ್ ಇಲ್ಲ. ಬಟ್ ಈ ಪ್ರಕರಣದಲ್ಲಿ ಇವ್ರು ಬಿಟ್ಟು ಇನ್ಯಾರೂ ಮಾಡೋಂಗಿಲ್ಲ. ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆದರೂ ಕೂಡ ಇಟ್ ಈಸ್ ಟು ಬಿ ಪ್ರೂವ್ಡ್. ಇದನ್ನು ಮಾಡಲೇಬೇಕಾಗತ್ತೆ. ಮತ್ತೆ ನಮಗೆ ಬಾಡಿ ಸಿಕ್ಕಿರೋ ಈ ಪ್ರಕರಣದಲ್ಲಿ ಬಾಡಿ ಸಿಕ್ಕಿರೋದು ಬಹಳ ಮುಖ್ಯವಾಗಿರುವಂಥದ್ದು. ಬಾಡಿ ದಫನ್ ಆಗ್ಬಿಡ್ತಿತ್ತು, ತುಂಬ ಕಷ್ಟ ಆಗ್ಬಿಡ್ತಿತ್ತು. ಬಾಡಿ ಸಿಕ್ಕಿರೋದ್ರಿಂದ ನಿಮಗೆ 3991 ಪೇಜು ಏನೋ ನರೇಟ್ ಮಾಡೋಕ್ಕಾಯ್ತು. ಸೊ ಸ್ಪಾಟ್ ಇನ್ಸ್ಪೆಕ್ಷನ್ ನಾವು ಮಾಡ್ತೀವಲ್ಲ, ಶೆಡ್ಡು ಏನು ಇನ್ಸ್ಪೆಕ್ಷನ್ ಮಾಡ್ತಾರಲ್ಲ, ಅಲ್ಲಿ FSL ರಿಪೋರ್ಟ್ಸ್ಗಳು ಕಂಪ್ಲೀಟಾಗಿ ತುಂಬ ಸ್ಟ್ರಾಂಗ್ ಆಗಿ ಮಾಡಿದ್ದಾರೆ. ಅಂದರೆ FSL ಟೀಮ್ಗಳು ಮಾಜರ್ ಸಮೇತ ನಿಂತ್ಕೊತಾರೆ. ವೈ? ಬಿಕಾಸ್ ಅಲ್ಲಿ ನಡೆದಿರುವಂಥ ಏನೇ ಡಿಫೆಕ್ಟ್ಗಳಾದರೂ ಕೂಡ ಕೋರ್ಟ್ನಲ್ಲಿ ಉಲ್ಟಾ ಆಗಬಾರ್ದು ಅಂತ ನಾವು ಪ್ರೊಸೀಜರ್ಸ್ಗಳನ್ನ ಕಂಪ್ಲೀಟಾಗಿ ಮಾಡಬೇಕು. CRPCಲಿರುವಂಥ ಎಲ್ಲ ಸೆಕ್ಷನ್ಗಳನ್ನೂ ಕೂಡ ಓದಿ ಅರ್ಥ ಮಾಡ್ಕೊಂಡು ಮಾಡಿರುವಂಥ ಇನ್ವೆಸ್ಟಿಗೇಷನ್ ಇದು. ಸೊ ಹಾಗಾಗಿ ಎಲ್ಲೂ ಕೂಡ ಒಂದು 27 164 ಸ್ಟೇಟ್ಮೆಂಟ್ ಆಗಿದ್ದಾವೆ. ಆ 164 ಸ್ಟೇಟ್ಮೆಂಟ್ನಲ್ಲಿ ಏನು ಹೇಳಿದ್ದಾರೆ ಅಂತ ತನಿಖಾಧಿಕಾರಿಗೆ ಯಾವಾಗ ಗೊತ್ತಾಗುತ್ತೆ? ಈಗಾಗಲೇ ಗೊತ್ತಿರುತ್ತೆ. ಇನ್ನೊಂದ್ಸಲ ಅಂದರೆ 164 ಸ್ಟೇಟ್ಮೆಂಟ್ ಈಸ್ ಮೇಡ್ ಬಿಫೋರ್ ದ ಮ್ಯಾಜಿಸ್ಟ್ರೇಟ್. ಅಲ್ಲಿ ತನಿಖಾಧಿಕಾರಿಯ ಪ್ರೆಸೆನ್ಸ್ ಇರೋದಿಲ್ಲ. ಅಲ್ಲಿ ಕೊಟ್ಟಂಥ ಹೇಳಿಕೆ 161 ಅನ್ನೋದು ತನಿಖಾಧಿಕಾರಿ ಎದುರಿಗೆ ಕೊಟ್ಟಂಥ ಹೇಳಿಕೆ. ಈ ಹೇಳಿಕೆ ನಾನು ಕೊಟ್ಟೇ ಇಲ್ಲ ಅಂತ ಕೋರ್ಟಿಗೆ ಬಂದು ನಾಳೆ ದಿವಸ ವಿಟ್ನೆಸ್ ಬಾಕ್ಸಲ್ಲಿ ನಿಂತ್ಕೊಂಡು ಹೇಳಬಹುದು. ಆದರೆ 164ನಲ್ಲಿ ಹಾಗೆ ಹೇಳೋದಕ್ಕೆ ಬರೋದಿಲ್ಲ. ಖಂಡಿತವಾಗ್ಲು. ಅಂದರೆ ತನಿಖಾಧಿಕಾರಿಗಳಿಗೆ ಡಾಕ್ಯುಮೆಂಟ್ರಿ ಇಲ್ಲ ಅಂದ್ರೂ ಕೂಡ ಏನು ಹೇಳಿದರೆ ಅನ್ನೋದು ಕೂಡ ಅವ್ರಿಗೆ ಗೊತ್ತಿರುತ್ತೆ. ಆ ಡ್ರಾಫ್ಟ್ ಮಾಡಬೇಕಂದಾಗ ಎಲ್ಲೂ ಕೂಡ ಕಾಂಪ್ಲಿಕೇಶನ್ ಆಗ್ಬಿಡುದು ಅಂತ. 161 ಸ್ಟೇಟ್ಮೆಂಟ್ ಆಗಲಿ 164 ಸ್ಟೇಟ್ಮೆಂಟ್ ಆಗಲಿ, ಇಟ್ ಇಸ್ ಅನ್ನ ಹೇಳಿಕೆ. ಮ್ಯಾಜಿಸ್ಟ್ರೇಟ್ ಮುಂದೆ ಕೊಟ್ಟಿರುವಂಥದ್ದನ್ನ ಡಿನೇ ಮಾಡೋಕ್ಕಾಗಲ್ಲ ಅಂತ ಹೇಳಿ ಎವಿಡೆನ್ಷಿಯಲ್ ವ್ಯಾಲ್ಯೂ 164 ಬಟ್ ಹಿ ಕ್ಯಾನ್ ಡಿನೈ ಇಟ್. ಮ್ಯಾಜಿಸ್ಟ್ರೇಟ್ ಯಾರು ಸಾಕ್ಷಿಯನ್ನ ತಗೊಂಡಿರ್ತಾರೋ ಅವರು ಕೂಡ ಕೋರ್ಟ್ಗೆ ಕರೆಸುವಂತ ಪ್ರಾವಿಷನ್ ಇದಾವೆ. ಅವರು ಕೂಡ ಕೋರ್ಟ್ಗೆ ಬರ್ಬೋದು, ನೋಡಪ್ಪ ಏನೋ ಉಲ್ಟಾ ಹೊಡಿದಾರೆ ಅಂತ ಕೇಳ್ಬೋದು. ಬಟ್ ತುಂಬಾ ಜಾಸ್ತಿ ಟ್ರಯಲ್ ಮಾಡೋಕ್ಕಾಗಲ್ಲ, ಮಾಡಬಾರ್ದು ಅಂತಿಲ್ಲ, ಮಾಡಲ್ಲ. ಬಟ್ ಇಸ್ ಆಫ್ ಲಾ. ಎಷ್ಟರ ಮಟ್ಟಿಗೆ ರೋಲ್ ಪ್ಲೇ ಮಾಡುತ್ತೆ 164 ಸ್ಟೇಟ್ಮೆಂಟ್? ಸರ್, ಇಟ್ ವಿಲ್ ಬಿ ರೋಲ್ಡ್. ಆ 164 ಇರೋ ಪ್ರಾವಿಷನ್ ಎಫೆಕ್ಟ್ ಏನು ಅಂದ್ರೆ 100ಕ್ಕೆ 100 ಪಟ್ಟು ಅದು ಸ್ಟ್ರಾಂಗ್ ಆಗಿ ನಿಂತ್ಕೊಳ್ಳುತ್ತೆ. ಆದರೆ 164 ಕೊಟ್ಟಿರೋ ಸ್ಟೇಟ್ಮೆಂಟ್ಗೂ ಮತ್ತೆ ಮಾಫಿ ಸಾಕ್ಷಿ ಅಂತ ಕೊಟ್ಟಿರೋ ಸ್ಟೇಟ್ಮೆಂಟ್ಗೂ ಮತ್ತೆ ಡಿಫ್ರೆಂಟ್ ಆಗುತ್ತೆ. ಮಾಫಿ ಸಾಕ್ಷಿ ಅಂದ್ರೆ ಯಾರು ಅಂದ್ರೆ ಆರೋಪದಲ್ಲಿ ಭಾಗಿಯಾಗಿರ್ತಾರೆ, ದೊಡ್ಡ ರೋಲ್ ಪ್ಲೇ ಮಾಡಿರೋದಿಲ್ಲ, ಅದನ್ನ ಅಪ್ರೂವರ್ ಅಂತ ಇಂಗ್ಲಿಷ್ ನಲ್ಲಿ ಕರೀತಾರೆ. ಅವನು ಕೂಡ ಐ ವಿಟ್ನೆಸ್ ಆಗಿರ್ಬೋದಾ ಈ ಸಾಕ್ಷಿಯಲ್ಲಿ? ಅವನು ಕೂಡ ಅವನು ಐ ವಿಟ್ನೆಸ್ ಆಗಿರ್ತಾನೆ ಅಂತ ಅನ್ಕೊಳ್ಳಿ. ಅಪ್ರೂವರ್ ಆಗಿರೋನೇನಾದ್ರೂ ಕೂಡ ಉಲ್ಟಾ ಹೊಡೆದ್ರೆ ಅಂದ್ರೆ ನಾನು ನೋಡೇ ಇಲ್ಲ ಅಂತ ಹೇಳಿ ಅವನು ಆರೋಪಿಯಾಗಿ ಕೂರಿಸ್ಕೊಂಡಿರ್ತಾರೆ. ಎಲ್ಲೋ ಒಂದು ಕಡೆ ನೀವು ಹೇಳ್ದಂಗೆ 302 ಇರಲ್ಲ ಅಥವಾ ಕಿಡ್ನಾಪ್ ಇರಲ್ಲ, ಯಾವ ಒಂದು ಮೊಬೈಲ್ನ ತಕ್ಕೊಡುವಂಥದ್ದು ಪ್ರಕರಣದಲ್ಲಿ ಕಾಮನ್ 34 ಅಲ್ಲಿ ಇದ್ರೂ ಕೂಡ, ಕಾಮನ್ ಇಂಟೆನ್ಷನ್ ಇದ್ರೂ ಕೂಡ ಅಲ್ಲಿ ಆ ರೋಲ್ ಪ್ಲೇ ಮಾಡಿರಲ್ಲ ಅಂತವನ್ನ ಮಾಫಿ ಸಾಕ್ಷಿಯಾಗಿ ತಗೊಂತಾರೆ. ಆತ ಉಲ್ಟಾ ಹೊಡೆದ್ರೆ ಇವ್ರಿಗಿಂತ ಜಾಸ್ತಿ ಶಿಕ್ಷೆ ಆತನಿಗಾಗತ್ತೆ ಅಂತ ಪ್ರಾವಿಷನಲ್ ಇದೆ. ಬಟ್ 164 ಅಲ್ಲಿ ಆ ರೀತಿ ಇಲ್ವೇ? 164 ಉಲ್ಟಾ ಹೊಡೆದ್ರೆ ಏನಂತ ಏನಿಲ್ಲ. ಇಟ್ ಇಸ್ ಕ್ರಾಸ್ ಎಕ್ಸಾಮಿನ್, ಇಟ್ ಇಸ್ ಡೀಮ್ಡ್ ಟು ಬಿ ಗಿವನ್. ಅಂದ್ರೆ 164 ಸ್ಟೇಟ್ಮೆಂಟ್ ಕೊಡ್ಬೇಕಂದಾಗ ಪ್ರೊಸೀಜರ್ಸ್ಗಳನ್ನ ಮಾಡ್ತಾರೆ. ಮ್ಯಾಜಿಸ್ಟ್ರೇಟ್ ಕೂತಿರ್ತಾರೆ, ಈ ಸ್ಟೇಟ್ಮೆಂಟ್ ಕೊಡ್ಬೇಕಂದಾಗ ಯಾರೂ ಇರಲ್ಲ, ಒತ್ತಡ ಇರಲ್ಲ ಅಂತ.
Correct. ನೀನು ಕೊಡ್ತಿರೋ ಅಂತ ಸ್ಟೇಟ್ಮೆಂಟ್ಗಳು ಯಾವುದೇ ಒತ್ತಡ ಒತ್ತಡ ಇಲ್ಲ. ಇರಲ್ಲ. ಪೊಲೀಸ್ ಸ್ಟೇಷನ್ ಆಯ್ತು ಅಂದ್ರೆ ಸ್ವಾಮಿ ಗನ್ ಇಟ್ಟಿದ್ರು, ಬಟ್ಟೆ ಬಿಡಿಸಿದ್ರು, ಒಡೆಯ ಕುಂತಿದ್ರು, ನನಗೆ ಹೇಳಿದ್ರು ಅದ ಬ್ಲಾಂಕ್ ಪೇಪರ್ ಸೈನ್ ಹಾಕ್ಸ್ಕೊಂಡ್ರು ಅಂತ. ಮ್ಯಾಜಿಸ್ಟ್ರೇಟ್ ಅವೆಲ್ಲ ಮಾಡಕ್ ಆಗಲ್ಲ ಅನ್ನೋ ಒಂದು ಅಸಂಪ್ಷನ್ ನ ತಗೋಬಹುದು. ಜಡ್ಜ್ಮೆಂಟ್ ಕೊಡ್ಬೇಕಂದಾಗ ಇಸ್ 164ಗೆ ಅದೇ ಆದ ಒಂದು ಬೆಲೆ ಇದೆ, ಕ್ವಾಲಿಟೀಸ್ ಇದಾವೆ, ಅದನ್ನ ಅದೇ ರೀತಿ ಪ್ರಾಕ್ಟೀಸ್ ಮಾಡ್ಕೊಂಡಿದ್ದಾರೆ. ವೈ ಶುಡ್ ದ ಮ್ಯಾಜಿಸ್ಟ್ರೇಟ್ ಶುಡ್ ಟೆಲ್ ದಿ ಲೈ? ಅವ್ರು ಯಾಕೆ ಸುಳ್ಳನ್ನ ತಗೊಂಡು ಸೈನ್ ಹಾಕ್ಸ್ಕೊಂತಾರೆ ಅನ್ನೋ ಆ ಒಂದು ಪ್ರೊಸೀಜರ್ ಇದಾವಲ್ಲ, ಅದಕ್ಕಾಗಿ ಬಹಳಷ್ಟು ಬೆಲೆ ಇದೆ. ಸೊ ಇವನು ಮ್ಯಾಜಿಸ್ಟ್ರೇಟ್ ಮುಂದೆ ಆಗಲೇ ಜಡ್ಜ್ ಮುಂದೆ ಒಪ್ಕೊಂಡ್ಬಿಟ್ಟಿದ್ದಾನಪ್ಪ, ಇಲ್ಲೇನು ಹೇಳ್ತಾನೆ, ಇಲ್ಲಿ ಸುಳ್ಳು ಹೇಳಕ್ಕಾಗಲ್ಲ ಅನ್ನೋಂಥ. ಹಾಗಂತ 164 ಹೇಳಿದ ತಕ್ಷಣ ಆತನ ಏನು ಈಸ್ ನಾಟ್ ಅಫೆನ್ಸಿವ್ ಇನ್ IPC, ಅವನೇನು ಪನಿಷ್ಮೆಂಟ್ ಕೊಡೋಕೆ ಹೋಗಲ್ಲ. ಸೊ ಹಾಗಾಗಿ 27 164 50% ಜನ ಹೋಗ್ಲಿ ನನಗೆ ಗೊತ್ತಿಲ್ಲ ಅಂತ, ಅಥವಾ ಊರು ಬಿಟ್ಟು ಹೋಗ್ಬಿಡ್ತಾರೋ, ಎಲ್ಲೋ ಓಡೋಗ್ಬಿಡ್ತಾರೋ, ಬರೋದೇ ಇಲ್ವೋ, ವಾರೆಂಟ್ ಕೊಟ್ಟರು ಸಿಗಲ್ವೋ, ಇನ್ನು 50% ಆದರೂ ನಿಂತ್ಕೊಂತಾರಲ್ಲ ಸಾಕ್ಷಿಯಾಗಿ. ಅದಕ್ಕೆ 27 ಜನ ಮಾಡಿರುವಂಥದ್ದು. ಸೊ 164ಗೆ ಆದ ಬೆಲೆ ಅದಕ್ಕೆ ಇದ್ದೇ ಇರ್ತವೆ, 161ಗೆ ಆದ ಬೆಲೆನೂ ಇದ್ದೇ ಇರ್ತವೆ. ಯಾವಾಗ ಅವ್ರು ಹೇಳಿರೋದನ್ನೇ ಅಲ್ಲಿ ಹೇಳಿದ್ರೆ. ಹಾಸ್ಟೆಲ್ ವಿಟ್ನೆಸ್ನು ಕೂಡ ಪರಿಗಣಿಸ್ತಾರೆ. ಕ್ರಾಸ್ ಎಕ್ಸಾಮಿನೇಷನ್ನಲ್ಲಿ ಹಾಸ್ಟೆಲ್ ಆಗಿರೋರನ್ನ ಪಬ್ಲಿಕ್ ಪ್ರಾಸಿಕ್ಯೂಟರೇ ತೊಗೊಂಡೋಗ್ತಾರೆ. ನೀವು ಕೋರ್ಟಿಗೆ ಸುಳ್ಳು ಹೇಳ್ತಿದ್ದೀಯಾ, ಬೆದರಿಸಿದ್ದಾರೆ, ನೀನು ಹೇಳೋಕೆ ಹೇಳಿ ಅಂತ ಅವರೇ ಅವ್ರು ಎನ್ಕ್ಯಾಶ್ ಮಾಡೋಕೆ ಹೋಗ್ತಾರೆ. ಆಗ ಆ ಮಾತು ಹೇಳಬೇಕಂದಾಗ ಸರ್ಕಮ್ಸ್ಟೆನ್ಸಸ್ಗಳು ಏನಾದರೂ ಅಟ್ರಾಕ್ಟ್ ಆದರೆ ಕೋರ್ಟ್ ಕ್ಯಾನ್ ಕನ್ಸಿಡರ್ ದಟ್ ಪಾಯಿಂಟ್ ಆಲ್ಸೋ. ಎಷ್ಟೋ ಸಾಕ್ಷಿಗಳು ಕೇಸ್ಗಳಲ್ಲಿ ಬರೇ ಪೊಲೀಸ್ ಸ್ಟೇಟ್ಮೆಂಟ್ಗಳೆಲ್ಲ ಕನ್ವಿಕ್ಷನ್ ಆಗಿದ್ದಾವೆ, ಇವರೆಲ್ಲ ಬಿಟ್ಬಿಡಿ. ಓಕೆ ಓಕೆ ಓನ್ಲಿ ದ ಪೊಲೀಸ್ ಸ್ಟೇಟ್ಮೆಂಟ್, ಅವ್ರು ಮಾಡಿರೋಂಥ ಇನ್ವೆಸ್ಟಿಗೇಷನ್ಸ್ ಮೇಲೇ ಕನ್ವಿಕ್ಷನ್ಸ್ಗಳಾಗಿದ್ದಾವೆ. ಸೊ ದಿಸ್ ಈಸ್ ಆಲ್ ದೇರ್. ಮತ್ತೆ ಗೋವರ್ಧನ್ ಮೂರ್ತಿ ನಾನು ಕೇಸ್ನ ನಿಮಗೆ ಕೋಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಆ ಒಂದು 2012, 13, 14ರಲ್ಲಿ ಇದೇ ರೀತಿಯಾದ ಒಂದು ಪ್ರಕರಣ ಶೂಟ್ ಮಾಡಿ ಹೊರವಲಯದಲ್ಲಾಗಿತ್ತು. ಒಬ್ಬ ಫಿಲಂ ಪ್ರೊಡ್ಯೂಸರ್ ಗೋವರ್ಧನ್ ಅಂತ, ಆಗಿನ ಕಾಲಕ್ಕೆ ಬಹಳ ಅವತ್ತು ಪ್ರತಿಷ್ಠಿತ ವ್ಯಕ್ತಿ. ಯಾರು ನಮ್ಮ ಲೆಜೆಂಡ್ಸ್ ಅಡ್ವೊಕೇಟ್ಸ್ಗಳೆಲ್ಲ ಟ್ರಯಲ್ ಮಾಡ್ತೀವಿ. ಸಿ ವಿ ನಾಗೇಶ್ವರು, ಟಾಮಿ ಸಬೇಶನ್, ಹನುಮಂತ ರಾಯಪ್ಪ ಅವರು ಎಲ್ಲರೂ ಸೇರಿ ಆ ಸೆಷನ್ ಕೋರ್ಟ್ನಲ್ಲಿ ಟ್ರಯಲ್ ಮಾಡ್ತಿದ್ರು. ನಾವೆಲ್ಲರೂ ವೀಕ್ಷಣೆ ಮಾಡ್ತಿದ್ವಿ. ಆ ಕೇಸಲ್ಲಿ ಅಕ್ವಿಟ್ ಆಗಿಬಿಡುತ್ತೆ. ಹಿಂಗೆ ಶೂಟ್ ಮಾಡಿರುವಂಥ ಕೇಸ್ ಅಕ್ವಿಟ್ ಆಗಿಬಿಡುತ್ತೆ. ಬಟ್ ವಾಟ್ ಹೈಕೋರ್ಟ್ ವಿಲ್ ಡೂ? ಕನ್ವಿಕ್ಷನ್ ಮಾಡುತ್ತೆ ಮತ್ತೆ. ಸೊ ದಿಸ್ ಈಸ್ ದಿ ಬ್ಯೂಟಿಫುಲ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಮತ್ತು IPC. ಅಂದರೆ ಒಬ್ಬ ವ್ಯಕ್ತಿಗೆ ಅಧಿಕಾರ ಕೊಟ್ಟಾಗ ಆತ ಕಾನೂನಲ್ಲಿ ಆತನ ರೀಸನಿಂಗ್ ಕೊಡ್ಬೋದು. ಹಾಗಂತ ಹೇಳಿ ಕೆಳಗಡೆ ಕೊಟ್ಟಿರೋ ಜಡ್ಜು ಅಕ್ವಿಟ್ ಮಾಡೋಂಥ ಕನ್ವಿಕ್ಷನ್ ಕೊಟ್ಟರೆ ಈ ಜಡ್ಜ್ ತಪ್ಪು ಮಾಡಿದಾರೆ ಅಂತ ಅರ್ಥ ಅಲ್ಲ. ಆತನ ರೀಸನಿಂಗ್, ಆತನ ಮುಂದೆ ಏನು ಬಂತು ಅದನ್ನು ಬರೆಯೋ ಅಂತ ಹೇಳೋ ಅಂಥ ವ್ಯವಸ್ಥೆ ಈ ಕಾನೂನಲ್ಲಿದೆ. ಏಂತಕ್ಕೆ ಅಂದರೆ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು ಅಂತ ಹೇಳಿ. ದಟ್ ಈಸ್ ಅ ಬ್ಯೂಟಿಫುಲ್. ಯಾಕಂದರೆ ನಾವು ಬ್ರಿಟಿಷ್ ಎರಾಯಿಂದ ಬಂದಿದ್ದೀವಲ್ಲ, ನಮ್ಮ ಮೇಲೆ ಬರೇ ಮಾಡ್ದಿರೋಂಥ ಆರೋಪಗಳನ್ನ ವಹಿಸ್ತಿದ್ರು ಅಂತೇಳಿ ನಾವು ಅದೇ ಲಾನ ಪಾಸ್ ಮಾಡ್ತಾ ಇದ್ವಿ. ಸೊ ಈಗಲೂ ಕೂಡ ಹೊಸ ಆ್ಯಕ್ಟಲ್ಲಿ ಏನು ಅಂಥ ದೊಡ್ಡ ಅಮೆಂಡ್ಮೆಂಟ್ ಆಗಿಲ್ಲ, ಬಟ್ ಇಟ್ ಇಸ್ ಬ್ಯೂಟಿಫುಲಿ ಅಮೆಂಡೆಡ್. ಫಾರ್ ಅನ್ ಎಕ್ಸಾಂಪಲ್ ಏನು ಅಂದರೆ, ನಾವು ಚೈಲ್ಡ್ ಅಂದರೆ 15 ವರ್ಷ, 16 ವರ್ಷ, 12 ವರ್ಷ ಗೊತ್ತಿರ್ತಿರಲ್ಲ. ಚೈಲ್ಡ್ ಅಂದರೆ ಎಲ್ಲರೂ ಕೂಡ 18 ವರ್ಷದ ಒಳಗಡೆ ಬರೋಲ್ಲ, ಚೈಲ್ಡೇ ಅಂತ ತೋರಿಸಿದ್ದಾರೆ. ಈ ರೀತಿ ಕೊಲೆ ಪ್ರಕರಣದಲ್ಲಿ ಎಲ್ಲ ಈ ಪ್ರಕರಣದಲ್ಲಿ 164 ಮಾತಾಡ್ತಾ ಇದ್ದೀವಿ ನಾವು. 164 ಸ್ಟೇಟ್ಮೆಂಟ್ ನಟ ಚಿಕ್ಕಣ್ಣ ಕೊಟ್ಟಿದ್ದಾರೆ. ಬಟ್ ಜೈಲಿಗೆ ಹೋಗಿ ಎಂಟ್ರಿ ಹಾಕಿಸಿ ಆರೋಪಿಯನ್ನು ಭೇಟಿಯಾಗಿ ಬರ್ತಾರೆ ಅವರು. ಎಸ್, ದಟ್ ಈಸ್ ಎಂಥ ಡೆಮಾಕ್ರಸಿಲಿ ಎಂಥ ದೊಡ್ಡ ಮಿಸ್ಟೇಕ್ ಆಗಿದೆ ಅಂದರೆ, ಓಕೆ, ಅಂದರೆ ಇಟ್ ಈಸ್ ಶೋಯಿಂಗ್ ದಟ್ ನಾಳೆ ದಿನ ಆತ 164 ಕೊಟ್ಟಿದ್ರು ಕೂಡ ಕೋರ್ಟಿಗೆ ಸುಳ್ಳು ಹೇಳ್ತಾನೆ ಅಂತ ತೋರಿಸ್ಬಿಟ್ರು. ಚಾರ್ಜ್ ಶೀಟ್ ಆಗೋ ಮುಂಚೆ ಆತನ ತೆಗೆದಾಕಿದ್ರೆ ಹೋಗ್ಲಿ, ತೆಗಿಬೋದಾಗಿತ್ತು. ಯಾಕಂದರೆ ಪೊಲೀಸರು ಆತನಿಗೆ ನೋಟಿಸ್ ಕೂಡ ಕೊಡ್ತಾರೆ, ನೀನು ಹೋಗಿ ಏನು ಮಾತಾಡಿದೆ ಅಂತ ಹೇಳಿ. ಅವ್ರು ಡಿಸ್ಕ್ಲೋಸ್ ಮಾಡಿದ್ದಾರೆ ಅದನ್ನು. ಸೊ ನಾವು ಏನು ಮೆಸೇಜ್ ಕೊಡ್ತಾ ಇದ್ದೀವಿ ಅಂದರೆ, ಕಾನೂನಲ್ಲಿ ಪೊಲೀಸರ ಮುಂದೆ ಸಾಕ್ಷಿ ಕೊಟ್ಟರು ಕೂಡ ಆರೋಪಿಯನ್ನು ಇವನು ಹೋಗಿ ಭೇಟಿಯಾಗಿ ಬಂದಿರೋವಂಥದ್ದು ಕೇಸನ್ನ ಖಂಡಿತವಾಗ್ಲೂ ಡ್ರಾಪ್ಔಟ್ ಮಾಡೋಕ್ಕೆ ಅಂತಲೇ ಅರ್ಥ. ಸಮಯ ಅವಕಾಶ ಕೊಟ್ಟೇ ಇಲ್ಲ. ಅಲ್ಲಿಗೆ ಈ ನಟ ಎಲ್ಲೋ ಒಂದು ಕಡೆ ಭಯದಲ್ಲಿ, ಅಂದರೆ ನನ್ನ ಇನ್ವಾಲ್ವ್ಮೆಂಟು ಇದೆ, ಪೊಲೀಸರು ಹಿಡ್ದಾಕ್ಬಿಡ್ತಾರೆ, ಹಾಗಾಗಿ ನಾನು ಈ ಸಮಯಕ್ಕೋಸ್ಕರ ನಿಮಗೆ ಅವ್ರ ವಿರುದ್ಧ ಸಾಕ್ಷಿ ಹೇಳ್ತಾ ಇದ್ದೀನಿ, ನಾಳೆ ದಿನ ಬೆಳಗ್ಗೆ ಸಾಕ್ಷಿಯನ್ನು ನಾನು ಹೇಳೋದಿಲ್ಲ ಅನ್ನೋದನ್ನ ಕೊಟ್ಟಿದ್ದಾರೆ. ಸಿನಿಮಾ ಅನ್ಕೊಂಬಿಟ್ಟಿದ್ದಾರೆ ಇವರು. ಸಿನಿಮಾದಲ್ಲಿ ಹೇಳ್ತಾರಲ್ಲ ಸರ್, ಅದನ್ನು ಕಾಲೆತ್ಬಿಟ್ಟು ನಮಸ್ಕಾರ ಗಿನ್ಸ್ಕಾರ ಅವೆಲ್ಲ ಮಾಡ್ತಾರಲ್ಲ, ಆ ರೀತಿ ಅನ್ಕೊಂಡ್ಬಿಟ್ಟಿದ್ದಾರೆ. ಸೊ ಇಂಥವ್ರನ್ನ ನಾವು ಆರೋಪಿಯ ಸ್ಥಾನದಲ್ಲಿ ತೊಗೊಬೇಕಾಗಿತ್ತು. ಬಿಕಾಸ್ ಆ ಒಂದು ಡಿಸ್ಕಷನಲ್ಲಿ ಮೋಟಿವೇಟ್ ಮಾಡಬೇಕಂದಾಗ ಅವ್ರು ಏನು ಪದಗಳನ್ನ ಬದಲಾವಣೆ ಮಾಡಿದ್ರು ಅದ್ರ ಮೇಲೆ ಅವ್ರನ್ನೂ ಕೂಡ ತೊಗೋಬೋದಾಗಿತ್ತು. ಇಟ್ ವಾಸ್ ಅ ಗುಡ್ ಮೆಸೇಜ್ ಇನ್ ದಿ ಲಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದನ್ನ ಒಳ್ಳೆ ಒಂದು ಮೆಸೇಜ್ ಕೊಡ್ಬೋದಾಗಿತ್ತು ನಾವು. ಏನಪ್ಪ, ಒಬ್ಬ ಸ್ಟೇಟ್ಮೆಂಟ್ ಕೊಟ್ಟಿರೋನೆ ಹೋಗಿ ಆರೋಪಿ ನೋಡ್ಕೊಂಬಿದ್ದಾನೆ, ಇನ್ನು ನಾವೆಲ್ಲ ಸುಳ್ಳು ಹೇಳಿದ್ರೆ ಏನು ಮಾಡುತ್ತೆ ಅನ್ನೋ ಒಂದು ಮೆಸೇಜ್ ಆಯ್ತಾ ಈ ಕೇಸ್ನಲ್ಲಿ. ಸೊ ಇಷ್ಟು ಪೊಲೀಸರು ಇಷ್ಟೆಲ್ಲ ಪಾಪ ಸರ್, 3991 ಪೇಜು ಸರ್, ಅದನ್ನು ಟೈಪ್ ಮಾಡಿ ಓದಿ ಅದನ್ನು ಒಂದು ಟ್ಯಾಲಿ ಮಾಡಿ ತೊಗೊಂಡು ಬುಕ್ಲೆಟ್ ಮಾಡಿ ಕೊಡೋದು ಎಷ್ಟು ರಿಸ್ಕು. ಅದರಲ್ಲಿ ಇವ್ರನ್ನೆಲ್ಲ ಕರೆಸಿ ನೋಟಿಸ್ ಕೊಡಿಸಿ ಪ್ರೊಸೀಜರ್ಸ್ ಮೇಲೆ ಮೇಂಟೈನ್ ಮಾಡಬೇಕು. ಫೋರೆನ್ಸಿಕ್ ಲ್ಯಾಬ್ ಅವರಿಗೆ ಇದೇ ಥರ ಲೆಟ್ರ್ ಕೊಡಬೇಕು, ಕೊಟ್ಟಿಲ್ಲ ಅಂದರೆ ಕೇಸ್ ಹೋಗುತ್ತೆ. ಇವೆಲ್ಲವನ್ನೂ ಮಾಡಿದಾಗ ಸಿಂಗಲ್ ಆಗಿ ಒಬ್ಬ ಸಾಕ್ಷಿ ಹೋಗಿ ಜೈಲ್ಗೆ ಒಳಗಡೆ ಹೋಗಿ ಆಚೆ ಬರ್ತಾನೆ ಅಂದರೆ ವಾಟ್ ಕುಡ್ ಬಿ ದ ಸಿಚುವೇಶನ್? ಇಷ್ಟು ದಿನ ಮಾಡಿರುವಂಥ ಎಲ್ಲವೂ ಕೂಡ ವ್ಯರ್ಥ ಅಲ್ವಾ? ಸೊ ಇದನ್ನು ನಾವು ಗಂಭೀರವಾಗಿ ತೊಗೊಬೇಕಾಗಿತ್ತು ಅನ್ನೋದು ನನ್ನ ಅಭಿಪ್ರಾಯ ಸರ್. ಈ ಪ್ರಶ್ನೆ ಫಣೀಂದ್ರ ಅವರು ಮತ್ತು ಶ್ರೀನಿವಾಸಾಚಾರ್ಯ ಇಬ್ಬರಿಗೂ. ಫೊರೆನ್ಸಿಕ್ ರಿಪೋರ್ಟ್ನ ಮಹತ್ವ ಅಥವಾ ಟೆಕ್ನಿಕಲ್ ಎವಿಡೆನ್ಸ್ನ ಮಹತ್ವ ಅಂತಿಮವಾಗಿ ಕೇಸ್ ಕನ್ವಿಕ್ಷನ್ ಆಗೋದು ಅಕ್ವಿಟಲ್ ಆಗೋದ್ರಲ್ಲಿ ಅಷ್ಟೇ ಇರುತ್ತಾ ಅಥವಾ ಬೇಲ್ನಲ್ಲೂ ಇರುತ್ತಾ? ಸ್ಟಾರ್ಟಿಂಗ್ ಫ್ರಮ್ ಯು.
ಇಲ್ಲ. ಜಾಮೀನು ಸಿಗಬೇಕಾ ಸಿಗಬಾರ್ದಾ ಅನ್ನೋದ್ರ ಮೇಲೂ ಫೊರೆನ್ಸಿಕ್ ರಿಪೋರ್ಟ್ನ ಡೆಫಿನೆಟ್ಲಿ ಫೋರೆನ್ಸಿಕ್ ರಿಪೋರ್ಟ್ಗಳಲ್ಲಿ ಬೇರೆ ಬೇರೆ ಥರ ಫ್ಲೇವರ್ಸ್ ನೋಡ್ತೀವಿ ನಾವು. ಕೆಲವುದು ಸಮ್ ಫೋರೆನ್ಸಿಕ್ ರಿಪೋರ್ಟ್ಸ್ ಇಂಡಿಕೇಟ್ಸ್ ಸರ್ಟನ್ ಥಿಂಗ್ಸ್, ಸಮ್ ಫೋರೆನ್ಸಿಕ್ ರಿಪೋರ್ಟ್ಸ್ ಕನ್ಫರ್ಮ್ಸ್ ಸರ್ಟನ್ ಥಿಂಗ್ಸ್. ಓಕೆ, ಕೆಲವು ವಿಚಾರಗಳಲ್ಲಿ ಇಂಡಿಕೇಶನ್ ಇದ್ದಾಗ ಇಟ್ ಇಸ್ ಅಗೇನ್ ದ ಡಿಸ್ಕಷನ್ ಆಫ್ ದ ಕೋರ್ಟ್. ಅಂದರೆ ದ ರೀಸನ್ ಟು ಗಿವ್ ಎ ಬೇಲ್, ಅದಕ್ಕೆ ಏನು ಮೇಟ್ಸ್ ಇದೆ ನೋಡ್ತಾ ಹೋದಾಗ ವಾಟ್ ಆರ್ ದ ಎವಿಡೆನ್ಸಸ್ ಸಪೋರ್ಟಿಂಗ್. ಎಷ್ಟೋ ಕೇಸ್ಗಳಲ್ಲಿ ಬೇಲ್ ಅಪ್ಲಿಕೇಶನ್ ಮೂವ್ ಮಾಡಬೇಕಾದ್ರೆ ಅಥವಾ ಬೇಲ್ ಅಪ್ಲಿಕೇಶನ್ ಹಿಯರ್ ಮಾಡಬೇಕಾದ್ರೆ ದ ಮೂಮೆಂಟ್ ದೇ ಲುಕ್ ಅಟ್ ದ ನೇಚರ್ ಆಫ್ ಎವಿಡೆನ್ಸಸ್ ದೇ ಕ್ಯಾನ್ಸಲ್ ದ ಬೇಲ್. ಆ ಎವಿಡೆನ್ಸ್ ಅಂತ ನೋಡ್ಬೇಕಾದ್ರೆ ದಟ್ ಎವಿಡೆನ್ಸಸ್ ಆರ್ ಅಥೆಂಟಿಕೇಟೆಡ್ ಬೈ ದ ಫೋರೆನ್ಸಿಕ್ ಲ್ಯಾಬೊರೇಟರೀಸ್ ವಿತೌಟ್ ವಿಚ್ ದ ಎವಿಡೆನ್ಸ್ ಹ್ಯಾಸ್ ನೋ ವ್ಯಾಲ್ಯೂ. ಕರೆಕ್ಟ್. ಹಾಗಿರ್ಬೇಕಾದ್ರೆ ಸೊ ಫೋರೆನ್ಸಿಕ್ ರಿಪೋರ್ಟ್ಸ್ ಏನಿದೆ ಪ್ರತಿಯೊಂದು ಕೋರ್ಟಿನ ನಿರ್ಧಾರಕ್ಕೆ ಆ ಸ್ಟೇಜ್ಗೆ ಅನುಗುಣವಾಗಿ. ಹೌ ಶುಡ್ ಐ ಅಂಡರ್ಸ್ಟ್ಯಾಂಡ್ ಇಟ್? ಲೈಕ್ ಈ ಕೇಸ್ನಲ್ಲಿ ಕನ್ವಿಕ್ಷನ್ ಆಗೋ ಪಾಸಿಬಿಲಿಟಿ ಜಾಸ್ತಿ ಇದೆ, ಆದ್ದರಿಂದ ಬೇಲ್ ಕೊಡೋದಿಲ್ಲ ಅಂತ ಯೋಚನೆ ಮಾಡ್ತಾರೆ, ಅಥವಾ ಈ ಕೇಸ್ನಲ್ಲಿ ಎವಿಡೆನ್ಸ್ ಅಕ್ವಿಟ್ ಆಗೋ ಚಾನ್ಸ್ ಜಾಸ್ತಿ ಇದೆ, ಬೇಲ್ ಕೊಟ್ಬಿಡೋಣ, ಆ ರೀತಿ ಏನಾದ್ರು ಕೋರ್ಟ್ಗಳು ಯೋಚನೆ ಮಾಡ್ತಾವೆ? ಹಾಗಿದ್ರೆ ಇಟ್ ಡಿಪೆಂಡ್ಸ್ ಅಪಾನ್ ದ ಸ್ಟೇಜ್, ಅಥವಾ ಎಷ್ಟು ದಿನ ಟ್ರಯಲ್ ನಡೆದು ಯಾವಾಗ ಅಪ್ಲಿಕೇಶನ್ ಮಾಡ್ತಿದ್ದಾರೆ ಮತ್ತು ಸಿವಿಯಾರಿಟಿ ಆಫ್ ದ ಕೇಸ್ ಆಲ್ಸೋ. ಸಿ ವಾಟ್ ಇಸ್ ದ ಎವಿಡೆನ್ಸ್ ಕನ್ಫರ್ಮ್? ಎವಿಡೆನ್ಸಸ್ ಕನ್ಫರ್ಮ್ ಹಿಸ್ ರೋಲ್ ಆರ್ ಹಿ ಹೆಲ್ಪಿಂಗ್ ಸಮನ್ ಟು ಡೂ ಸರ್ಟನ್ ಥಿಂಗ್ಸ್ ಆರ್ ಹ್ಯಾವಿಂಗ್ ಗಿಲ್ಟಿ ನಾಲೆಡ್ಜ್ ಆಫ್ ದ ಸರ್ಟನ್ ಆಕ್ಟಿವಿಟೀಸ್. ಈ ಮೂರು ವಿಚಾರದಲ್ಲಿ ಯಾವ್ದಾದ್ರು ಒಂದು ವಿಚಾರ ರೆಸ್ಪೆಕ್ಟಿವ್ ಎವಿಡೆನ್ಸ್ಗಳು ಅದು ಹೈಲೈಟ್ ಮಾಡ್ತಾ ಹೋಗ್ತವೆ. ಆ ಕ್ಯಾಟಗರಿ ಆಫ್ ಎವಿಡೆನ್ಸು ಅವತ್ತಿನ ಒಂದು ಕೋರ್ಟು ನಿರ್ಧಾರ ತಗೊಳ್ಳುವಂಥ ಒಂದು ಪ್ರಕ್ರಿಯೆ ಏನು ಬಂದಿರುತ್ತೆ ಅವತ್ತಿಗೆ ಎಷ್ಟು ರಿಲೆವೆನ್ಸ್ ಇದು. ಇದು ಕೋರ್ಟ್ ಫೀಲ್ಸ್, ಕೋರ್ಟ್ ಹ್ಯಾಸ್ ಯುನೋ ವಿಡಿಯೋಗ್ರಾಫ್ ಫಾರ್ ಎಕ್ಸಾಂಪಲ್, ಅವನು ತೆಗೆದು ಹೊಡೆದು ಮಾಡ್ತಾಗ ಏನೋ ಒಂದು ಇರ್ಬೋದು ವಿಡಿಯೋಗ್ರಾಫಲ್ಲಿ, ಅದಿತ್ತು ಅಂತ ಕೇಳಿದ್ರೆ ಬೇಲ್ ಯಾವ ಕಾರಣ ಕೊಡ್ತಾರೆ ಅವ್ರಿಗೆ? ನಾಟ್ ಬಿಕಾಸ್ ಹಿ ವುಡ್ ದೇರ್ ಇಸ್ ಅ ಬೆನಿಫಿಟ್ ಆಫ್ ಡೌಟ್, ಇಟ್ ಕುಡ್ ಹ್ಯಾವ್ ಸಮ್ ಡಿಫ್ರೆಂಟ್ ಲೀಗಲ್ ರೀಸನ್ಸ್. ಏನು ಉದಾಹರಣೆಗೆ ಇವಾಗ ಅವರು ಎ ಟು ಇದ್ದಾರೆ ಲೇಡಿ ಪವಿತ್ರ ಗೌಡ, ಅವರು ನಾನು ಹೆಣ್ಮಗಳಿದ್ದೀನಿ, ನನ್ನ ಮಗಳು ನೋಡ್ಕೋಬೇಕು ಅಂತ ಅವರು A1 ಏನಿದ್ದಾರೆ, ನಮ್ಮ ಮಗಳು ನೋಡ್ಕೋಬೇಕು, ಹೆಣ್ಮಗಳಿದ್ದೀನಿ ನಾನು, ಅದಕ್ಕೋಸ್ಕರ ಬೇಲ್ ಕೊಡಿ ಅಂತ ಮೂವ್ ಮಾಡಿದ ಸಾಧ್ಯತೆಗಳಿದೆ. ಅಲ್ಲ, ಮಾಡಿದ್ದಾರೆ ಅದನ್ನ, ಮಹಿಳೆ ಅನ್ನುವ ಕಾರಣಕ್ಕೆ ಸ್ವಲ್ಪ ಲೀನಿಯನ್ಸ್ ಕೊಡಿ. ಸೊ ಏನೇ ಎವಿಡೆನ್ಸ್ ಇದ್ರೂ ಕೂಡ ಬೇಲ್ಗೋಸ್ಕರ ಕನ್ಸಿಡರ್ ಮಾಡುವಂಥ ಒಂದು ಪ್ರಿನ್ಸಿಪಲ್ಸ್ ಏನಿದೆ ದಟ್ ಮೈಟ್ ಬಿ ಡಿಫ್ರೆಂಟ್ ದ್ಯಾನ್ ಫೋರೆನ್ಸಿಕ್ ಎವಿಡೆನ್ಸಸ್ ಬಿಫೋರ್ ದ ಜಡ್ಜ್. ಸೊ ಆ ರೀತಿಯಲ್ಲಿ ಜಡ್ಜ್ ಆ್ಯಕ್ಚುಲಿ ಟೇಕ್ ದ ಕನ್ಫರ್ಮೇಟರಿ ಡಿಸಿಷನ್ ಬೇಸ್ಡ್ ಆನ್ ದ ಎವಿಡೆನ್ಸಸ್ ಬಿಫೋರ್ ದ ಕೋರ್ಟ್ ಆಫ್ ಲಾ. ಶ್ರೀನಿವಾಸಾಚಾರ್ಯ, ಟೆಕ್ನಿಕಲ್ ಎವಿಡೆನ್ಸ್ ಭಾಳ ಸ್ಟ್ರಾಂಗ್ ಇದೆ, ಆ ಕಾರಣಕ್ಕಾಗಿ ಬೇಲ್ ಸಿಗುತ್ತೆ ಸಿಗೋದಿಲ್ಲ ಡಿಸೈಡ್ ಆಗುತ್ತೆ. ಈ ಪರ್ಟಿಕ್ಯುಲರ್ ಕೇಸಲ್ಲಿ ನೋಡಿದ್ರೆ ಟೆಕ್ನಿಕಲ್ ಎವಿಡೆನ್ಸ್ ಒಂದು ಸೆಕೆಂಡ್ ಸ್ಟೇಜ್ ತಗೊಳುತ್ತೆ. ಯಾಕೆಂದ್ರೆ ಬೇರೆ ಎಲ್ಲ ಎವಿಡೆನ್ಸ್ ಮುಂದೆ ಟೆಕ್ನಿಕಲ್ ಎವಿಡೆನ್ಸ್ ವಿಲ್ ಜಸ್ಟ್ ಬಿ ಅ ಸಪೋರ್ಟಿಂಗ್ ಡೇಟಾ ಅಷ್ಟೇ. ಯಾಕೆಂದ್ರೆ ಇಲ್ಲಿ ಟೆಕ್ನಿಕಲ್ ಎವಿಡೆನ್ಸ್ ಎರಡು ತರ ನೋಡಬೇಕು. ಸಪೋರ್ಟಿಂಗ್ ಡೇಟಾ ನನ್ನ ಪ್ರಕಾರ ಅದೇ ಪ್ರೈಮರಿ ಎವಿಡೆನ್ಸ್ ಇದರಲ್ಲಿ ಅಂತ, ಆ ಮನುಷ್ಯ ಅಲ್ಲಿ ಇದ್ನೋ ಇಲ್ವೋ ಅಂತ ಪ್ರೂವ್ ಆಗ್ಬೇಕಲ್ಲ. ಘಟನೆ ಯಾವಾಗ ನಡೆದ್ರೆ ಘಟನೆ ನಡೆದಾಗ ಆತ ಇದ್ನೋ ಇಲ್ವೋ. ಬಟ್ ಇದ್ರಲ್ಲಿ ಹೇಗಿದೆ, ಟೆಕ್ನಿಕಲ್ ಎವಿಡೆನ್ಸ್ ಅಂದ್ರೆ ಬರೀ ಮೊಬೈಲ್ ಲೊಕೇಶನ್ ಅಷ್ಟೇ ಹೇಳ್ತಾ ಇಲ್ಲ, CCTV ಫುಟೇಜ್ಗಳನ್ನು ಸೇರಿಸ್ಕೊಂಡು ಹೇಳ್ತಾ ಇದೆ. ವಿಡಿಯೋ ಎವಿಡೆನ್ಸ್ ಮೇನ್ ಆಗುತ್ತೆ. ಆದ್ರೆ ಅಪಾರ್ಟ್ ಫ್ರಮ್ ದಟ್ ಏನ್ ಮೆಟಾ ಡೇಟಾ ಅಂತ ಹೇಳ್ತೀವಿ ಅದು ಬರೀ ಸಪೋರ್ಟಿಂಗ್ ಇರುತ್ತೆ ಅಷ್ಟೇ. ಬಟ್ ವಿಡಿಯೋ ಎವಿಡೆನ್ಸ್ ತಗೊಂಡ್ರೆ ಇಟ್ಸ್ ಅ ವೆರಿ ಅದೇ ಸ್ಟ್ರಾಂಗ್ ಆಗಬಹುದು ಹೋಗ್ಬೋದು. ಬಟ್ ಬರೀ ಟೆಕ್ನಿಕಲ್ ಎವಿಡೆನ್ಸ್ ತಗೋತೀವಿ, ಡೇಟಾ ತಗೋತೀವಿ ಅಂದ್ರೆ ಇಟ್ ಇಸ್ ಜಸ್ಟ್ ಸಪೋರ್ಟಿಂಗ್ ಅಷ್ಟೇ. ವಿಡಿಯೋ ಎವಿಡೆನ್ಸ್ಗೆ ಏನೇನು ಕೌಂಟರ್ಗಳು ಬರುತ್ತೆ? ಅದೇ ಸರ್, ಫಸ್ಟ್ ಮಾರ್ಫ್ ಆಗಿದೆಯಾ ಅಂತ ಬರುತ್ತೆ, ಮಾರ್ಫ್ ಆಗಿರಬಹುದು ಅಂತ ಬರ್ಬೋದು. ಮಾರ್ಫ್ ಆಗಿದೆ ಅಂತ ಬಂದಾಗ ನಾನೇನು ಅನ್ಕೊಂಡೆ ದರ್ಶನ್ ಜೀಪ್ ಹೌದದು ಕರೆಕ್ಟ್ ಹೋಗೋದು, ಒಳಗೆ ದರ್ಶನ್ ಇರಲಿಲ್ಲ. ಡಿಫೆನ್ಸ್ ಅಲ್ಲ, ಮತ್ತೆ ಇದು ಹೇಗಾಗುತ್ತೆ, ಬೇಲ್ ಮೇಲೆ ನಡೆಯುವಂಥ ಮೆರಿಟ್ಸೇ ಬೇರೆ, ಕೇಸಲ್ಲಿ ನಡೆಯುವಂಥ ಮೆರಿಟ್ಸೇ ಬೇರೆ, ಡಿಸ್ಚಾರ್ಜಲ್ಲಿ ನಡೆಯುವಂಥ ಮೆರಿಟ್ಸೇ ಬೇರೆ, ಕ್ವಾಶಲ್ಲಿ ನಡೆಯೋ ಡಿಸ್ಚಾರ್ಜ್ ಕೇಸೇ ಬೇರೆ. ಬೇಲಲ್ಲಿ ನಡೆಯುವಂಥದ್ದೇನು, ಈತ ಸೆಕ್ಯೂರ್ ಮಾಡ್ತಾನೆ, ಎಲ್ಲೂ ಹೋಗಲ್ಲ, ಸಾಕ್ಷಿಗಳನ್ನ ನಾಶ ಮಾಡಲ್ಲ, ಮತ್ತೆ ಆತನ ಮೇಲಿರುವಂಥ ಒಂದು ಏನು ಫ್ಯಾಮಿಲಿಯಲ್ಲಿ ಡಿಪೆಂಡೆನ್ಸಿ ಈಸ್ ಓನ್ಲಿ ಎ ಬ್ರೆಡ್ ಅರ್ನರ್ ಅಂತ ಹಾಕೊಡ್ತೀವಿ. ಅಂದರೆ ಈತ ಒಳಗಡೆ ಇದ್ದರೆ ಬ್ರೆಡ್ ಅರ್ನರ್ ಆಗಿರ್ತಾನೆ, ಫ್ಯಾಮಿಲಿಯಲ್ಲಿ ತಂದೆ ತಾಯಿ. ನೀವು ನೋಡ್ಬೋದು ರೇವಣ್ಣ ಅವರ ಕೇಸಲ್ಲೂ ಕೂಡ ದೇವೇಗೌಡರಿಗೆ ಹುಷಾರಿಲ್ಲ, ಅವರನ್ನು ನೋಡ್ಕೊಳ್ಳೋದು ನಾನೇ ಅಂತ ರೇವಣ್ಣವರು ಅಫಿಡವಿಟ್ ಹಾಕಿರ್ತಾರೆ ಇಂಟರ್ವ್ಯೂಮಲ್ಲಿ. ಸೊ ಈ ರೀತಿಯಾಗಿ ಅಪ್ಲಿಕೇಶನ್ಸ್ಗಳನ್ನ ಫೈಲ್ ಮಾಡ್ಕೊತಾರೆ. ಸೊ ಇವೆಲ್ಲವೂ ಕೂಡ 439, 438 ಅಲ್ಲಿ ಬರುವಂಥ ಸಾಮಾನ್ಯವಾಗಿ ನಿರ್ಧಾರ ಮಾಡುವಂಥದ್ದು. ಅಂದ್ರೆ ಜೈಲಲ್ಲಿ ಈತನ ಇಟ್ಟರೆ ಹೊರಗಡೆ ಏನಾಗುತ್ತೆ ಅನ್ನೋದು ಬರೀ ಅದು ಒಂದನೇ ನೋಡಲ್ಲ. ಎರಡನೇದು ಗ್ರಾವಿಟಿ ಆಫ್ ದಿ ಕೇಸ್, ಎಷ್ಟು ಕ್ರೂರತೆ ಇದ್ದಾನೆ ಈತ. ಅಂದ್ರೆ ಅಬ್ಯಾಚುವಲ್ ಅಫೆಂಡರಾ, ಡಕಾಯಿತಿ ಕೇಸಲ್ಲಿ ಬಂದಿರ್ತಾರೆ, ಮತ್ತೆ ಬಿಟ್ರೆ ಮತ್ತೆ ಡಕಾಯಿತಿ ಮಾಡ್ಕೊಂಡ್ ಬರ್ತಾನೆ, ಮತ್ತೆ ಬಿಟ್ರೆ ಮತ್ತೆ ಡಕಾಯಿತಿ ಮಾಡ್ಕೊಂಡ್ ಬರ್ತಾನೆ. ಸೊ ಈ ಲೆಟ್ ಇಟ್ ಮೀ ಇನ್ ದಿ ಜೈಲ್, ಸಮಾಜ ಉಳಿಯುತ್ತೆ ಅನ್ನೋ ರೀತಿ. ಸೊ ಈ ರೀತಿ ಎಲ್ಲ ಮಾಡ್ತಾರೆ. ಕ್ವಾಶಿಂಗ್ ಎಲ್ಲ ಆಯ್ತು ಅಂದ್ರೆ ಟೆಕ್ನಿಕಲ್ ಆಪರೇಷನ್ಸ್ನ ಮಾಡ್ತಾರೆ. ಅಂದ್ರೆ FIR ಮಾಡೋದ್ರಲ್ಲಿ ಡಿಲೇ ಇರ್ಬೋದು, ಪೋಸ್ಟ್ ಬಾಟಮ್ ಮಾಡ್ಬೇಕಂದಾಗ ಡಿಲೇ ಇರ್ಬೋದು, ನೋಟಿಸ್ ಕೊಡ್ದಿರಂಗೆ ಅರೆಸ್ಟ್ ಮಾಡದೇ ಇರ್ಬೋದು, ಆ ಇಲ್ದಿರೋ ಸೆಕ್ಷನ್ಗಳನ್ನ ಹಾಕ್ತಿರುವಂಥದ್ದು, ಹಾಕಿರೋ ಸೆಕ್ಷನ್ಗಳು ಇಲ್ಲದೆ ಇರೋವಂಥದ್ದು, ಇವೆಲ್ಲವೂ ಕೂಡ ಕೌಂಟರ್ ಸ್ಟೇಟ್ಮೆಂಟ್ಸ್ಗಳು ಇದ್ದಾಗ ಇದು ಕ್ವಾಶ್ ಆಗ್ತವೆ. ಡಿಸ್ಚಾರ್ಜ್ ಯಾವಾಗ ಆಗ್ತವೆ ಅಂದರೆ ಆ ಜಡ್ಜ್ ಮುಂದೆ ಡಿಸ್ಚಾರ್ಜ್ ಆಗ್ತವೆ. ಅಂದರೆ ಈಸ್ ಎ ಪ್ಯೂರ್ ಇನೋಸೆಂಟ್ ಆನ್ ದಿ ಗ್ರೌಂಡ್ ಆಫ್ ಡಾಕ್ಯುಮೆಂಟ್, ಅಪ್ಪರ್ ಮೇಲೆ ಮೇಲ್ಗಡೆ ಫ್ಯಾಕ್ಟ್ಸ್ ಮೇಲೆ ಗೊತ್ತಾಗುತ್ತೆ. ಫಾರ್ ಅನ್ ಎಕ್ಸಾಂಪಲ್, ಈಗ ಒಬ್ಬಂಗೆ ಎದೆ ನೋವು ಅಂತ ಹಾಸ್ಪಿಟ್ಲಿಗೆ ಹೋಗ್ತಾರೆ, ಡಾಕ್ಟ್ರು ಏನು ಮಾಡ್ತಾರೆ, ECG ಮಾಡ್ತಾರೆ.
ECGಯಲ್ಲಿ ಏನೂ ಮಾಡಿಲ್ಲ, ಏನೂ ಇಲ್ಲ, ರಿಸಲ್ಟ್ ಇಲ್ಲ ಅಂದರೆ ಏನು ಮಾಡ್ತಾರೆ ಡಾಕ್ಟ್ರು? ಡಿಸ್ಚಾರ್ಜ್ ಮಾಡಿ ಮನೆ ಕಳಿಸ್ತಾರೆ. ದಿಸ್ ಇಸ್ ಡಿಸ್ಚಾರ್ಜ್. ಅಂದರೆ ಮೇಲ್ನೋಟಕ್ಕೆ ಮಾಡುವಂಥದ್ದು ಡಿಸ್ಚಾರ್ಜ್ ಅಂತ ಹೇಳ್ತೀವಿ. ಅದು ಒಳಗಡೆ ಹೋಗಿ ನೀವು ಏನಾದ್ರೂ ಅವ್ರು ಹೇಳಿದ್ದಾರೆ ನಾವು ಹೇಳಿದೀವಿ ಅಂತ ಮಾತಾಡಿದ್ರೆ ಬೇಲಲ್ಲಿ, ಲೆಟ್ ದ ಟ್ರಯಲ್ ಗೋ. ಅವ್ರು ಏನು ಮಾತಾಡಿದಾರೆ ಅನ್ನೋದು ಕೋರ್ಟ್ ಮುಂದೆ ಬಂದು ಮಾತಾಡಲಿ, ಆಮೇಲೆ ನಿರ್ಧಾರ ಮಾಡ್ತೀವಿ ಅನ್ನೋದು. ಸೊ ವಿಲ್ ನಾಟ್ ಗೋ ಇನ್ ಟು ದಿ ಎವಿಡೆನ್ಸ್, ವಿಲ್ ಗೋ ಟು ದಿ ಫ್ಯಾಕ್ಟ್ಸ್ ಆಫ್ ದಿ ಕೇಸ್. ಓಕೆ, ಒಂದು ಕ್ವಶನ್ ಇದನ್ನೇ ಲೀಡಿಂಗ್ ಕ್ವಶನ್ ಅಂತ ಅನ್ಕೋಬೇಡಿ, ನನಗೆ ಗೊತ್ತಿಲ್ಲದೆ ಕೇಳ್ತಾ ಇರೋ. ಪ್ಲೀಸ್. ಬೇಲ್ ಮೇಲೆ ಬೇಲ್ ಅಪ್ಲಿಕೇಶನ್ ಮೇಲೆ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಕುಳಿತಿರುವ ಜಡ್ಜು ಸಮಾಜಕ್ಕೆ ಏನು ಸಂದೇಶ ಹೋಗುತ್ತೆ ಅಂತ ಯೋಚನೆ ಮಾಡುವ ಸಾಧ್ಯತೆ, ಹಾಗೆ ಯೋಚನೆ ಮಾಡಬೇಕು ಅಂತ ಏನಾದ್ರು ಕಾನೂನು ಹೇಳುತ್ತಾ? ಈಗ ಲಾರ್ಜರ್ ಸೊಸೈಟಿ ಕೂತ್ಕೊಂಡು ನೋಡ್ತಿದ್ದೀರಿ ಇದನ್ನ. ಯಾರೋ ಬಡಬಗ್ರು ಏನೋ ಕೇಸ್ ಮಾಡಿ ಒಳಗಡೆ ಹೋಗ್ಬಿಟ್ರೆ ವರ್ಷಗಟ್ಟಲೆ ಇರ್ತಾರೆ, ದುಡ್ಡಿರೋರು ಪ್ರಭಾವಿಗಳು ಬೇಗ ಹೊರಗೆ ಬಂದುಬಿಡ್ತಾರೆ. ಈ ರೀತಿಯ ಸಮಾಜ ಸಂದೇಶಕ್ಕೆ ಹೋದರೆ ಅಂತ ಜಡ್ಜ್ ಯೋಚನೆ ಮಾಡಬೇಕು ಅಂತ ಏನಾದ್ರು ಕಾನೂನು ಹೇಳುತ್ತಾ? ಮಾಡೋದಕ್ಕೆ ಅವಕಾಶಗಳಿದೆಯಾ? ಐ ವಿಲ್ ಕೋಟ್ ಒನ್ ಕೇಸ್ ಆಲ್ಸೋ ಫಾರ್ ದಿಸ್. ಓಕೆ, PSI ಸ್ಕ್ಯಾಮ್ ಆದಾಗ ಬೇಲ್ ರಿಜೆಕ್ಟ್ ಆಗುತ್ತೆ. ಆಗ ಕೋರ್ಟ್ ಆ ಆರ್ಡ್ರಲ್ಲಿ ಹೇಳುತ್ತೆ, ಸಿನ್ಸ್ ಇದು ಸಮಾಜಕ್ಕೆ ದೊಡ್ಡ ಪ್ರಕರಣ ಆಗಿರೋದ್ರಿಂದ, ಎಲ್ಲರೂ ಗಮನಿಸ್ತಾ ಇರೋದ್ರಿಂದ, ಈ ಕೋರ್ಟ್ ಕೊಡೋ ಮೆಸೇಜನ್ನು ಈ ಸೊಸೈಟಿ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಅಂತ ಹೇಳಿ ಕೂಡ ರಿಜೆಕ್ಟ್ ಮಾಡಿರೋದಿದೆ. ಸೊ ನ್ಯಾಯಾಧೀಶರು ಕೂಡ ಸಮಾಜದಲ್ಲಿ ಏನು ನಡೀತಾ ಇದೆ ಅನ್ನೋದನ್ನು ಕೂಡ ವಾಚ್ ಮಾಡ್ತಿರ್ತಾರೆ. ವಾಟ್ ಇಸ್ ದ ಗ್ರಾವಿಟಿ ಆಫ್ ದಿ ಕೇಸ್ ಅಂತಲೂ ಕೊಳ್ತಾರೆ. ಬಿಕಾಸ್ ಟು ಅನಲೈಸ್ ದಿ ಕೇಸ್, ನನ್ನ ಮುಂದೆ ಇರೋ ಡಾಕ್ಯುಮೆಂಟ್ ಮಾತ್ರ ಅಲ್ಲ, ನಡೀತಿರುವಂಥ ಆತನ ಕ್ವಾಲಿಟೀಸ್ಗಳನ್ನ ಆಚೆಗಡೆನೂ ತೊಗೊಂಡು ಅನಲೈಸ್ ಮಾಡ್ಬೋದು. ಆ ರೀತಿಯಾದ ಕೂಡ ಪ್ರೊವಿಷನ್ಸ್ ಇರ್ತವೆ. ಆದರೆ ಹಾಗೆ ಎರಡನೇದು ಕೂಡ ಒಂದಿದೆ, ಏನು ಅಂದರೆ 3 ಕೊಲೆ ಮಾಡಿರ್ತಾನೆ ಒಬ್ಬ, 4ನೇ ಕೊನೆ ಬೇಲ್ ಅಪ್ಲಿಕೇಶನ್ ಜಡ್ಜ್ ಮುಂದೆ ಇರುತ್ತೆ. 3 ಕೊಲೆ ಮಾಡಿರ್ತಾನೆ, ಹಾಗಂತ ಹೇಳಿ ಅವನು ಇದನ್ನು ಕೂಡ ಇವನೇ ಮಾಡಿರ್ತಾನೆ ಅಂತ ನೀವು ಅನಲೈಸ್ ಮಾಡೋಕ್ಕಾಗಲ್ಲ. ಸುಪ್ರೀಂ ಕೋರ್ಟ್ ಹೇಳುತ್ತೆ, ನಿನ್ನ ಮುಂದೆ ಇರುವಂಥ, ತಮ್ಮ ಮುಂದೆ ಇರುವಂಥ ಫೈಲನ್ನು ನೋಡಿ ತಾವು ಇತ್ಯರ್ಥ ಮಾಡಬಹುದು ಅಂತ ಹೇಳುತ್ತೆ. ಸೊ ಹಾಗಾಗಿ ಇಟ್ ಈಸ್ ಆಲ್ ಡಿಪೆಂಡ್ ಅಪಾನ್ ದಿ ಸಿಚುವೇಶನ್ ಆಫ್ ದಿ ಕೋರ್ಟ್. ಆ ಸಿಚುವೇಶನ್ ನಾವು ಯಾಕೆ ಕೊಡ್ತೀವಿ? ಒಂದು ಇನ್ವೆಸ್ಟಿಗೇಷನ್ ಆಫೀಸರ್ ಆಗಿರ್ಬೋದು, ಪ್ರಾಸಿಕ್ಯೂಷನ್ ಅಡ್ವೊಕೇಟ್ ಆಗಿರ್ಬೋದು, ಡಿಫೆನ್ಸ್ ಅಡ್ವೊಕೇಟ್ ಆಗಿರ್ಬೋದು. ಹೌ ಡು ವಿ ಡೀಲ್ ವಿತ್ ದಿ ಕೇಸ್ ಅನ್ನೋದನ್ನು ಇದನ್ನು ಸಮಜಾಯಿಸಿ ಮಾಡೋದ್ರ ಮೇಲೆ ನಿರ್ಧಾರ ಆಗ್ತವೆ. ಆದರೆ ನಿಮ್ಮ ಉತ್ತರಕ್ಕೆ ಖಂಡಿತವಾಗ್ಲೂ ಕೋರ್ಟು 10 ವರ್ಷದಿಂದ ನಾನು ನೋಡ್ತಾ ಇದ್ದೀನಿ, ಸಮಾಜದಲ್ಲಿ ನಡೆಯುವಂಥ ದೊಡ್ಡ ಮಟ್ಟದಲ್ಲಿ ನಡೆಯುವಂಥ ವಿಷಯವನ್ನು ಗಂಭೀರವಾಗಿ ತಗೊಳುತ್ತೆ. ಅದರ್ವೈಸ್ ಈ ರೇಪ್ ಕೇಸ್ಗಳು ಸುಮಾರು ಆಗಿರುವಂಥ ಮನೆ ರೇಪ್ ಕೇಸ್ಗಳು ಯಾವತ್ತೋ ಬೇಲ್ ಆಗ್ಬಿಡ್ತಿತ್ತು. ಬಿಕಾಸ್ ಎಲ್ಲರೂ ಹೇಳ್ತಾರೆ ರೇಪ್ ಮಾಡಿದಕ್ಕೆ ಸಾಕ್ಷಿ ಏನಿದೆಯಪ್ಪ, ಎಲ್ಲ ಕನ್ಸೆಂಟ್ ಅಲ್ವಾ ಅಂತ ಹೇಳ್ತಾರೆ. ಸಮಾಜದಲ್ಲಿ ದೊಡ್ಡ ವಿಷಯ ಆಗಿರೋದ್ರಿಂದನೇ ಅದು ಇವತ್ತವರೆಗೂ ಕೂಡ ಬೇಲ್ ಆಗಿಲ್ಲ ಅನ್ನೋದಕ್ಕೆ ನಾನು ಕೋರ್ಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಸೊ ಇವೆಲ್ಲವೂ ಕೂಡ ಉದಾಹರಣೆಗಳಾಗ್ತವೆ. ಕೋರ್ಟ್ನಲ್ಲೂ ಕೂಡ ಸಮಾಜದಲ್ಲಿ ಏನು ನಡೆಯುತ್ತೆ ಅನ್ನೋದನ್ನ ತುಂಬ ಹತ್ತಿರದಿಂದ ಅಬ್ಸರ್ವೇಷನ್ನ ನಡೆಯುತ್ತೆ ಅನ್ನೋದನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಅದೊಂದೊಂದು ಪಾಸಿಟಿವ್ ಸೈನ್ ಅಂತೀನಿ ಪ್ರಶಾಂತ್. ನಾನು ನ್ಯಾಯಾಲಯಗಳು ಸಮಾಜಕ್ಕೆ ಹೋಗುವ ಸಂದೇಶದ ಬಗ್ಗೆನೂ ಆಲೋಚನೆ ಮಾಡ್ತವೆ ಅಂತ ವಕೀಲರು ಹೇಳ್ತಾ ಇದ್ದಾರೆ. ಯೂಶ್ವಲಿ ನ್ಯಾಯಾಲಯಗಳು ಯಾರೇನು ಯೋಚನೆ ಮಾಡ್ತಾರೆ ಹೊರಗಡೆ ಅನ್ನೋಕ್ಕಿಂತ ಪಾಯಿಂಟ್ ಆಫ್ ಲಾದ ಮೇಲೆ ಅನೇಕ ಬಾರಿ ಜಜ್ಮೆಂಟನ್ನು ಕೊಟ್ಟಿರ್ತಕ್ಕಂಥ ಉದಾಹರಣೆಗಳಿವೆ. ಆದರೆ ಈ ರೀತಿಯ ಪ್ರಕರಣಗಳಲ್ಲಿ ಒಬ್ಬ ಸ್ಟಾರ್ ನಟ ಕೊಲೆ ಮಾಡಿರ್ತಕ್ಕಂಥ ಪ್ರಕರಣ, ನನಗನ್ಸುತ್ತೆ ಬೇಲ್ ಅಪ್ಲಿಕೇಶನ್ ಇದ್ದಾಗ ಈ 2 ವಿಷಯಗಳು ನಾನು ತುಂಬ ಲೇಮ್ಯಾನ್ ಆಗಿ ನಾನು ಅನಿಸೋದೇನು ಅಂದರೆ, ಒಂದು ನೋಡಿ, ಕೊಲೆ ಪ್ರಕರಣಕ್ಕಿಂತ ನಂತರದ 2 ಬೆಳವಣಿಗೆಗಳೇನು ನಡೆದಿವೆ. 30 ಲಕ್ಷ ಕೊಟ್ಟು ಇದನ್ನು ಡಿಸ್ಪೋಸ್ ಮಾಡು ಅಂತಕ್ಕಂಥದ್ದು ಹೇಳಿದ್ರೆ ಕ್ಲಿಯರಾಗಿ ಸಾಕ್ಷ್ಯನಾಶದ ಅದೊಂದು. ನಂತರ ಜೈಲ್ ಭಯಂಕರ ಆರ್ಗ್ಯಾನಿಕ್ ಕೇಸ್ ಇದು, ಅದನ್ನು ನೆನ್ಪಿಟ್ಕೊಂಬಿಡಿ. ಅಂದರೆ ರೇಣುಕಾಸ್ವಾಮಿ ನಾಪತ್ತೆ ಆಗ್ತಾನೆ, ಎಲ್ಲೋಗಿದ್ದಾನೆ ಅಂತ ತಂದೆ ತಾಯಿಗೆ ಗೊತ್ತಿಲ್ಲ. ಬಾಡಿ ಸಿಗುತ್ತೆ, ಅದು ರೇಣುಕಾಸ್ವಾಮಿ ಬಾಡಿ ಅಂತ ಪೊಲೀಸರಿಗೆ ಗೊತ್ತಿಲ್ಲ. ಯಾರೋ ಬಂದು ಸರೆಂಡರ್ ಆಗೋದಕ್ಕೆ ಬರ್ತಾರೆ, ನಾವೇ ಬಾಡಿ ಎಸೆದಿದ್ವಿ ಅಂತ, ಅದು ಸುಳ್ಳು ಅಂತ ಪೊಲೀಸರಿಗೆ ಗೊತ್ತಿಲ್ಲ. ಅಂದರೆ ರೈಟ್ ಫ್ರಮ್ ಸ್ಕ್ರಾಚಿಂದ ಇನ್ವೆಸ್ಟಿಗೇಷನ್ ನಡೀತಾ ಹೋಗುತ್ತೆ. ಇದು ಅಂದರೆ ಟೋಟಲ್ ಇನ್ವೆಸ್ಟಿಗೇಷನ್. ಐ ಆಮ್ ಯೆಟ್ ಟು ಸಿ ದ ಚಾರ್ಜ್ ಶೀಟ್. ಆರ್ಗ್ಯಾನಿಕ್ ಅಂದರೆ ಆರ್ಗ್ಯಾನಿಕ್ ಇದೆ ಈ ಕೇಸು. ಆನಂತರ ತಂದೆ ತಾಯಿಗೆ ಪೊಲೀಸರು ಹೇಳ್ತಾರೆ, ನಿಮ್ಮ ಮಗ ಕೊಲೆ ಆಗಿದ್ದಾನೆ ಬನ್ನಿ ಇಲ್ಲಿ ಅಂತ. ಹಾಗೆ ಎಸ್, ಅದು ಒಂದು. ಎರಡನೇದು, ಜೈಲ್ನಲ್ಲಿ ಅದೇನು ದೃಶ್ಯಗಳು ಹೊರಗಡೆ ಬಂದ್ವಲ್ವ, ಅವು ಕೂಡ ನಿಶ್ಚಿತವಾಗಿ ಪರಿಣಾಮ ಬೀರುತ್ತೆ ನ್ಯಾಚುರಲಿ. ಯಾಕಂದರೆ ಒನ್ ಪರ್ಸನ್ ಈಸ್ ಹ್ಯಾವಿಂಗ್ ಇಮೆನ್ಸ್ ಮನಿ, ಪವರ್ ಆ್ಯಂಡ್ ಕ್ಲೌಡ್, ಹಿ ಕ್ಯಾನ್ ಬೈ ಎನಿಥಿಂಗ್ ಅಂತಕ್ಕಂಥದ್ದು ಜೈಲಲ್ಲೂ ಸ್ಪಷ್ಟವಾಗಿತ್ತು. ಮತ್ತು ತನ್ನ ಇಂಟೆನ್ಷನ್ 30 ಲಕ್ಷ ಕೊಟ್ಟು ಇದನ್ನು ಮುಚ್ಚಾಕಿ ಯಾರೋ ಹೋಗಿ 3 ಜನ ಹೋಗಿ ನೀವು ಸರೆಂಡರ್ ಆಗಿ ಅಂತಕ್ಕಂಥದ್ದನ್ನು ಹೇಳಿದ್ದು ನಿಶ್ಚಿತವಾಗಿ ಸಮಾಜದ ಮೇಲೆ ಅದರ ಪರಿಣಾಮ ಇದ್ದೇ ಇದೆ. ಒಬ್ಬ ಸ್ಟಾರ್ ನಟ ಆತನನ್ನು ಹೇಗೆ ವ್ಯವಸ್ಥೆ ನಡೆಸ್ಕೊಳ್ಳುತ್ತೆ, ಉಳಿದವ್ರನ್ನ ಹೇಗೆ ವ್ಯವಸ್ಥೆ ನಡ್ಕೊಳ್ಳುತ್ತೆ, ಅದೊಂದು ಭಾಗ. ಇನ್ನೊಂದು ಭಾಗ, ಈ ಪರ್ಟಿಕ್ಯುಲರ್ ಕೇಸ್ಗೆ ಸಂಬಂಧಪಟ್ಟಂತೆ ದರ್ಶನ್ ನಡೆದುಕೊಂಡಿರ್ತಕ್ಕಂಥ ರೀತಿ ಕೂಡ ಪರಿಣಾಮ ಬೀರುತ್ತೆ ಅಂತ ನನಗೆ. ಎಸ್, ಕಲ್ಪಿಬಲ್ ಹೋಮಿಸೈಡ್ ನಾಟ್ ಅಮೌಂಟಿಂಗ್ ಟು ಮರ್ಡರ್ ಯಾವಾಗ ಆಗ್ತಿತ್ತು ಅಂದರೆ, ಕೊಲೆ ಆಗಿ ಈತ ಸತ್ತಿದ್ದಾನೆ ಅಂದ ತಕ್ಷಣ ದರ್ಶನ್ ಪೊಲೀಸ್ ಸ್ಟೇಷನಿಗೆ ಬಂದಿದ್ರೆ, ಪೊಲೀಸ್ ಸ್ಟೇಷನಿಗೆ ಬಂದು
ನನ್ನ ಹೆಂಡ್ತಿನೋ ಇನ್ನೊಂದು ಮತ್ತೊಂದು ಮೆಸೇಜ್ ಮಾಡ್ತಿದ್ದ ಈತ ಅಶ್ಲೀಲವಾಗಿ. ನಾನು ಬುದ್ಧಿ ಕಲಿಸೋಣ ಅಂತ ಅದನ್ನ ಕರ್ಕೊಂಬರಕ್ಕೆ ಹೇಳಿದ್ದೆ. ಹೊಡಿತಾ ಪ್ರಾಣ ಹೋಗ್ಬಿಟ್ಟಿದೆ, ಹಿಂಗಾಗಿದೆ, ನೀವು ಏನು ಮಾಡ್ತಿರೋ ಮಾಡ್ಕೊಳ್ಳಿ ಅಂತ ಏನಾದರೂ ದರ್ಶನ್ ಪೊಲೀಸ್ ಸ್ಟೇಷನ್ ಮುಂದೆ ಹೋಗಿದ್ರೆ ಬಹುಶಃ ಅಲ್ಲ, ಕಲ್ಪಿಬಲ್ ಹೋಮಿಸೈಡ್ ನಾಟ್ ಅಮೌಂಟಿಂಗ್ ಟು ಮರ್ಡರ್ ಅಂತ ಆಗ್ತಿತ್ತು, ಇಷ್ಟು ಗಂಭೀರವಾದ ಪ್ರಕರಣ ಆಗ್ತಿರಲಿಲ್ಲ. ಮತ್ತು ದರ್ಶನ್ನನ್ನು ಸಮಾಜ ನೋಡೋ ದೃಷ್ಟಿಕೋನನೂ ಬೇರೆ ಇರ್ತಿತ್ತು. ಅಯ್ಯೋ ಪಾಪ ಅನ್ನೋಂಗೆ ನೋಡ್ತಿದ್ದ, ಅಯ್ಯೋ ಬ್ಯಾಡ್ ಟೈಮ್ ಏನೋ ಒಂದು ಆಗ್ಬಿಡ್ತು ಅಂತ. ಬಟ್ ಇದರಲ್ಲಿ ಕೊಲೆಯಾದ ನಂತರ ದುಡ್ಡು ಕೊಟ್ಟು ಯಾರನ್ನೂ ಸರೆಂಡರ್, ಅದು ಯಾರ್ರೀ ಬಡವ್ರ ಮನೆ ಮಕ್ಕಳು. ಇವತ್ತು ಒಂದೊಂದು ಕೆಲವು ಅಕ್ಯೂಸ್ಡ್ಗಳ ಫ್ಯಾಮಿಲಿಗಳ ಕಥೆಗಳನ್ನು ನೋಡಿದರೆ ಅವರಿಗೆ ಬೆಳಗ್ಗೆ ತಿಂದರೆ ಮಧ್ಯಾಹ್ನ ಊಟಕ್ಕಿಲ್ಲ, ಮಧ್ಯಾಹ್ನ ತಿಂದರೆ ರಾತ್ರಿ ಊಟಕ್ಕಿಲ್ಲ, ಅಷ್ಟು ಬಡವರ ಮನೆ ಹುಡುಗರನ್ನ ದುಡ್ಡು ಕೊಡ್ತೀವಿ ನೀವು ಹೋಗಿ ಹಣಕಾಸಿನ ಕಾರಣಕ್ಕಾಗಿ ಏನೋ ಕೊಲೆ ಮಾಡಿದ್ದೀವಿ ಅಂತ ಸರೆಂಡರ್ ಆಗಿ ಅಂತ ಕಳಿಸೋದಿದೆಯಲ್ಲ, ಅದು ಬೇಲ್ ಪಿಟಿಷನ್ನಲ್ಲಿ ತುಂಬ ಚರ್ಚೆ ಆಗುತ್ತೆ ಅಂತ ಅನ್ಸುತ್ತೆ. ಸಾಕ್ಷಿ ನಾಶ ಅನ್ನೋದೇ ಆ ಒಂದು ಘಟನೆ. ಎಸ್, ಅಂದರೆ ಸಿಸ್ಟಮನ್ನು ತಿರುಚುವಂಥದ್ದು ಇದೆಯಲ್ಲ, ದಟ್ ಈಸ್ ಆಲ್ಸೋ ಕಾಲ್ಡ್ ಎಸ್ ಸಾಕ್ಷಿ ನಾಶ. ಮಾಡಿರುವಂಥ ಅಪರಾಧವನ್ನು ಇನ್ನೊಬ್ಬರ ಮೇಲೆ ಹಾಕೋದಿದೆಯಲ್ಲ, ಅದು ಕೂಡ ಅಪರಾಧವೇ. ಮುಚ್ಚಾಕುವಂಥ ಕೆಲಸ ಇವೆಲ್ಲ. ಅಂದರೆ ಅದೇನು ತೋರಿಸುತ್ತೆ ಅಂದರೆ, ನನಗೆ ಇಷ್ಟು ಶಕ್ತಿ ಇದೆ, ನಾನು ಮಾಡಿದ್ರೂ ಕೂಡ ನನ್ನ ಪರವಾಗಿ 4 ಜನ ನಾನು ಠಾಣೆಗೆ ಕಳಿಸಿ ಅವ್ರ ಮೇಲೆ ಆರೋಪವನ್ನು ಹಾಕೊಳ್ಳೋಷ್ಟು ನಾನು ಇನ್ಫ್ಲೂಯೆನ್ಷಿಯಲ್ ಇದ್ದೀನಿ ಅನ್ನೋವಂಥದ್ದನ್ನ ತೋರಿಸುವಂಥ ಘಟನೆ ಅದು. ಎಸ್, ಈ ಘಟನೆಗೆ ನೋಡಿದಾಗ, ಅಬ್ಸರ್ವ್ ಮಾಡಿದಾಗ ನೀವು ಹೇಗೆ ಬೇಲ್ ಕೊಡೋಕ್ಕಾಗತ್ತೆ ಅನ್ನೋದು ಕೋರ್ಟ್ ಅನಲೈಸ್ ಮಾಡುತ್ತೆ. ಸೊ ಯು ಆರ್ ಇನ್ಫ್ಲೂಯೆನ್ಷಿಯಲ್ ಪರ್ಸನ್, ಅದು ಡಿಸ್ಪ್ಲೇ ಆಗೋಯ್ತು. ಮೊದಲನೇ ಮೆರಿಟ್ ಗ್ರೌಂಡ್ ಏನಂದರೆ ಸರ್, ಯಾರೋ ಒಬ್ಬ ವ್ಯಕ್ತಿ ತುಂಬ ಸ್ಟ್ರಾಂಗ್ ಆಗಿದ್ದಾನೆ, ಆತನ ನಾವು ಬೇಲ್ ಕೊಡಬಾರ್ದು ಅಂತ ಹೇಳುತ್ತೆ. ಸರ್ ಹೇಳಿದ ಹಾಗೆ ಎಲ್ಲ ಘಟನೆಗಳೂ ಕೂಡ ಈ ವ್ಯಕ್ತಿ ಸ್ಟ್ರಾಂಗ್ ಅನ್ನೋದೇ ತೋರಿಸ್ತಾ ಇದೆ ಕೋರ್ಟ್ಗೆ. ಜೈಲಿನಲ್ಲಿದ್ದರೂ ಕೂಡ, ಜೈಲನ್ನ ಇಲ್ಲಿಂದ ಬಳ್ಳಾರಿಗೆ ಹೋಗ್ಬೇಕಂದ್ರೂ ಕೂಡ, ಪ್ರೊಸೀಜರ್ಸ್ ನಡಿಬೇಕಂದ್ರೂ ಕೂಡ, ಧರಿಸುವಂಥ ಬಟ್ಟೆಗಳು ಕೂಡ ಫೈನಾನ್ಷಿಯಲಿ ತೋರಿಸುತ್ತೆ. ಸಿ ವಾಟ್ ಐಮ್ ಕೋಟಿಂಗ್, ನಾನು ಅವ್ರು ಹಾಕೋದು ತಪ್ಪಲ್ಲ, ಅದು ಅವ್ರ ಕೆಪಾಸಿಟಿ ತೋರಿಸುತ್ತೆ ಅಂತ ಹೇಳ್ತಾ ಇದ್ದೀನಿ ಕಾನೂನಲ್ಲಿ. ಮತ್ತು ಅವರು ನಡವಳಿಕೆಯೂ ಕೂಡ, ಮತ್ತು ಜೈಲಿನಲ್ಲಿ ಅಧಿಕಾರಿಗಳು ಅಷ್ಟು ಹೈ ಸೆಕ್ಯೂರಿಟಿಯಲ್ಲಿ ಕರ್ಕೊಂಡು ಹೋಗೋದು ಕೂಡ ತೋರಿಸುತ್ತೆ. ಕಾಮನ್ ಮ್ಯಾನ್ ಒಬ್ಬ ಕೊಲೆ ಮಾಡ್ತಾ ಕರ್ಕೊಂಡು ಹೋಗ್ತಾರಾ? ಗೌರ್ಮೆಂಟ್ ಬಸ್ಸಲ್ಲಿ, ಗೌರ್ಮೆಂಟ್ ಟ್ರೈನಲ್ಲಿ ಕರ್ಕೊಂಡ್ಬರ್ತಾರೆ, ಎಸ್ಕಾರ್ಟ್ಸ್ ಹಾಕೊಂಡು ಕರ್ಕೊಂಡು ಹೋಗುವಂಥದ್ದು ಅಂಥ ವ್ಯಕ್ತಿ. ಇವೆಲ್ಲವೂ ಕೂಡ ಮೆರಿಟ್ಸ್ ಆಫ್ ದಿ ಕೇಸ್ನಲ್ಲಿ ಡಿಮೆರಿಟ್ ಮಾಡಿ ಕನ್ವಿಕ್ಷನ್ಸ್ ರೇಟ್ ಆಗಿರ್ಬೋದು ಅಥವಾ ಬೇಲ್ ರಿಜೆಕ್ಟ್ ಆಗಿರ್ಬೋದು. ಇವೆಲ್ಲವೂ ಕೂಡ ಪ್ರಸನ್ನ ಕುಮಾರ್ಗೆ ಅವರಿಗೆ ಇವೆಲ್ಲವೂ ಕೂಡ ಒಂದು ವರವಾಗಿ ಕಾಣಿಸುತ್ತೆ. ಫ್ಯಾಕ್ಟ್ಸ್ ಆಫ್ ದಿ ಕೇಸ್ ಬಂದಾಗ ಅದು ಟ್ರಯಲ್ ನೋಡೋಣ ಬಿಡಿ. ಅದು ಚಾರ್ಜ್ ಆದಾಗ ಅವ್ರು ಬರ್ತಾರೆ, ಅವ್ರ ಸ್ಟೇಟ್ಮೆಂಟ್ಗೆ ಡಾಕ್ಟರ್ಗಳು ಬಾಕ್ಸಲ್ಲಿ ಬಂದು ನಿಂತ್ಕೊತಾರೆ, ಅದಕ್ಕೆ ಉಲ್ಟಾ ಮಾಡ್ಕೊಂಡು ಹೋಗೋದು, ಅದ್ರ ಮೇಲೆ ವಾದ ಮಾಡೋದು, ಅದೆಲ್ಲ ಬೇರೆ. ಬಟ್ ವಾಟ್ ಇಸ್ ದ ನೆಕ್ಸ್ಟ್ ಪ್ರೊಸೀಜರ್? ಇವಾಗ ಮೋಸ್ಟ್ಲಿ ಇನ್ನೊಂದು ನೆಕ್ಸ್ಟ್ ವೀಕಲ್ಲಿ 439 ಅಪ್ಲಿಕೇಶನ್ಸು ಎಲ್ಲ ಸೆಷನ್ ಕೊಟ್ಟು ಬಿದ್ದುಬಿಡುತ್ತೆ, ಎಲ್ಲವೂ ಬಿದ್ದುಬಿಡುತ್ತೆ. ಹಾಗಾದರೆ ಬಳ್ಳಾರಿಯಿಂದ ಬೆಂಗಳೂರಿಗೆ ಯಾವಾಗ ಬರ್ತಾರೆ ದರ್ಶನ್ ಅವರು? ಇದು ಕೂಡ ನೆಕ್ಸ್ಟ್ ಕ್ವಶನ್. ಬಳ್ಳಾರಿಯಿಂದ ಬೆಂಗಳೂರಿಗೆ ಯಾವಾಗ ಬರ್ತಾರೆ ಅಂದರೆ ಕೇಸ್ ಚಾರ್ಜ್ ಆದ ತಕ್ಷಣ ಕಂಟಿನ್ಯೂಸ್ ಆಗಿ ಕೋರ್ಟ್ ಬರಬೇಕಾಗತ್ತೆ. ಸೊ ದರ್ ಇಸ್ ಎ ಟ್ರಾನ್ಸ್ಪೋರ್ಟ್ ಲ್ಯಾಕ್ ಆಫ್ ಟ್ರಾನ್ಸ್ಪೋರ್ಟ್ ಅಂತ ಹೇಳ್ತಾರೆ. ಅಂದರೆ ಅಲ್ಲಿಂದ ಬರೋಕ್ಕಾಗಲ್ಲ, ಕರ್ಕೊಂಬರೋಕ್ಕಾಗಲ್ಲ, ಅಪ್ಲಿಕೇಶನ್ ಹಾಕೊಂಡು ತಿರ್ಗಿ ಬೆಂಗಳೂರಿಗೆ ಬರ್ಬೋದು. ಸೊ ನಾಳೆ ಬೆಳಗ್ಗೆ ಅಪ್ಲಿಕೇಶನ್ಸ್ಗಳು ಬಿದ್ದಾಗ, ಅಪ್ಲಿಕೇಶನ್ ಬಿದ್ದ ತಕ್ಷಣ ಅಬ್ಜೆಕ್ಷನ್ಗೆ ಹೋಗುತ್ತೆ, ಐಒಗಳು CD ಕಳಿಸ್ತಾರೆ, ಅದರ ಮೇಲೆ ವಾದಗಳು ಆಗ್ತವೆ. ಫಸ್ಟ್ ಬಿಲ್ ರಿಜೆಕ್ಟ್ ಆಗುತ್ತೆ ಅಂತ ಅನ್ಕೊಳ್ಳಿ, ತಿರ್ಗಿ ಹೈಕೋರ್ಟ್ಗೆ ಹೋಗ್ತಾರೆ, ಹೈಕೋರ್ಟ್ ಆದಮೇಲೆ ರಿಜೆಕ್ಟ್ ಆಗಿ ಸುಪ್ರೀಂ ಕೋರ್ಟ್ ಹೋಗ್ತಾರೆ. ಸೊ ಇವೆಲ್ಲೂ ಕೂಡ ಪ್ರಕರಣ. ಇದಾದ ಮೇಲೆ ನೆಕ್ಸ್ಟ್ ಚಾರ್ಜು ಆಗ ಹೋಗೋಣ, ಯಾರು ಡಾಕ್ಟರ್ ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಫಾರೆನ್ಸಿಕ್ ಏನು ಕೊಟ್ಟಿದ್ದಾರೆ, ಆಮೇಲೆ ಇವ್ರು ಯಾರು ಬರ್ತಾರೆ ಅದು ನೋಡೋಣ. ಸೊ ಕೋರ್ಟ್, ಆ ಸುಪ್ರೀಂ ಕೋರ್ಟ್ನಲ್ಲೂ ಬೇಲ್ ಕೊಡಬೇಕಂದಾಗ ಈ ಪ್ರಕರಣಗಳಾಗ್ತಾವಲ್ಲ ಚಾರ್ಜಲ್ಲಿ, ಅಲ್ಲಿ ಏನಾದರೂ ಇವತ್ತನ್ನು ಇನ್ಫ್ಲೂಯೆನ್ಸ್ ಆಗ್ಬಿಡುತ್ತಾ ಅಂತ ರಿಜೆಕ್ಟ್ ಮಾಡ್ತಾರಾ, ಅದನ್ನೇ ಗಮನಿಸ್ತಾರೆ. ಇಟ್ ಈಸ್ ನಾಟ್ ಎ ಲಿಬರ್ಟಿ. ಬೇಲ್ ಅನ್ನೋದು ಕಂಪಲ್ಸರಿ ಅಲ್ಲ, ಇಟ್ ಈಸ್ ಡಿಪೆಂಡ್ ಅಪಾನ್ ದಿ ಕೇಸಸ್. 302 ಮಾಡಿದ ತಕ್ಷಣನೇ ನೀನು ಚಾರ್ಜ್ ಶೀಟ್ ಹಾಕಿದ ತಕ್ಷಣ ನೆಕ್ಸ್ಟ್ ದಿನ ನೀನು ಲೈನ್ಗೆ ಹೋಗಿ ಮನೆಗೆ ಹೋಗೋ ಅನ್ನೋ ರೀತಿ ಇಲ್ಲ. ಇಟ್ ಡಿಪೆಂಡ್ಸ್ ಅಪಾನ್ ದಿ ಕೇಸ್. ಆತನ ವ್ಯಕ್ತಿತ್ವ, ಸ್ಟೇಷನಲ್ಲಿ ಮತ್ತು ಪೊಲೀಸ್ನಲ್ಲಿ ಇರೋವಂಥ ವ್ಯಕ್ತಿತ್ವಗಳು ಎಲ್ಲವೂ ಕೂಡ ಇದಕ್ಕೆ ನಿರ್ಧಾರ ಮಾಡ್ತವೆ. ಫಾರ್ ಎಕ್ಸಾಂಪಲ್, ಈಗ ನಾವು ಯಾರೋ ಒಬ್ಬನ್ನ ಸನ್ನತೆ ಆಧಾರದ ಮೇಲೆ ಬಿಟ್ಬಿಡ್ತಾರೆ, ಎಲ್ಲರೂ ಬಿಡ್ತಾರಾ? ಯಾರ ನಡವಳಿಕೆ ಚೆನ್ನಾಗಿದೆಯೋ ಆತನ ಬಿಡ್ತಾರೆ. ಈ ಪ್ರಕರಣದಲ್ಲಿ 3 ತಿಂಗಳಿಂದ ನಡವಳಿಕೆ ಎಲ್ಲಿ ಚೆನ್ನಾಗಿದೆ ಅನ್ನೋದನ್ನು ನೀವು ಗುರುತಿಸ್ತೀರಿ ಕಾನೂನಾತ್ಮಕವಾಗಿ. ಎಸ್, ಇಡೀ ಡಿಸ್ಕಷನ್ ಟೂ ಮಚ್ ದರ್ಶನ್ ಆಯಿತು. ದರ್ಶನ್ ಒಬ್ಬ ನಟ, ಶ್ರೀಮಂತ ಅನ್ನುವ ಕಾರಣಕ್ಕೆ ಕೊಲೆಯಾಗಿದೆ ಅನ್ಡೌಟೆಡ್ಲಿ. ಮತ್ತು ಕೊಲೆ ನಡೆದಿರೋದು ಪವಿತ್ರ ಗೌಡಗೆ ರೇಣುಕಾಸ್ವಾಮಿ ಮೆಸೇಜ್ ಮಾಡಿದ್ದಕ್ಕೆ. ಅವರಿಬ್ಬರನ್ನು ಹೊರತುಪಡಿಸಿ ಇನ್ನು 15 ಜನ ಆರೋಪಿಗಳಿದ್ದಾರಲ್ಲ, ಅವರ ಪೈಕಿ 6-7 ಜನರ ಮನೇಲಿ ಕಿತ್ತು ತಿನ್ನೋ ಬಡತನ ಇದೆ. ಫ್ರಮ್ ದ ಬಾಟಮ್ ಆಫ್ ಮೈ ಹಾರ್ಟ್ ನನಗನ್ಸೋದು ಅವ್ರ ಪೈಕಿ ಕೆಲವರು ಹೊರಗೆ ಬಂದು ಪಾಪ ತಂದೆ ತಾಯಿ ನೋಡಿ, ಅವರಲ್ಲಿ ಒಬ್ಬನ ತಂದೆ ಮಗ ಜೈಲಿಗೆ ಹೋಗಿದ್ದ, ಆಘಾತ ಸಹಿಸ್ಕೊಳ್ಳೋಕ್ಕಾಗದೆ ಸತ್ತೋದ್ರು, ಇನ್ನೊಬ್ಬರು ತಾಯಿ ಸತ್ತೋಗ್ಬಿಟ್ರು.
ಎಲ್ಲವೂ ಆಗಿದ್ದು ದರ್ಶನ್ನಿಂದ. ದರ್ಶನ್ಗೆ ಏನಾದ್ರು ಮಾಡ್ಕೊಳ್ಳಿ, ಬಟ್ ಉಳಿದವ್ರ ಕಥೆ. ಒಂದು ಪ್ರಶ್ನೆ 3 ಜನರಿಗೂ ನಾನು ಹೇಳಿದೆ, ಉಳಿದ ಜನ ಆರೋಪಿಗಳಿದ್ದಾರೆ ಸರ್, ಬಡಪಾಯಿಗಳವರು. ಫೊರೆನ್ಸಿಕ್ ರಿಪೋರ್ಟ್ಸು ಅವ್ರ ವಿರುದ್ಧ ಇದ್ದಾವೆ, ಟೆಕ್ನಿಕಲ್ ರಿಪೋರ್ಟ್ಸು ಅವ್ರ ವಿರುದ್ಧ ಇದ್ದಾವೆ, ಅವ್ರು ಅಲ್ಲಿದ್ದರು ಅಂತ ಪ್ರೂವ್ ಆಗುತ್ತೆ, ಅವ್ರ ಬಾಡಿ ಮೇಲೆ ರೇಣುಕಾಸ್ವಾಮಿಯ ರಕ್ತದ ಕಲೆಗಳಿದ್ದಾವೆ. ಬಟ್ ಕೇಸನ್ನು ನೋಡಿದಾಗ ಲೋಹಿತ್ ಅವರೇ ತುಂಬ ಕಡಿಮೆ ಪಾತ್ರ ರೀ, ಅವರು ಪ್ರಭಾವಿಗಳಲ್ಲ, ಏನೋ ದರ್ಶನ್ ಫ್ಯಾನ್ಸು ಅಂತ ಹೊಡ್ಕೊಂಡೋಗಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಈಗ ಅವ್ರ ಮನೆ ಪರಿಸ್ಥಿತಿನೂ ಕನ್ಸಿಡರ್ ಆಗ್ಬೇಕಲ್ಲ. ಅವ್ರಿಗೆ ಯಾರ ಮೇಲೂ ಪ್ರಭಾವ ಬೀರೋ ಶಕ್ತಿ ಇಲ್ಲ, ದುಡ್ಕೊಂಡು ತಿಂತಾ ಇದ್ದ ಜನ. ಅವರು ಬೇಲ್ ಅಪ್ಲಿಕೇಶನ್ಗಳನ್ನು ಹೆಂಗೆ ಟ್ರೀಟ್ ಮಾಡುತ್ತೆ ಕೋರ್ಟು? ಏನಾಗುತ್ತೆ ಅಂದರೆ ಕೋರ್ಟ್ನಲ್ಲಿ ಅವರ ಶಕ್ತಿಯನ್ನು ನೋಡಲ್ಲ. ಇವಾಗ ಮೆರಿಟ್ಸ್ ಮೇಲೆ ಕೇಸ್ನ ಏನಾದರೂ ನಿರ್ಧಾರ ಬೇಲ್ ಮೇಲೆ ಮಾಡಬೇಕು ಅಂದರೆ ಇದನ್ನು ಸಬ್ಸ್ಟೆನ್ಷಿಯಲ್ ತೊಗೊತಾರೆ. 302 ಏನೋ ಆ ಥರ ಅಟ್ರಾಕ್ಟ್ ಇಲ್ಲ ಬಿಡಿ ಅಂತ, ಅಂದರೆ ಅವ್ನು ಆ್ಯಕ್ಟೇ ಇಲ್ಲ ಅಲ್ಲಿ, ಎಷ್ಟೇ ವರ್ಡು ಹಿಂಗೆ ಹೇಳಿದ್ರು ಅಂತ ಹೇಳಿದ್ರೆ ಬಿಡಲ್ಲ, ಒಳಗಡೆ ಹೋಗಿ ಬಿಡಲ್ಲ. ಸೊ ಇವರ ಬಡತನ ಏನಿದೆ, ತಾಯಿನ ನೋಡ್ಕೊಬೇಕಾಗಿರೋದು, ಒಬ್ಬ ತಂದೆ ಸತ್ತು ಹೋಗ್ತಾನೆ, ಇವ್ರು ಎಲ್ಲರೂ ಕೂಡ ಬೇಲ್ ಆಗಿಬಿಡುತ್ತೆ. ಇದ್ಯಾವುದು ಇನ್ಫ್ಲೂಯೆನ್ಷಿಯಲ್ ಅಲ್ಲ. ಈ ಕೇಸ್ನಲ್ಲಿ ಒಬ್ಬ ವ್ಯಕ್ತಿ ಮಾತ್ರ ಇನ್ಫ್ಲೂಯೆನ್ಷಿಯಲ್ ತೋರಿಸಿರೋದು, ನಾಟ್ ಇವನ್ ಅಕ್ಯೂಸ್ ನಂಬರ್ 1, ಅಕ್ಯೂಸ್ ನಂಬರ್ 2 ಮಾತ್ರ. ಏಕೆ ಎಲ್ಲರೂ ಕೂಡ ಚೇಂಜ್ ಮಾಡಿದ್ರು ಅನ್ನೋದು ಗೊತ್ತಿಲ್ಲ. ಪ್ರಕರಣದಲ್ಲಿರೋ ಎಲ್ಲರೂ ಜೈಲಿಂದ ಬೇರೆ ಬೇರೆ ಜೈಲಿಗೆ ಹಾಕ್ತಾರೆ. ಬರೀ ಒಬ್ಬರೇ ಮಾತ್ರ ಮಾಡೋದಾಗಿತ್ತು, ಇನ್ನು ಯಾರ ಕೈಲೂ ಸಿಗರೇಟ್ ಇರಲಿಲ್ಲ. ಬರೀ ಅಂದರೆ ಇವರೆಲ್ಲರಿಗೂ ಕೂಡ ಬೇಲ್ ಆಗುವಂಥದ್ದು ಎಲ್ಲವೂ ಕೂಡ ಇದೆ, ಬಿಕಾಸ್ ದೇ ಹ್ಯಾವ್ ನಾಟ್ ಮೇಡ್ ಎನಿ ಮಿಸ್ಟೇಕ್ ಇನ್ ದಿ ಜುಡಿಷಿಯಲ್ ಕಸ್ಟಡಿ. ಹೌದು, JCL ಇದ್ದಾಗ ಏನೂ ಇಲ್ಲ. ಮತ್ತು ಇವರ ಒಂದು ಅಲ್ಟಿಮೇಟ್ ಗುರಿ ಏನಿತ್ತು, ಇಂಟೆನ್ಷನ್ ಇತ್ತು, ಮೋಟಿವ್ ಇತ್ತು ಅನ್ನೋದು ಕೂಡ ಇದಾಗುತ್ತೆ. ಮತ್ತು ಈ ಕೇಸಿನಲ್ಲಿ ಕೊಲೆ ಆಗಿರೋ ಒಬ್ಬ ಅಭಿಮಾನಿ ಅನ್ನೋದು ಕೂಡ ನಾನು ಜ್ಞಾಪಿಸಕ್ಕೆ ಇಷ್ಟಪಡ್ತೀನಿ. ಒಬ್ಬ ವಿಕ್ಟಿಮ್ ಅಭಿಮಾನಿ ಆಗಿರೋದ್ರಿಂದ ಕೂಡ ವಿಕ್ಟಿಮ್ ಕೂಡ ಒಬ್ಬ ಕೋ-ಅಕ್ಯೂಸ್ ಕೂಡ ಅಭಿಮಾನಿಗಳೇ ಆಗಿರ್ತಾರೆ. ಬಟ್ ಅವ್ರ ಅಭಿಮಾನತ್ವವನ್ನು ತಗೊಳಕ್ಕಾಗಲ್ಲ. ಅವರ ಇನ್ವಾಲ್ವ್ಮೆಂಟು ಮತ್ತು ಅವರ ಪ್ರೊಸೀಜರ್ಸು, ಅವರ ಒಂದು ಪರಿಸ್ಥಿತಿ ಏನಿದೆ ಮನೆಯಲ್ಲಿ, ಅದ್ರ ಮೇಲೆ ಆತನ ಆಚೆ ಹೋಗ್ಬೋದು. ಮತ್ತು ಯಾರಾದ್ರೂ ಕೂಡ ಮೊದಲೇ ಬೇರೆ ಮರ್ಡರ್ ಕೇಸ್ 3 ಕೇಸ್ನಲ್ಲಿ ಅಬ್ಯೂಚುವಲ್ ಆಗಿದ್ರೆ ಅವ್ರದ್ದು ರಿಜೆಕ್ಟ್ ಆಗುತ್ತೆ. ಪ್ರಭಾವಿಗಳಾಗಿದ್ದು ಅದೇನಾಗಿತ್ತು ಅಂದರೆ ಯು ಕ್ಯಾನ್ ಸಿ ವೆರಿ ಬ್ಯೂಟಿಫುಲಿ ಯಾವ ಥರ ಮಾಡಿದ್ದಾರೆ ಅಂದರೆ ಎಲ್ಲದಕ್ಕೂ ಕೂಡ ಬೇರೆ ಬೇರೆ ವಕೀಲರನ್ನ ಇಟ್ಟಿದ್ದಾರೆ. ಸೊ ಕಾಮನ್ ಅಡ್ವೊಕೇಟ್ಸ್ ಅಂತ ಅಂದರೆ ಇದು ಕಾಮನ್ ಡಿಸ್ಪ್ಲೇ ಆಗ್ತಿತ್ತು. ಅಂದರೆ ಸ್ವಾಮಿ ನನಗೂ ಅವ್ರಿಗೆ ಇವಾಗ ಸಂಬಂಧವೇ ಇಲ್ಲ, ನಾನು ಒಬ್ಬ ಫ್ಯಾನ್ ಆಗಿ ಹೋಗಿದ್ದೆ, ನನಗೇನೋ ಹೇಳಿದ್ರು ನಾನು ಮಾಡಿಬಿಟ್ಟೆ, ನಾನು ಅವ್ರಿಗೆ ಹೊಡೆದಿಲ್ಲ ದುಡುಕಿಲ್ಲ ಅನ್ನೋ ರೀತಿ ಬೇಲ್ನ ತಗೋಬಹುದು. ಆ್ಯಂಡ್ 100% ಕೂಡ ಪವಿತ್ರ ಗೌಡಂದೇ ವಾದ ಅದು, ನಂದೇನು ರೋಲ್ ಇಲ್ಲ, ಅವ್ರವ್ರು ಮಾಡ್ಕೊಂಡ್ರು ಅಂತ, ನಾನು ಚಪ್ಪಲಿ ಹೊಡೆದು ಬಂದುಬಿಟ್ಟೆ ಅಂತ. ನೀವು ಹಾಗೆ ಪವಿತ್ರ ಗೌಡ ದರ್ಶನ್ ಮೇಲೆ ಹಾಕಿ ಪವಿತ್ರ ಗೌಡನೇ ಬೇಲ್ ಅಪ್ಲಿಕೇಶನ್ ಹಾಕೋದಾದ್ರೆ ಉಳಿದವರು ಹಂಗೆ ಮಾಡ್ತಾರೆ. ಆಮೇಲೆ ಪವಿತ್ರ ಗೌಡಗೆ ಬೇಲ್ ಕ್ರೈಮ್ ಸ್ಟೇಜಲ್ಲಿ ಹಾಕಿರೋದಂತೂ ಆಶ್ಚರ್ಯವಾದ ಸಂಗತಿ. ಯಾಕೆಂದರೆ ಅಕ್ಯೂಸ್ ನಂಬರ್ 1 ಆ ಕ್ರಿಯೆಯನ್ನು ಪ್ರಾರಂಭ ಮಾಡಿದಂಥ ಅಕ್ಯೂಸ್ ನಂಬರ್ 1ನೇ. ಆಕೆಯ ವೈಟಲ್ ಪಾರ್ಟ್ ಹೊಡೆದು ಸಾಯಿಸಿದಾರೋ ಅಥವಾ ಆಕೆ ಹೊಡೆದಿದ್ದಾಳೋ ಅದು ಬೇರೆ. ಬಟ್ ಈ ಪ್ರಕರಣವನ್ನು ಪ್ರಾರಂಭ ಮಾಡೋದೇ ಅವರಲ್ವಾ, ಈ ಶೀಸ್ ಎ ಡೈರೆಕ್ಟರ್ ಅನ್ನೋ ರೀತಿ ತೊಗೋಬೋದು ಸಿನಿಮಾಗೆ. ಸೊ ಆಕೆ ಅಷ್ಟು ಬೇಗ ನಾನು ಹೆಣ್ಣು ನನಗೆ ಇದು ಮಾಡ್ತೀವಿ ಅಂತ ಬೇಲ್ ಅಪ್ಲಿಕೇಶನ್ ಕೊಡಿ ಅಂತ ಹೇಳ್ತಿರೋ ಅಂತ ನಡೆ ಖಂಡಿತವಾಗ್ಲೂ ಕೋರ್ಟಲ್ಲಿ ಆಗಲ್ಲ. ಸೊ ಹಾಗಾಗಿ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿರುವಂಥ ಅವ್ರ ಸ್ಟೇಟ್ಮೆಂಟನ್ನು ಸಬ್ಸ್ಟ್ಯಾನ್ಷಿಯಲ್ ಆಗಿ ತೊಗೊತಾರೆ. ಅಂದರೆ ಆಕೆಯ ಅಕಸ್ಮಾತ್ ಏನಾದ್ರೂ ಆಕೆಯ ಒಂದು ಚಪ್ಪಲಿ ಹೊಡೆದು ವೈಟಲ್ ಪಾರ್ಟಲ್ಲಿ ಹೋಗಿದ್ರೆ ಫೋರೆನ್ಸಿಕ್ ರಿಪೋರ್ಟ್ ಅವ್ರು ಏನೋ ಕೊಟ್ಬಿಟ್ಟಿದ್ರೆ, ಸೊ ದಟ್ ಈಸ್ ಆಲ್ ರಿಕ್ವೈರ್ಡ್. ಸೊ ಇವರೆಲ್ಲರಿಗೂ ಬೇಲ್ ಆಗಿದೆ ಸರ್, ಎಕ್ಸೆಪ್ಟ್ 1 ಪರ್ಸನ್ ಅನ್ನೋದು ನನ್ನ ಅಭಿಪ್ರಾಯ. ಜನರಲ್ ನೋಷನ್ ಇದೆ, ಒಂದು ಕೇಸಲ್ಲಿ ಭಾಳ ಜನ ಇದ್ದಾಗ ಕೆಲವ್ರಿಗೆ ಬೇಲ್ ಆಗ್ಬಿಟ್ರೆ ಉಳಿದವ್ರಿಗೆ ಆಟೋಮೆಟಿಕ್ ಆಗ್ಬಿಡುತ್ತೆ. ಅಥವಾ ಮೇಲ್ಗಡೆ ಅಂದ್ರೆ ಅಕ್ಯೂಸ್ 1, 2, 3 ಅದರಲ್ಲಿ ಬೇಲ್ ಆಗ್ಬಿಟ್ರೆ ಕೆಳಗಿನವ್ರಿಗೆ, ಆಮೇಲೆ 19, 17, A1 ಅಥವಾ ಏನಾಗ್ಬಿಟ್ರೆ ಎಲ್ರಿಗೂ ಆಗ್ಬಿಡುತ್ತೆ ಅನ್ನೋದು ಇರುತ್ತೆ. ಬಟ್ ಇದರಲ್ಲಿ ಆಕ್ಟ್ಗಳು ಬೇರೆ. ತಾವೇ ಚಾರ್ಜ್ ಶೀಟ್ ನ ಮೇಲ್ ನೋಟಲ್ಲಿ ನೋಡಿದಾಗ ಕೆಲವರು ಮಾತ್ರ 302 ಅಲ್ಲಿ ಅವರಿಗೆ 14 ಜನರ ಮೇಲೆ 302 ಇದೆ. ಎಸ್, ಮಿಕ್ಕಿದವರೆಲ್ಲ 302 ಇಲ್ವಲ್ಲ ಹಾಗಾದ್ರೆ. ಸೊ ದೇ ಆರ್ ಆಲ್ ಎಲಿಜಿಬಲ್ ಅಂಡ್ ಹ್ಯಾವ್ ಎ ಲಿಬರ್ಟಿ ಟು ಗೆಟ್ ಎ ಬೇಲ್. ಸೊ ಯಾವಾಗ ಅನ್ನುವಂಥದ್ದು ಅಂದರೆ ನಾಳೆ ಬೆಳಗ್ಗೆ ಆಗಲ್ಲ. ಸೊ ಸಮ್ವೇರ್ ಇಟ್ ವಿಲ್ ಗೆಟ್ ರಿಜೆಕ್ಟೆಡ್, ಎಲ್ಲೋ ಒಂದು ಕಡೆ. ಅಂದರೆ ಸೆಷನ್ ಕೋರ್ಟ್ನಲ್ಲಿ ರಿಜೆಕ್ಟ್ ಆಗ್ಬೋದು, ಹೈಕೋರ್ಟ್ನಲ್ಲಿ ಪರಿಗಣಿಸಿ ಬೆಂಚ್ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ. ಅವೆಲ್ಲ ನೋಡಿಕೊಂಡು ವಾದ ವಿವಾದಗಳು ನೋಡಿಕೊಂಡು ಅವ್ರಿಗೆ ಬೇಲ್ ಅಲೋ ಆಗುವಂಥ ಎಲ್ಲ ಸನ್ನಿವೇಶಗಳು ಡಾಕ್ಯುಮೆಂಟ್ ಮುಖಾಂತರ ಇದ್ದಾವೆ. ಬಟ್ ಪ್ರೊವೈಡೆಡ್ ದೇ ಗೆಟ್ ದ ಗುಡ್ ಲೀಗಲ್ ಸಪೋರ್ಟ್. ಎಸ್, ನಿಮ್ಮ ಕೇಸ್ ನೀವು ನೋಡ್ಕೊಳ್ಳಿ ಅಂತ ಏನಾದ್ರು ಕೈ ಬಿಟ್ಟಿದ್ರೆ ಅವರಿಗೆ ವಕೀಲರನ್ನಿಟ್ಟು ಕೇಸ್ ನಡೆಸೋದು ಒತ್ತಟ್ಟಿಗಿರಲಿ, ಹೋಗಿ ವಕೀಲರನ್ನ ಭೇಟಿಯಾಗುವ ತಾಕತ್ತು ಕೂಡ ಅವ್ರ ಮನೆಯವ್ರಿಗಿಲ್ಲ. ಹಂಗಿದ್ದ ಸಂದರ್ಭದಲ್ಲಿ ನ್ಯಾಯಾಲಯ ಕೂಡ ಹೆಲ್ಪಿಗೆ ಬರುತ್ತೆ. ಪ್ರಾವಿಷನ್ ಇದೆ, ಅದು ಪ್ರಾವಿಷನ್ ಇದೆ. ಸರ್ಕಾರಿ ವಕೀಲರುಗಳನ್ನ ಫ್ರೀಯಾಗಿ ಕೊಟ್ಟು ಬೇಲ್ ನಡೆಸುವಂಥದ್ದು, ಕೇಸ್ ನಡೆಸುವಂಥ ಪ್ರೊಸೀಜರ್ಸ್ಗಳು ರಾಜ್ಯ ಸರ್ಕಾರದಲ್ಲಿದ್ದಾವೆ. ಆ ರೀತಿ ಅವರು ಆಪ್ಟ್ ಮಾಡ್ಕೊತಾರ ಅಥವಾ ಸಾಮಾನ್ಯವಾಗಿ ಅವರೇ ತಗೊತಾರ ಅನ್ನೋದನ್ನು ನೋಡಬೇಕಾಗುತ್ತೆ ಸರ್. ಎಸ್, ಥ್ಯಾಂಕ್ ಯು ಸೋ ಮಚ್ ಸರ್, 3 ಜನರಿಗೂ ಥ್ಯಾಂಕ್ ಯು ಪ್ರಶಾಂತ್. ಥ್ಯಾಂಕ್ ಯು ಸರ್. ಇದರೊಂದಿಗೆ ಇವತ್ತಿನ ಲೆಫ್ಟ್ ರೈಟ್ ಆ್ಯಂಡ್ ಸೆಂಟರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.